ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरम्। श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघुद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं बुधाग्रयं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्य श्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे। अस्मद्गुरुभ्यो नमः। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळ அரங்கற்கு பன்னத் திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. அங்கண்மாஞாலத்தரசர் அபிமான பங்கமாய் வந்து நின் பள்ளிக்கட்டில் கீழே சங்கமிருப்பார் போல் வந்து தலை பெய்தோம் கிங்கிணிவாய்ச் செய்த தாமரை பூ போலே செங்கண் சிரிச்சிறுதே என்மேல் விழியாவோ திங்களும் ஆதித்யனும் எழுந்தார் போல் அங்கண் இரண்டும் கொண்டு எங்கள் மேல் நோக்குதியேல் எங்கள் மேல் சாபம் இழிந்தேலோர் ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ 33 அமரர்க்கு முன் சென்று கப்பம் தவிர்க்கும் கலியே துயிலழாய் செப்பமுடையாய் திரளுடையாய் செற்றார்க்கு வெப்பம் கொடுக்கும் விமலா துயிலழாய் செப்பென்ன மென்முலை செவ்வாய் சிறுமருங்குல் நப்பின்னை நங்காய் திருவே துயிலழாய் உக்கமும் தட்டொளியும் தந்துண்மணாளனை இப்போதே எம்மை நீராட்டேலோர் ಎಂಪಾವಾಯ್. ಮೊದಲಿಗೆ ಇಲ್ಲಿ ನೆರೆದಿರುವಂತಹ
ಸರ್ವರಿಗೂ ನನ್ನ ಪ್ರಣಾಮಗಳು. ಇವತ್ತಿನ ದಿನ ಈ ಮಾರ್ಗಳಿ ಮಾಸದ ತಿರುಪ್ಪಾವೈ ಅಂದರೆ ಪಾವೈ ನೋಂಬನ್ನು ಗೋದಾದೇವಿ ಆಚರಣೆ ಮಾಡ್ತಾ ಇದ್ದಾಳೆ. ಅದರ ಪೈಕಿ 20ನೆಯ ಪಾಶುರವನ್ನು ನೋಡಲಿದ್ದೇವೆ. ಈಗಾಗಲೇ ನಾವು ಈ ತಿರುಪ್ಪಾವೈನಲ್ಲಿ 19 ಪಾಶುರಗಳನ್ನು ನೋಡಿದ್ದೇವೆ. ಇವತ್ತು 20ನೇ ಪಾಶುರವನ್ನು ನೋಡುವಂತಹ ಸರದಿ. ಅದರ ಪ್ರಕಾರ ಈ ತಿರುಪ್ಪಾವೈನಲ್ಲಿ ಈಗಾಗಲೇ ನಾವು ಮೊದಲ 5 ಪಾಶುರಗಳನ್ನು ಪೀಠಿಕೆಯಾಗಿ ನೋಡಿ, ನಂತರದ 6ರಿಂದ 15 ಪಾಶುರಗಳು 10 ಪಾಶುರಗಳನ್ನು ಒಬ್ಬೊಬ್ಬ ಸಖಿಯನ್ನು ಕೂಡ ಎಬ್ಬಿಸುವಂತಹ ರೀತಿಯಲ್ಲಿ ಆ 10 ಪಾಶುರಗಳನ್ನು ನೋಡಿ, ಅದರ ನಂತರ ಹೇಗೆ ಒಬ್ಬರು ಆ ಶ್ರೀಕೃಷ್ಣನ ಬಳಿ ಹೋಗಬೇಕು ಅಂತ ಅಂದರೆ ನೇರವಾಗಿ ಶೂರ್ಪಣಕ್ಕೆ ಹೋದ ಹಾಗೆ ಹೋಗದೆ ಈ ಗೋದಾದೇವಿ ಯಾವ ರೀತಿಯಲ್ಲಿ ತೋರಿಸಿದ್ದಾಳೋ, ದೊಡ್ಡವರು ಮಾಡೋದನ್ನೇ ನಾವು ಮಾಡ್ತೀವಿ ಅಂತ ಹೇಳಿ ಆ ರೀತಿಯಲ್ಲಿ ದ್ವಾರಪಾಲಕರ ಅನುಮತಿಯೆಲ್ಲ ಪಡೆದು ಅವ್ರನ್ನೆಲ್ಲ ನಮಸ್ಕಾರ ಮಾಡಿ ಅದೆಲ್ಲ ಆದಮೇಲೆ ಹಂತಗಳಲ್ಲಿ ನಂತರ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಾಳೆ ಗೋದಾದೇವಿ. ಅಲ್ಲೂ ಸಹ ದೇವಸ್ಥಾನದ ಒಳಗೆ ಹೋದರೂ ಸಹ ಆ ಶ್ರೀಕೃಷ್ಣನನ್ನು ನೇರವಾಗಿ ಪ್ರಣಾಮ ಮಾಡಲಿಲ್ಲ ಗೋದಾದೇವಿ. ಮೊದಲು ಯಾರನ್ನು ನಮಸ್ಕರಿಸಿದ್ಲು ಅಂದರೆ ಮೊದಲಿಗೆ ದರ್ಶನವಾಗಿದ್ದು ನಂದಗೋಪಾಲನದ್ದು. ಆ ರೀತಿಯಲ್ಲಿ ಆ ನಂದಗೋಪಾಲನೆಲ್ಲ ಹೊಗಳಿ ನಂತರ ಯಶೋದೆಯನ್ನು ಸ್ತೋತ್ರ ಮಾಡಿ ಅದಾದ ಮೇಲೆ ಬಲರಾಮನನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗಾಗಲಿಲ್ವಾ, ನಂತರ ಮತ್ತೆ ನಂದಗೋಪಾಲ ಯಶೋದೆಯರನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಯಾಕೆ? ಹಿಂದಿನ ಪಾಶುರದಲ್ಲಿ ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟಳು, ಆದರೆ ಅವರು ಯಾರೂ ಎದ್ದಿರಲಿಲ್ಲ. ಅದಕ್ಕೆ ಮತ್ತೆ ನಂದಗೋಪಾಲ ಮತ್ತು ಯಶೋದೆಯರನ್ನು ಮತ್ತೆ ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದಾದ ಮೇಲೆ ನಂದಗೋಪಾಲ ಯಶೋದೆಯರಾದಮೇಲೆ ಎಬ್ಬಿಸ್ತಾ ಇರೋದು ಯಾರನ್ನ ಅಂದರೆ ನಪ್ಪಿನ್ನೈ ಅನ್ನುವಂತಹ ನೀಳಾದೇವಿಯನ್ನು. ಆ ರೀತಿಯಲ್ಲಿ ಇಲ್ಲಿ ನೀಳಾದೇವಿಯನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಗೋದಾದೇವಿ. ಅದರಲ್ಲೂ ವಿಶೇಷವಾಗಿ ಉಂದು ಮದಕ್ಕಳಿಟ್ರನ್ 2 ದಿನಗಳ ಹಿಂದೆ ನಾವು ನೋಡಿದಂತಹ ಪಾಶುರ ಉಪನ್ಯಾಸದಲ್ಲಿ ಅಲ್ವಾ. ಈ ಪಾಶುರ ಉ ಅಂತ ಆ ಒಂದು ಅಕ್ಷರದಿಂದ ಆರಂಭಿಸೋದೇ ಒಂದು ವಿಶೇಷವಾದ್ದು. 2ನೇದು 18 ಅನ್ನುವಂತಹ ಸಂಖ್ಯೆ ವಿಶೇಷವಾದ್ದು. 3ನೇದು ಅದರಲ್ಲಿ ಕೇವಲ ತಾಯಾರನ್ನೇ ಸ್ತೋತ್ರ ಮಾಡಿರೋದರಿಂದ ಆ ರೀತಿಯಲ್ಲೂ ಆ ಪಾಶುರ ವಿಶೇಷವಾದ್ದು. ಆ ರೀತಿಯಲ್ಲಿ ನಾವು ನೋಡೋದಾದರೆ ಉಂದು ಮದಕ್ಕಳಿಟ್ರನ್ ಅನ್ನುವಂತಹ ಪಾಶುರದಲ್ಲಿ ಬಹಳಷ್ಟು ವಿಶೇಷವಾದ ಅರ್ಥಗಳನ್ನು ಕೂಡ ನಾವು ನೋಡಿದ್ವಿ. ನೆನ್ನೆಯ ಪಾಶುರ ನಾವು ನೋಡಿದ್ದು ಯಾವುದು ಅಂತ ಅಂದರೆ ಕುತ್ತು ಬೆಳಕ್ಕೆರಿಯ ಕೋಟ್ಟುಕಾಲ್ ಕಟ್ಟಿಲ್ ಮೇಲ್ ಮೆತ್ತೆಂಡ್ರ ಪಂಚಶಯನತ್ತಿನ ಮೇಲೇರಿ. ಈ ಪಾಶುರದಲ್ಲಿ ನಾವು ಮುಖ್ಯವಾಗಿ ನೋಡಿದಂತಹ ವಿಷಯಗಳು ಏನು ಅಂತ ಅಂದರೆ ಕುತ್ತು ಬೆಳಕ್ಕೆರಿಯ ನಾವು ಹೋಗಬೇಕಾಗಿರುವಂತಹ ದಾರಿ ಅಂದರೆ ಈಗ ದೇವಿಯರು ಮತ್ತು ಸಖಿಯರು ಹೋಗ್ತಾ ಇರುವಂತಹ ದಾರಿಯಲ್ಲಿ 2 ಕಡೆಗಳಲ್ಲಿ ಎಲ್ಲ ಕಡೆ ಆ ಒಂದು ಕುತ್ತು ಬೆಳಕು. ಈಗ ಮೊನ್ನೆ ದಿನ ಈ ಒಂದು 3-4 ದಿನ ಹಿಂದೆ ಇಲ್ಲೂ ಕೂಡ ನೋಡಿದ್ವಿ ಅಲ್ವಾ, ಆಂಡಾಳ್ ಮಂದಿರದಲ್ಲಿ ಆ ರೀತಿಯಲ್ಲಿ ದೀಪಗಳನ್ನು ಹಚ್ಚಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರಂತೆ. ಅದೆಲ್ಲ ಅವರಿಗೆ ದಾರಿ ಕಾಣುವ ಹಾಗೆ ಹೇಗೆ ಹೋಗಬೇಕು ದೇವಸ್ಥಾನದ ಒಳಗೆ ಅನ್ನೋದು ತೋರಿಸೋ ಹಾಗೆ ಅಷ್ಟು ಸ್ಪಷ್ಟವಾಗಿ ಆ ದಾರಿಯನ್ನು ತೋರಿಸ್ಕೊಡ್ತಾ ಇತ್ತಂತೆ ಈ ಕುತ್ತು ಬೆಳಕುಗಳೆಲ್ಲ. ಆ ರೀತಿಯಲ್ಲಿ ಆ ಕುತ್ತು ಬೆಳಕನ್ನು ಅಲ್ಲಿ ಹಚ್ಚಿಟ್ಟಿದ್ದಾರೆ ಅಂತ ಹೇಳಿ ಅದು ನಮಗೆ ದಾರಿಯನ್ನು ತೋರಿಸ್ತಾ ಇದೆ ಅಂತ ಹೇಳಿ ನೆನ್ನೆಯ ದಿನ ಗೋದಾದೇವಿ ನೆನ್ನೆಯ ಪಾಶುರದ ಮೂಲಕ ತೋರಿಸಿದ್ಲು. ಅದರಲ್ಲಿ ನಾವು ನೋಡಿದಂತಹ ವಿಶೇಷವಾದ ಅರ್ಥ ಏನು ಅಂತ ಅಂದರೆ ಈ ಸಂಸಾರ ಅನ್ನೋವಂಥದ್ದು ಒಂದು ಇರುಳು ಅಂತ ತೊಗೊಂಡ್ರೆ ಅದು ಕಾಡಾಗೂ ತೊಗೋಬೋದು, ಇರುಳಾಗೂ ತೊಗೋಬೋದು. ಒಂದು ಕಾಡಲ್ಲಿದ್ವಿ ಅಂತ ಅಂದರೆ ನಮ್ಮ ಹತ್ರ ಮೊಬೈಲ್ ಇದ್ದರೂ ನಮಗೆ ಮ್ಯಾಪ್ ಇದ್ದು ಅದು ದಾರಿ ತೋರಿಸ್ದೆ ನಾವು ಎಲ್ಲಿ ಹೋಗಬೇಕು ಅಂತ ನಮಗೆ ಗೊತ್ತಾಗದೆ ಅಂಥ ಒಂದು ಸಮಯದಲ್ಲಿ ನಾವಿದ್ದರೆ ನಾವು ಕಾಡಲ್ಲಿದ್ದು ಕಳೆದು ಹೋದಂಗೆ ಅಲ್ವಾ. ಅದೇ ರೀತಿ ನಾವು ಇರುಳಲ್ಲಿದ್ದರೂ ಸಹ ನಾವು ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಇರುಳಲ್ಲಿ ಇರುವಂಥ ನಮ್ಮೆಲ್ಲರನ್ನ ಗುರು ಅನ್ನುವಂತಹ ಆಚಾರ್ಯರು ಏನು ಮಾಡ್ತಾರೆ ಅಂತ ಅಂದರೆ ಅವರು ತೀವೆಟಿಗೆ ಅನ್ನುವಂತಹ ಆ ಟಾರ್ಚ್ ಲೈಟನ್ನು ತೊಗೊಂಬಂದು ಅದರ ಮೂಲಕ ನಮಗೆ ಯಾವುದು ಸರಿಯಾದ ದಾರಿ ಅಂತ ತೋರಿಸ್ತಾರೆ. ನೆನ್ನೆ ನಾವು 2
ಪಾಶುರಗಳನ್ನು, ಒಂದು ಪಾಶುರ ಒಂದು ಶ್ಲೋಕವನ್ನು ನೋಡಿದ್ವಿ. ಈ ದೀಪ ಅನ್ನೋದು ಯಾವುದನ್ನು ತೋರಿಸುತ್ತೆ, ದೀಪ ಹಚ್ಚುವುದು ಯಾವುದಕ್ಕಾಗಿ, ಪ್ರಮುಖವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ನಾವು ಇದನ್ನು ನೋಡ್ತೀವಿ ಅಂತ ಹೇಳಿ ಒಂದು ತಮಿಳಿನ ಪಾಶುರ, ಒಂದು ಶ್ಲೋಕ ಎರಡನ್ನೂ ನೋಡಿದ್ವಿ. ಅದರಲ್ಲಿ ಆ ತಮಿಳಿನ ಪಾಶುರದಲ್ಲಿ ಭೂತತ್ತಾಳ್ವಾರರು ಹೇಳ್ತಾರೆ, ಜ್ಞಾನ ವಿಳಕ್ಕೇಟ್ರಿನೇನ್ ನಾರಣರ್ಕ್ ಅಂತ ಹೇಳಿ. ಜ್ಞಾನ ದೀಪವನ್ನು ಹಚ್ಚಿದೆ ಆ ನಾರಾಯಣನಿಗೆ, ಅದರಿಂದ ಆ ನಾರಾಯಣ ಇಲ್ಲಿದ್ದಾನೆ ನಮ್ಮ ಜೊತೆ ಅಂತ ನಾನು ತಿಳ್ಕೊಂಡೆ ಅಂತ ಹೇಳಿ ನೆನ್ನೆ ಅವರ ಕಥೆ ನೋಡಿದ್ವಿ ಅಲ್ವಾ. ಆ ಕಥೆಯ ಪ್ರಕಾರ ಅವರು ಆ ಶ್ರೀಮನ್ನಾರಾಯಣನನ್ನು ನೋಡೋದಕ್ಕೆ ಆ ಒಂದು ಜ್ಞಾನ ದೀಪವನ್ನು ನಾನು ಹಚ್ಚಿದೆ ಅಂತ ಹೇಳಿ ಆ ಪಾಶುರದಲ್ಲಿ ಹೇಳ್ತಾರೆ. ಅದು ಜ್ಞಾನ ದೀಪವಾದರೆ, ಅದೇ ರೀತಿ ನಾವು ಮತ್ತೊಂದು ದೀಪ ಯಾವುದು ನೋಡಿದ್ವಿ ಅಂದರೆ, ಸ್ವಾಮಿ ದೇಶಿಕರು ತಮ್ಮ ಸಂಕಲ್ಪ ಸೂರ್ಯೋದಯ ಅನ್ನುವಂತಹ ನಾಟಕದಲ್ಲಿ ತೋರಿಸಿದಂತಹ ಒಂದು ದೀಪ. ಅದು ಯಾವುದು ಅಂತ ಅಂದರೆ, ಭಾವಿತೋ ಭಾಷ್ಯ ದೀಪ ಅನ್ನುವಂತಹ ರೀತಿಯಲ್ಲಿ ಅದು ಸ್ವಾಮಿ ರಾಮಾನುಜರ ಭಾಷ್ಯವಾಗಲಿ, ಗೀತಾ ಭಾಷ್ಯವಾಗಲಿ, ಶ್ರೀಭಾಷ್ಯವಾಗಲಿ, ಮಿಕ್ಕ ಯಾವುದೇ ಗ್ರಂಥಗಳಾಗಲಿ ಅವೆಲ್ಲವೂ ಸಹ ಇಲ್ಲಿ ಹೇಗೆ ನಾವು ಆ ಟಾರ್ಚ್ ಲೈಟ್ ನೋಡಿದ್ವೋ, ಆ ಟಾರ್ಚ್ ಲೈಟಿಂದ ನಮಗೆ ದಾರಿ ತಿಳಿಯುತ್ತೆ, ಆದರೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೂ ಸಹ ಒಬ್ಬರು ಬೇಕು. ಆ ರೀತಿಯಲ್ಲಿ ಆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥವ್ರು ಆಚಾರ್ಯರು, ಆ ಟಾರ್ಚ್ ಲೈಟ್ ಅನ್ನುವಂಥದ್ದು ಈ ಶ್ರೀಭಾಷ್ಯ ಮತ್ತು ಭಾಷ್ಯಾದಿ ಗ್ರಂಥಗಳು. ಈ ರೀತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಅತ್ಯಂತ ಮುಖ್ಯವಾಗಿ ನಾವು ನೋಡುವಂತಹ ಒಂದು ಕ್ರಿಯೆ ಅದು ದೀಪ ಹಚ್ಚುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ದೀಪ ಹಚ್ಚುವುದರ ಬಗ್ಗೆ ಗೋದಾದೇವಿ ಬಹಳ ಮುಖ್ಯವಾಗಿ ನಮಗೆ ತೋರಿಸಿದ್ದಾಳೆ. ಮೆತ್ತೆಂಡ್ರ ಪಂಚಶಯನತ್ತಿನ್ಮೇಲೇರಿ ಅಂತ ಹೇಳಿ ಇದರಲ್ಲೂ ಸಹ ನಾವು ಅಲ್ಲಿ ಪೆರುಮಾಳ್ ಮತ್ತು ತಾಯಾರರು ಒಂದು ಎತ್ತರವಾದಂತಹ ಒಂದು ಆಸನ, ಅದರ ಮೇಲೆ ಪಂಚಶಯನ ಅನ್ನುವಂತಹ 5 ಗುಣಗಳನ್ನು ಹೊಂದಿರುವಂತಹ ಒಂದು ಹಾಸಿಗೆ, ಅದರ ಮೇಲೆ ಆಸೀನರಾಗಿದ್ದಾರೆ ಅಂತ ನೋಡಿದ್ವಿ. ಇದೇ ರೀತಿ ವಿಶೇಷಾರ್ಥದಲ್ಲಿ ಒಬ್ಬ ಜೀವ ಶ್ರೀವೈಕುಂಠದಲ್ಲಿ ತಾಯಾರು ಹಾಗೂ ಪೆರುಮಾಳಿನ ಬಳಿ ಹೋದಾಗ ಆ ಮಂಚದ ಮೇಲೆ ಹತ್ಕೊಂಡೇ ಹೋಗಬೇಕು ಅಂತ ಹೇಳಿ ಆ ವಿಶೇಷ ಅರ್ಥದಲ್ಲಿ ನೋಡಿದ್ವಿ. ಅದರ ಜೊತೆಗೆ ನಾವು ನೋಡಿದಂತಹ ವಿಷಯ, ಕೊತ್ತಲರ್ ಪೂಂಗುಳಲ್ ನಪ್ಪಿನ್ನೈ ಕೊಂಗೈ ಮೇಲ್ ವೈತ್ತು ಕಿಡಂದ ಮಲರ್ಮಾರ್ಬಾ ವಾಯ್ತಿರವಾಯ್ ಅಂತ ಅಂದರೆ, ಆ ನಪ್ಪಿನ್ನೈ ಗೋದಾದೇವಿ ತನ್ನ ತಲೆಯಲ್ಲಿ ಗೊಂಚಲಾಗಿ ಹೂಗಳನ್ನು ಮುಡ್ಕೊಂಡಿದ್ದಾಳಂತೆ. ಆ ರೀತಿಯಲ್ಲಿ ಆ ಗೊಂಚಲು ಹೂಗಳನ್ನು ಮುಡ್ಕೊಂಡಿರುವಂಥದ್ದು ಅಲಂಕಾರವನ್ನು ತೋರಿಸುತ್ತೆ. ಮೈತ್ತಡಂ ಕಣ್ಣಿನ ನೀವು ಮಣಾಳನೈ ಎತ್ತನೈ ಪೋದುಂ ತುಯಿಲಳ ಒಟ್ಟಾಯ್ ಕಾಣ್ ಅಂತ ಹೇಳಿ ಅವಳು ಕಣ್ಣಿಗೆ ಹಚ್ಕೊಂಡಿರುವಂತಹ ಆ ಕಣ್ಣಿನ ಕಪ್ಪು, ಅದರಿಂದ ಶ್ರೀಮನ್ನಾರಾಯಣನ ಆ ಒಂದು ತಿರುಮೇನಿ ದೇಹ ಯಾವ ರೀತಿ ಕಪ್ಪುಗೆ ಕಾಣ್ತಾ ಇದೆ ಅಂತ ಹೇಳಿ ನೆನ್ನೆ ಅತಿ ಆಶ್ಚರ್ಯವಾದಂತಹ ಒಂದು ಶ್ಲೋಕವನ್ನು ಕೂಡ ನೋಡಿದ್ವಿ. ಆ ರೀತಿಯಲ್ಲಿ ಆ ಒಂದು ಕಣ್ಣು ಕಪ್ಪಿನ ಬಗ್ಗೆಯೂ ಅವಳ ಸೌಂದರ್ಯದ ಬಗ್ಗೆಯೂ ನೆನ್ನೆಯ ಪಾಶುರದಲ್ಲಿ, ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಮೈತ್ತಡಂ ಕಣ್ಣಿನಾಯ್ ನೀವುಣ್ ಮಣಾಳನೈ ಎತ್ತನೈ ಪೋದುಂ ತುಯಿಲಳ ಒಟ್ಟಾಯ್ ಕಾಣ್ ಎತ್ತನೈ ಏಲುಂ ಪಿರಿವಾಟ್ರಗಿಲ್ಲಾಯಾಲ್ ತತ್ವಮಂಡ್ರು ತಗವೇಲೋ ರೆಂಪಾವಾಯ್ ಅಂತ ಹೇಳಿ, ಎತ್ತನೈ ಏಲುಂ ಪಿರಿವಾಟ್ರಗಿಲ್ಲಾಯಾಲ್, ನೀನು ಇಷ್ಟೆಲ್ಲ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ನಿನ್ನ ಸ್ತೋತ್ರನೂ ಮಾಡ್ತಾ ಇದ್ದೀನಿ, ನಿನ್ನ ಹೇಳು ಅಂತ ಇಷ್ಟೆಲ್ಲ ಬೇಡ್ಕೊಳ್ತಾ ಇದ್ದೀನಿ, ಆದರೂ ನೀನು ಮಲ್ಗೆ ಇದೆಯಾ, ಆ ಶ್ರೀಕೃಷ್ಣನನ್ನು ಕಣ್ಮುಚ್ಚಿಸ್ಕೊಂಡು ಹಾಗೆ ಮಲಗಿಸ್ಕೊಂಡಿದ್ಯಾ. ನಾವೆಲ್ಲ ಬಂದಿರೋರು ಯಾರೋ ಅಸುರರು ಅಂಥವ್ರಲ್ಲ, ಆ ಶ್ರೀಕೃಷ್ಣನ ತೊಂದರೆ ಕೊಡೋದಕ್ಕೋ ಅಥವಾ ದ್ವೇಷದಿಂದಲೋ ಬಂದವರಲ್ಲ, ಪ್ರೇಮದಿಂದ ಭಕ್ತಿಯಿಂದ ಬಂದವರು ನಾವೆಲ್ಲ ಗೋದಾದೇವಿ ಮತ್ತು ಸಖಿಯರು. ನಮ್ಮನ್ನು ನೋಡಿ ಕೂಡ ನೀನು ಆ ಶ್ರೀಕೃಷ್ಣನನ್ನು ಕಳಿಸ್ಲಿಲ್ಲ ಅಂತ ಅಂದರೆ, ತಾಯೇ ನೀನು ಮಾಡೋವಂಥದ್ದು ಸರಿಯಲ್ಲ. ನಮಗೆ ಗೊತ್ತು, ಅಲ್ಟಿಮೇಟ್ಲಿ ಕೊನೆಯಲ್ಲಿ ನಾವು ಹೋಗಿ ಸೇರಬೇಕಾಗಿರೋದು ನಿಮ್ಮನ್ನೇ, ಅಂದರೆ ಶ್ರೀಮನ್ನಾರಾಯಣನ ಜೊತೆಗೆ ಸೇರಿರುವಂತಹ ಶ್ರೀದೇವಿ, ಆ ತಾಯಾರು ನಿಮ್ಮನ್ನೇ ನಾವು ಹೋಗಿ ಸೇರಬೇಕು, ಅದು ನಮಗೆ ಗೊತ್ತು. ಅದಕ್ಕೆ ಅಂತ ಒಂದು ಸ್ವಲ್ಪ ಕಾಲವೂ ಕೂಡ ನೀನು ವಿರಹವನ್ನು ಸಹಿಸೋದಿಲ್ವಾ? ನಾವು ಇಂಥವ್ರು ಬಂದಿದ್ದೀವಿ, ನಮಗಾದರೂ ಸ್ವಲ್ಪ ಶ್ರೀಕೃಷ್ಣನನ್ನು ಕಳಿಸ್ಬಾರ್ದ ಹೊರಗೆ ಅಂತ ಹೇಳಿ, ನಮಗೆ ಆ ತತ್ವದ ಬಗ್ಗೆ ಗೊತ್ತು, ನೀವಿಬ್ಬರೂ ಯಾವಾಗಲೂ ಸೇರಿರ್ತೀರ, ಅದಕ್ಕೆ ಅಂತ ಇಂಥ ಭಕ್ತರು ಬಂದಾಗಲೂ ಕೂಡ ಆ ತತ್ವವನ್ನೇ ಪ್ರದರ್ಶನ ಮಾಡ್ತಾ ಇರಬೇಕು ಯಾವಾಗಲೂ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ನೀಳಾದೇವಿಗೆ ನೀವಿಬ್ಬರೂ ಪ್ರತ್ಯೇಕವಾಗಿ ಅಂದರೆ ಸಪ್ರೇಟಾಗಿ ಆ ಶ್ರೀಕೃಷ್ಣನನ್ನು ಕಳುಹಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಆ ರೀತಿಯಲ್ಲಿ ನೆನ್ನೆಯ ಪಾಶುರದಲ್ಲಿ ಈ ವಿಷಯಗಳನ್ನೆಲ್ಲ ನೋಡಿದ್ವಿ. ಇವತ್ತು
20ನೆಯ ಪಾಶುರವನ್ನು ನೋಡೋದಾದರೆ 33 ಅಮರರ್ಕ್ ಮುನ್ಸೆಂಡ್ರು ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲಳಾಯ್. ಇಲ್ಲಿ 33 ಅಮರರ್ಕ್ ಮುನ್ಸೆಂಡ್ರು ಅಂತ ಅಂದರೆ 33 ದೇವತೆಗಳು. 33 ದೇವತೆಗಳು ಅಂತ ಅಂದರೆ ಒಂದು ರೀತಿಯಲ್ಲಿ ಹೌದು, ಒಂದು ರೀತಿಯಲ್ಲಿ ಇಲ್ಲ. ಅದು ಹೇಗೆ ಅಂತ ನಾವು ನೋಡೋದಾದರೆ ಇಲ್ಲಿ ಯಾರ್ಯಾರನ್ನು ನಾವು ನೋಡ್ತೀವಿ 33 ಅಂತ ಅಂದರೆ ಅಷ್ಟವಸುಗಳು, 12 ಆದಿತ್ಯರು, 2 ಅಶ್ವಿನಿ ಕುಮಾರರು, 11 ರುದ್ರರು. ಈ ರೀತಿಯಾಗಿ 33 ದೇವತೆಗಳನ್ನು ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ನೋಡ್ಬೋದು. ಅದರ ಪ್ರಕಾರ 33 ದೇವತೆಗಳು ಅದು ಒಂದು ಪಕ್ಷ. ಇನ್ನೊಂದು ಪಕ್ಷ 33 ಕೋಟಿ ಅಂತ ಹೇಳೋದು ಏನಕ್ಕೆ ಅಂತ ಅಂದರೆ ಈ 33 ಜನ ಯಾರಿದ್ದಾರೋ ಆ 33 ಜನಕ್ಕೂ ಅವರಿಗೆ ಇರುವಂತಹ ಅಂಶಗಳು ಒಂದೊಂದು ಕೋಟಿ. ಆದ್ದರಿಂದ 33 ಕೋಟಿ ಅಂತ ಹೇಳುವಂತಹ ಒಂದು ಅಭ್ಯಾಸವೂ ಇದೆ, ಅದು ಮತ್ತೊಂದು ಪಕ್ಷ. ಆ ರೀತಿಯಲ್ಲಿ 33 ಅಂತಲೂ ಹೇಳ್ಬೋದು, 33 ಅಂತ ಇಲ್ಲಿ ಗೋದಾದೇವಿ ತೋರಿಸಿರೋ ರೀತಿಯಲ್ಲಿ ಅದೇ ಸಮಯದಲ್ಲಿ 33 ಕೋಟಿ ಅಂತಲೂ ಹೇಳ್ಬೋದು. ಆ ರೀತಿಯಲ್ಲಿ ನಾವು 33 ಅಮರರ್ಕ್ ಮುನ್ಸೆಂಡ್ರು. ಇಲ್ಲಿ ಅಮರರು ಅಂತ ಅಂದರೆ ಯಾರು? ಇಲ್ಲಿ ಅಮರರು ಅಂತ ಅಂದರೆ ಈಗ ನಾವು ನಮ್ಮ ಚಿರಂಜೀವಿಗಳು ಅಂತ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳ್ತೀವಲ್ವ, ಅದರಲ್ಲಿ ವಿಭೀಷಣ, ಇನ್ನೂ ಆ ಅಶ್ವತ್ಥಾಮ ಬಹಳಷ್ಟು ಜನ ಬರ್ತಾರೆ ಅಲ್ವಾ. ಆ ರೀತಿಯಲ್ಲಿ ಅವರು ಚಿರಂಜೀವಿಗಳು ಅಂದರೆ ಏನರ್ಥ ಅಂತ ಅಂದರೆ ಅವರಾಗಲಿ ಅಥವಾ ದೇವತೆಯರು ನಾವು ನೋಡುವಂಥ ಇಂದ್ರಾದಿಗಳಾಗಲಿ ಇವರೆಲ್ಲ ಚಿರಂಜೀವಿಯರು ಅಂದರೆ ಏನರ್ಥ? ಯಾವಾಗಲೂ ಬಾಳ್ತಾ ಇರ್ತಾರೆ ಅಂತ ಅರ್ಥನಾ ಅಂತ ಅಂದರೆ ಇಲ್ಲ. ಇದೊಂದು ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿ ಎಲ್ರಿಗೂ ಇರೋವಂಥದ್ದು. ಅದೇನು ಅಂತ ಅಂದರೆ ಈಗ ದೇವತೆಯರಿಗೆ ಅಲ್ಲಿ ಒಂದು ದಿನ ಅಂತ ಅಂದರೆ ಇಲ್ಲಿ ಒಂದು ವರ್ಷ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಭೂಲೋಕದಲ್ಲಿ ಒಂದು ವರ್ಷ ಆದರೆ ದೇವತೆಯರಿಗೆ ಒಂದು ದಿನ. ಆ ರೀತಿಯಲ್ಲಿ ಅವರಿಗೂ ಸಹ ಒಂದು ಆಯಸ್ಸು ಅನ್ನೋದು ಆಗಲೇ ಡಿಸೈಡ್ ಆಗೋಗಿದೆ ಆ ದೇವತೆಯರಿಗೂ ಸಹ. ಅದೇ ರೀತಿಯಲ್ಲಿ ಇಲ್ಲಿ ಈ ಚಿರಂಜೀವಿಗಳಿಗೂ ಸಹ ಒಂದು ಆಯಸ್ಸು ಅನ್ನೋದು ಇದೆ. ಆದರೆ ಆ ದೇವತೆಯರದಾಗಲಿ ಈ ಚಿರಂಜೀವಿಗಳದಾಗಲಿ ಈ ಆಯಸ್ಸು ನಾವು ಸಾಮಾನ್ಯವಾಗಿ ಈ ಒಂದು ಭೂಮಿಯಲ್ಲಿ ಬಾಳುವಂಥ ನಮ್ಮಂಥವ್ರ ಮಧ್ಯ ಅದನ್ನು ಕಂಪೇರ್ ಮಾಡಿ ನೋಡಿದ್ರೆ ಈ ಆಯಸ್ಸಿಗಿಂತ ಆ ಆಯಸ್ಸು ತುಂಬ ಜಾಸ್ತಿಯಾಗಿರೋದ್ರಿಂದ ಅವರನ್ನು ಚಿರಂಜೀವಿ ಅಂತ ಕರಿತೀವಿ. ಅವ್ರು ಯಾವತ್ತಿಗೂ ಬಾಳ್ತಾ ಇರ್ತಾರೆ ಅಂತ ಚಿರಂಜೀವಿ ಅಂತ ಕರೆಯೋದಿಲ್ಲ. ಅವರ ಆಯಸ್ಸು ನಮ್ಮ ಆಯಸ್ಸಿನ ಕಂಪ್ಯಾರಿಸನ್ನಲ್ಲಿ ತುಂಬ ಜಾಸ್ತಿ ಇರೋದರಿಂದ ಅವರಿಗೆ ಚಿರಂಜೀವಿ ಅಂತ ಹೆಸರು. ಅದೇ ರೀತಿಯಲ್ಲಿ ದೇವತೆಯರಿಗೂ ಅಷ್ಟೇ ಅವರ ಒಂದು ಟೈಮ್ ಪೀರಿಯಡ್ ಮುಗಿದಾದ ಮೇಲೆ, ಈಗ ಉದಾಹರಣೆಗೆ ಬ್ರಹ್ಮ ಅನ್ನುವಂಥವನು, ಆ ಒಂದು ಬ್ರಹ್ಮ ಅನ್ನುವಂಥ ಒಂದು ಪೋಸ್ಟ್, ಅದು ಪದವಿ. ಆ ಪದವಿಯಲ್ಲಿ ಬ್ರಹ್ಮ ಅನ್ನುವಂಥವನು ಅವನಿಗೆ ಇರಬೇಕಾದಂಥ ಒಂದು ಟೆನ್ಯೂರ್ ಇದೆ. ನಾವೀಗ ಹೇಗೆ ಈ ನಮ್ಮ ಇದರಲ್ಲೂ ಸಹ ಒಂದು ಚುನಾವಣೆ ಆದಮೇಲೆ ಒಂದೊಂದು ಪದವಿಗೆ ಬಂದು ಒಬ್ಬೊಬ್ಬರು ಸಹ ಇಂತಿಂಥ ಟೆನ್ಯೂರ್ 4 ವರ್ಷ 5 ವರ್ಷ ಈ ರೀತಿ ಇದ್ದು ಹೋಗ್ತಾರಲ್ಲ, ಅದೇ ರೀತಿ ಆ ಬ್ರಹ್ಮನಿಗೂ ಕೂಡ ಒಂದು ಟೆನ್ಯೂರ್ ಇದೆ. ಆ ರೀತಿಯಲ್ಲಿ ಆ ಬ್ರಹ್ಮನ ಒಂದು ಟೆನ್ಯೂರ್ ಆದಮೇಲೆ, ಆ 4-5 ವರ್ಷಗಳ ಆದಮೇಲೆ ಆ ಬ್ರಹ್ಮ ಮತ್ತೆ ಹೋಗಿ ಮತ್ತೊಬ್ಬರ ಬ್ರಹ್ಮ ಆ ಪದವಿಗೆ ಬರಬೇಕು. ಆ ರೀತಿಯಲ್ಲಿ ಆ ಬ್ರಹ್ಮನಾಗಲಿ ಅದೇ ರೀತಿಯಲ್ಲಿ ಇತರ ದೇವತೆಗಳಾಗಲಿ ಅವರೆಲ್ಲರಿಗೂ ಒಂದು ಅಂತ್ಯಕಾಲ ಇದೆ. ಆದರೆ ಅವರನ್ನು ನಾವು ಈ ರೀತಿಯಾಗಿ ಅವರು ಅಮೃತವನ್ನು ಕುಡಿದು ಬಿಟ್ಟಿದ್ದಾರೆ ಅಂತ ಕೂಡ ನಾವು ಪುರಾಣಗಳಲ್ಲಿ ನೋಡ್ತೀವಿ ಅಲ್ವಾ. ಅವ್ರಿಗೆ ಯಾವಾಗಲೂ ಶಾಶ್ವತವಾಗಿ ಬಾಳ್ತಾರೆ, ಅಮೃತವನ್ನು ಕುಡಿದು ಬಿಟ್ಟಿದ್ದಾರೆ ಅಂತ ನೋಡ್ತೀವಿ. ಆ ಅಮೃತ ಅವ್ರಿಗೆ ಇದ್ದಂತಹ ಒಂದು ಆಯಸ್ಸು ಅದು ಕಡಿಮೆಯಾಗಿತ್ತು. ಅದು ನಮಗೆ ಒಂದು ಕಂಪ್ಯಾರಬಲ್ ಲೆವೆಲಲ್ಲಿತ್ತು ಮೊದಲು. ಆ ಒಂದು ಅಮೃತ ಏನು ಮಾಡ್ತು ಅಂತ ಅಂದರೆ ಆ ಅಮೃತವನ್ನು ಅವರು ಸೇವನೆ ಮಾಡಿದ್ರಿಂದ ನಮಗೆ ಕಂಪ್ಯಾರಬಲ್ ಲೆವೆಲಲ್ಲಿ ಅವರ ಒಂದು ಆಯಸ್ಸು ಇವಾಗ ಇಲ್ಲ. ಆದ್ದರಿಂದ ಅವರನ್ನು ನಾವು ನೋಡಿ ಅಮರರ್ ಅಂತ ಇಲ್ಲಿ ಗೋದಾದೇವಿ ಕರೀತಾಳೆ. ಅಮರರ್ ಅಂತ ಅಂದರೆ ಯಾವಾಗಲೂ ಇರೋರು ಅನ್ನೋ ಅರ್ಥ ಅಲ್ಲ. ಇಲ್ಲಿ ಅಮರರ್ಕ್ ಮುನ್ಸೆಂಡ್ರು ಅಂದರೆ ಅವರಿಗೆ ಒಂದು ಆಯಸ್ಸು ಅನ್ನೋದು ಇದೆ, ಅದು ರೆಸ್ಟ್ರಿಕ್ಟೆಡ್ಡೇನೆ. ಆದರೆ ಆ ಟೈಮ್ ಅನ್ನೋಂಥದ್ದು ಅವರಿಗಿರುವಂಥ ಆಯಸ್ಸಾಗಲಿ ನಮಗಿರುವಂಥ ಆಯಸ್ಸನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ಅವರ ಆಯಸ್ಸು ತುಂಬ ಜಾಸ್ತಿ. ಅದಕ್ಕೋಸ್ಕರ ಅವರನ್ನು ಚಿರಂಜೀವಿ ಅಮರರು ಅನ್ನುವಂಥ ಪದಗಳಿಂದ ಎಲ್ಲ ಅವರನ್ನು ಕರಿತೀವಿ ಅಂತ ಹೇಳಿ ನಾವು ನೋಡ್ಬೋದು. ಆ ರೀತಿಯಲ್ಲಿ
ಆ ಬ್ರಹ್ಮನಿಗೆ ಒಂದು ಆಯಸ್ಸು ಅನ್ನುವಂಥದ್ದು ನಿರ್ಧಾರವಾಗಿದೆ ಅಂತ ಅಂದರೆ ಇತರ ದೇವತೆಗಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆ ರೀತಿಯಲ್ಲಿ 33 ಅಮರರ್ಕ್ ಮುನ್ಷಂಡ್ರು ಅಂತ ಹೇಳಿದ್ರೆ ಇಲ್ಲಿ ಗೋದಾದೇವಿ ಈಗ ತಾನೇ ನೋಡಿದ್ವಿ ಅಲ್ವಾ, ಅಷ್ಟವಸುಗಳು, ಏಕಾದಶ ರುದ್ರರು, ಇವರನ್ನೆಲ್ಲ ನೋಡಿದ್ವಿ. ಇವರ ಎಲ್ಲರಿಗೂ ಮುಂಚೆ ಹೋಗಿ ಮುಂದೆ ನಿಂತ್ಕೊಳ್ಳೋನು ಯಾರು ಅಂತ ಅಂದರೆ ಶ್ರೀಮನ್ನಾರಾಯಣಂತೆ. ಯಾವಾಗ ಅಂತ ನೋಡಿದ್ರೆ ಆ ಭಕ್ತರು ಯಾವಾಗ ಆ ಶ್ರೀಮನ್ನಾರಾಯಣನ ಕರೀತಾರೋ ಅವಾಗೆಲ್ಲ ಇವರಿಗೆಲ್ಲ ಮುಂಚೆ ಹೋಗಿ ನಿಂತ್ಕೊಳ್ಳೋದು ಶ್ರೀಮನ್ನಾರಾಯಣ ಅಂತೆ. ಅಲ್ಲಿ ಕರೀತಾ ಇರೋದೇ ನಾರಾಯಣನ್ನ, ಅದಕ್ಕೆ ಅವನೇ ಮುಂದೆ ಹೋಗ್ತಾನೆ ಅಂತ ಅಂದರೆ ಹಾಗಲ್ಲ. ಅಲ್ಲಿ ಶ್ರೀಮನ್ನಾರಾಯಣನ್ ಕರೆದ್ರೂ ನಾನೂ ಸಹ ಕಾಪಾಡೋಕ್ಕೆ ಹೋಗ್ಬೋದು ಅನ್ನುವಂಥ ಒಂದು ಮನಸ್ಥಿತಿಲಿ ಇವರುಗಳು ಹೋಗ್ಬೋದಲ್ವ ಮುಂದಕ್ಕೆ. ಮಿಕ್ಕ ದೇವತೆಯರು ಸಹ ಅವ್ರು ಹೋಗಲ್ವಂತೆ. ಯಾಕೆ ಅಂತ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಆ ಸಾಮರ್ಥ್ಯ ಅವ್ರಿಗಿಲ್ಲ ಅಂತ ಹೇಳಿ. ಇದು ನಮಗೆ ಬಹಳಷ್ಟು ಕಥೆಗಳಿಂದ ಗೊತ್ತಾಗುತ್ತೆ. ಯಾವ ರೀತಿ ಆ ಒಂದು ವೃತ್ರಾಸುರನ ಕಥೆಯಾಗಲಿ, ಬಹಳಷ್ಟು ಹಿರಣ್ಯಕಶಿಪುವಿನ ಕಥೆಯಾಗಲಿ, ಹಿರಣ್ಯಾಕ್ಷನ ಕಥೆಯಾಗಲಿ, ಈ ಎಲ್ಲ ಕಥೆಗಳಲ್ಲೂ ನಾವು ನೋಡುವಂಥದ್ದು ಏನು ಅಂತ ಅಂದರೆ ಆ ಶ್ರೀಮನ್ನಾರಾಯಣನೇ ಈ ಕಷ್ಟಕಾಲದಲ್ಲೆಲ್ಲ ಅವನೇ ಬಂದು ಮುಂದೆ ನಿಂತಿದ್ದು, ಮಿಕ್ಕವರೆಲ್ಲ ಹಿಂದೆನೇ ಉಳಿದ್ರು. ಆ ರೀತಿಯಲ್ಲಿ 33 ಅಮರರ್ಕ್ ಮುನ್ಷಂಡ್ರು ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲಳ ಅಂತ ಅಂದರೆ ಈ 33 ಕೋಟಿ ದೇವತೆಗಳು ಒಂದು ಪಕ್ಷ, ಇನ್ನೊಂದು ಪಕ್ಷದಲ್ಲಿ ಈ 33 ದೇವತೆಗಳು ಇವರಿಗೆಲ್ಲ ಮುಂದೆ ಹೋಗಿ ಇವರನ್ನೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಮೊದಲು ಮುಂದೆ ನಿಲ್ಲೋನು ಯಾರು ಅಂತ ಅಂದರೆ ಶ್ರೀಮನ್ನಾರಾಯಣ ಅಂತೆ. ಯಾವಾಗ ಆ ಆಶ್ರಿತರಿಗೆ ಯಾವುದೋ ಒಂದು ಕಷ್ಟ ಬಂದಾಗ. ಆ ರೀತಿಯಲ್ಲಿ ನಾವು ಬಹಳಷ್ಟು ಚರಿತ್ರೆಗಳನ್ನು ನೋಡ್ಬೋದು. ಒಂದು ಚರಿತ್ರೆಯನ್ನು ನಾವು ನೋಡೋದಾದರೆ, ಈಗಾಗಲೂ ಇದಕ್ಕೆ ಮುಂಚೆಯೂ ಒಂದು ಉಪನ್ಯಾಸದಲ್ಲಿ ಈ ಚರಿತ್ರೆಯನ್ನು ನೋಡಿದ್ದೀವಿ. ಅದು ಆ ಧ್ರುವನ ಬಗ್ಗೆ ಅಲ್ವಾ. ಆ ಧ್ರುವನನ್ನು ಅಲ್ಲಿ ಅವಳ ತಾಯಿಯಾದವಳು ಅಲ್ಲಿಂದ ಓಡಿಸಿದ್ಲು. ಎಲ್ಲಿ? ಅವರ ಒಂದು ಅರಮನೆಯಿಂದ ಓಡಿಸಿದ್ಲು. ಯಾವ ಕಾರಣಕ್ಕೆ ಅಂತ ಅಂದರೆ ಅವಳು ಸ್ವಂತ ತಾಯಿ ಅಲ್ಲ, ಅವಳು ಮಲತಾಯಿ. ಅವಳು ಈ ಧ್ರುವನನ್ನು, ಅವನಿಗೆ ಎಷ್ಟು ವಯಸ್ಸು? 4-5 ವರ್ಷದ ಹುಡುಗ. ಅವನನ್ನು ನಿನ್ನ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋವಂಥ ಅರ್ಹತೆ ನಿನಗಿಲ್ಲ, ಆ ಒಂದು ರೈಟ್ಸನ್ನು ನೀನು ಕಳ್ಕೊಂಡ್ಬಿಟ್ಟಿದೀಯಾ ಅಂತ ಹೇಳಿ ಆ ಧ್ರುವನನ್ನು ಇವಳು ಅರಣ್ಯಕ್ಕೆ ಓಡಿಸ್ತಾಳೆ. ನೀನು ಅರಣ್ಯಕ್ಕೆ ಹೋಗು ಅಂತ ಹೇಳಿ ಆ ಒಂದು ಅರಮನೆಯಿಂದ ಅಂತಹ ಚಿಕ್ಕ ಹುಡುಗನನ್ನು ಓಡಿಸ್ತಾಳೆ. ಆ ರೀತಿಯಲ್ಲಿ ಆ ತಂದೆಯೂ ಕೂಡ, ರಾಜನಾದವನು ಕೂಡ ಆ ಸಮಯದಲ್ಲಿ ಏನೂ ಮಾತಾಡಲಿಲ್ಲ. ಯಾಕೆ ಅಂತ ಅಂದರೆ ಅವಳ ಮೇಲೆ ಇರುವಂತಹ ಒಂದು ಮೋಹ. ಅದರಿಂದ ಆ ಹುಡುಗನನ್ನು ಕೂಡ ಆ ತಂದೆ ಬಿಟ್ಟುಕೊಟ್ಟ. ಅಂಥ ಚಿಕ್ಕ ಹುಡುಗ ಕಾಡಿಗೆ ಹೋದ. ಕಾಡಿಗೆ ಬಂದು ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಅವನ ತಲೆಯಲ್ಲಿರೋದೆಲ್ಲ ಒಂದೇ ಯೋಚನೆ, ನಾನು ಹೇಗಾದರೂ ಮಾಡಿ ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೋಬೇಕು. ಆ ರೀತಿಯಲ್ಲಿ ಆ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋವಂಥದ್ದನ್ನು ತಡೆದಿಟ್ಟಿದ್ಲು ಅವಳ ಮಲತಾಯಿ. ಆ ರೀತಿಯಲ್ಲಿ ಧ್ರುವ ಕಾಡಿಗೆ ಬಂದು ತಪಸ್ಸನ್ನು ಮಾಡಿದ. ಆ ತಪಸ್ಸು ಹೇಗೆ ಇತ್ತು ಅಂತ ನಾವು ನೋಡಿದ್ರೆ, ಆ ತಪಸ್ಸು ಹಂತಗಳಲ್ಲಿ ಅದು ಹೆಚ್ಚಾಗೇ ಹೋಗ್ತಾ ಇತ್ತು. ತಪಸ್ಸು ಹೆಚ್ಚಾಗಿ ಹೋಗ್ತಾ ಇತ್ತು ಅಂತ ಅಂದರೆ ಏನು? ಮೊದಲು ಹಣ್ಣುಗಳನ್ನೆಲ್ಲ ತಗೊಳ್ತಾ ಇದ್ದವನು ಆಮೇಲೆ ಗೆಡ್ಡೆ ಗೆಣಸಿಗೆ ಬಂದ. ಆ ಗೆಡ್ಡೆ ಗೆಣಸಿಂದ ಎಲೆಗಳಿಗೆ ಬಂದ. ಆ ಎಲೆಗಳಿಂದ ಕೊನೆಗೆ ಗಾಳಿಗೆ ಬಂದ. ಆ ರೀತಿಯಲ್ಲಿ ಕೊನೆಯಲ್ಲಿ ಆ ಧ್ರುವ ಸೇವನೆ ಮಾಡ್ತಾ ಇದ್ದು ಕೇವಲ ಗಾಳಿನೇ. ಈ ರೀತಿ ತಪಸ್ ಮಾಡಿಕೊಂಡು ಇದ್ದಂತಹ ಆ ಧ್ರುವನನ್ನು ಭೇಟಿಯಾದದ್ದು ಯಾರು ಅಂತ ಅಂದರೆ ಅವನನ್ನು ಭೇಟಿಯಾದದ್ದು ನಾರದರು. ಆ ನಾರದರು ಇವನನ್ನು ಭೇಟಿಯಾದ್ರಿಂದಾನೇ ಇವನು ಈ ರೀತಿ ತಪಸ್ ಮಾಡೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆ ಚಿಕ್ಕ ಹುಡುಗನಿಗೆ ಈ ರೀತಿ ತಪಸ್ ಮಾಡೋದು ಹೇಗೆ ಗೊತ್ತಿರುತ್ತೆ? ಅವನು ಹೇಳ್ತಾನೆ, ಈ ರೀತಿಯಲ್ಲಿ ನಾನು ಹೋಗಿ ನಮ್ಮ ಅಪ್ಪನ ತೊಡೆ ಮೇಲೆ ನಾನು ಕೂತ್ಕೋಬೇಕು. ಅದಕ್ಕೆ ನಮ್ಮ ಮಲತಾಯಿ ಆದವಳು ಬಿಡ್ತಾ ಇಲ್ಲ. ಅದಕ್ಕೆ ಏನಾದರೂ ಮಾಡಿ ಒಂದು ಉಪಾಯ ಹೇಳು ಅಂತ ಹೇಳಿ ಆ ನಾರದರನ್ನು ಕೇಳ್ತಾನೆ. ಅದಕ್ಕೆ ನಾರದರು ಹೇಳ್ತಾರೆ, ಇದಕ್ಕಿರುವಂಥದ್ದು ಒಂದೇ ಉಪಾಯ. ಈ ಲೋಕಕ್ಕೆಲ್ಲ ಶ್ರೇಷ್ಠವಾದವನೊಬ್ಬ ಇದ್ದಾನೆ, ಅವನನ್ನು ಹೋಗಿ ಕೇಳು, ಆಗದೇ ಇರೋವಂಥ ಕೆಲಸನೇ ಇಲ್ಲ ಅಂತ ಹೇಳಿ ನಾರದರು ಹೇಳಿಬಿಟ್ಟು ಅವನಿಗೆ 12 ಮಂತ್ರವನ್ನು ಉಪದೇಶ ಮಾಡ್ತಾರೆ ನಾರದರು.
ಆ ರೀತಿಯಲ್ಲಿ ಆ ಮಂತ್ರದ ಜೊತೆ ಅವನು ಈ ತಪಸ್ಸನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ನಾನು ನಿಮಗೆ ಈಗ ತಾನೇ ಹೇಳಿದೆ, ಬೇರೆ ಬೇರೆ ಹಂತಗಳಲ್ಲಿ ಕೊನೆಯಲ್ಲಿ ಅವನು ಗಾಳಿ ಸೇವನೆಯನ್ನು ಮಾಡಿಕೊಂಡಿದ್ದ. ಆ ರೀತಿಯಲ್ಲಿ ಅವನು ತಪಸ್ಸನ್ನು ಮಾಡ್ತಾ 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 ಕೊನೆಯಲ್ಲಿ ಅವನಿಗೆ ದರ್ಶನವಾಗಿದ್ದು ಶ್ರೀಮನ್ನಾರಾಯಣ ಗರುಡಾಳ್ವಾನ ಮೇಲೆ ಬಂದು ದರ್ಶನ ಕೊಟ್ಟರು. ಅದಲ್ಲದೆ ಅವನಿಗೆ ತನ್ನ ಎಡಗೈಯಲ್ಲಿ ಇದ್ದಂತಹ ಶಂಖದಿಂದ ಒಂದು ಸ್ಪರ್ಶವನ್ನು ಮಾಡಿದ್ರು. ಅದೊಂದೇ ಸಾಕು, ಅವನ ಕೆನ್ನೆಯನ್ನು ಸ್ಪರ್ಶಿಸಿದ ಕ್ಷಣದಿಂದಲೇ ಅವನಿಗೆ ಈ ಯೋಚನೆ ಏನಿತ್ತು, ನನ್ನ ತಂದೆಯ ತೊಡೆ ಮೇಲೆ ಹೋಗಿ ಕೂತ್ಕೋಬೇಕು ಅಂತ ಹೇಳಿ, ಅದು ಮರ್ತೇ ಹೋಯಿತು. ಅದು ಯಾಕೆ ಮರೀತು ಅಂತ ಅಂದರೆ, ಅವನಿಗೆ ಎಲ್ಲ ಜ್ಞಾನವು ಆ ಶಂಖ ಸ್ಪರ್ಶದಿಂದಲೇ ಬಂದುಬಿಡ್ತು. ಅದಕ್ಕೆ ಮಿಕ್ಕ ಎಲ್ಲ ಯೋಚನೆಗಳು ಹೊರಟೋಯ್ತು. ಆ ರೀತಿಯಲ್ಲಿ ನಮಗೂ ಸಹ ಇವತ್ತು ಜ್ಞಾನಾಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾವು ಉಪಾಸನೆ ಮಾಡಬೇಕಾಗಿರೋದು ಆ ಪಾಂಚಜನ್ಯವನ್ನು. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಈ ಜ್ಞಾನಾಭಿವೃದ್ಧಿ ಯಾರೇ ಮಾಡಬೇಕು ಅಂತ ಇದ್ದರೂ ಆ ಬೆಳ್ಳಕ್ಕೆ ಇರುವಂತಹ ಪಾಂಚಜನ್ಯದ ಉಪಾಸನೆ ಮಾಡಿದ್ರೆ ಜ್ಞಾನಾಭಿವೃದ್ಧಿ ಆಗುತ್ತೆ ಅನ್ನೋದು ಈ ಕಥೆಯಿಂದ ನಮಗೆ ತಿಳಿಯುತ್ತೆ. ಅದಲ್ಲದೆ ಶಪ್ಪಮುಡೆಯಾಯ್ ತಿರಲುಡೆಯಾಯ್, ಇಲ್ಲಿ ಆ ಶ್ರೀಮನ್ನಾರಾಯಣ ಹೇಗೆ ಬಂದ ಅಂತ ನೋಡಿದ್ರೆ, ಅವನು ಆ ಗರುಡಾಳ್ವಾನ ಮೇಲೆ ಬಂದ. ಮತ್ತು ಇಲ್ಲಿ ಬೇರೆ ಯಾರಿಗೂ ಚಾನ್ಸೇ ಇರಲಿಲ್ಲ ಅಲ್ವಾ ಬರೋದಕ್ಕೆ. ಬಂದದ್ದೇ ಶ್ರೀಮನ್ನಾರಾಯಣ ಮೊದಲು, ಇದಲ್ಲದೆ ಬೇರೆ ಯಾರೂ ಬರಲೂ ಇಲ್ಲ. ಬಂದಿದ್ದು ಅವನೇ ಕಾಪಾಡ್ದ, ಅವನೇ ತನ್ನ ಶಂಖದಿಂದ ಇವನಿಗೆ ಜ್ಞಾನವನ್ನು ಕೊಟ್ಟ. ಆ ರೀತಿಯಲ್ಲಿ ಶಪ್ಪಮುಡೆಯಾಯ್ ತಿರಲುಡೆಯಾಯ್ ಅಂತ ಅಂದರೆ, ಶಪ್ಪಮುಡೆಯಾಯ್ ಅಂದರೆ ಏನು? ಇವನೇ ಸಾರ್ವಭೌಮ. ಸಾರ್ವಭೌಮ ಅಂತ ಅಂದರೆ, ಈಗ ಇದಕ್ಕೊಂದು ಉದಾಹರಣೆ ನೋಡೋದಾದರೆ, ಯಾಮುನಾಚಾರ್ಯರು ತಮಗೆಲ್ರಿಗೂ ಗೊತ್ತು, ಸ್ವಾಮಿ ರಾಮಾನುಜರ ಆಚಾರ್ಯರಲ್ಲ ಪ್ರಾಚಾರ್ಯರು ಯಾಮುನಾಚಾರ್ಯರು. ಅವರು ಇದ್ದಂತಹ ಒಂದು ಸಮಯದಲ್ಲಿ ಅವರಿಗೆ ಕೇವಲ 10 ವರ್ಷಗಳ ಒಂದು ವಯಸ್ಸು. ಆ ಸಮಯದಲ್ಲಿ ಏನಾಗುತ್ತೆ, ನಾವಿವತ್ತು ಯಾರ್ಯಾರನ್ನೋ ಹೊರಗಡೆ ಎಲ್ಲ ನೋಡಿ ಚೈಲ್ಡ್ ಪ್ರಾಡಿಜಿ ಅಂತ ಎಲ್ಲ ಹೇಳ್ತೀವಲ್ವ. ಚೈಲ್ಡ್ ಪ್ರಾಡಿಜಿ ಅಂದರೆ ಏನು? ತುಂಬ ಎಕ್ಸ್ಟ್ರಾಡಿನರಿ ಆಗಿರೋವಂಥ ಒಂದು ಮಗು. ಆ ಮಗುಗೆ ಜ್ಞಾನ ಹಿಂಗಿದೆ, ಆ ಮಗು ಚೆಸ್ ಹೀಗಾಡತ್ತೆ, ಇಲ್ಲದೆ ಏನೋ ಒಂದು ಹೇಳಿ ಚೈಲ್ಡ್ ಪ್ರಾಡಿಜಿ ಅಂತೀವಿ ಅಲ್ವಾ. ನಮಗೆ ನಮ್ಮ ಸಂಪ್ರದಾಯದಲ್ಲೇ ಈ ರೀತಿಯಾಗಿ ನಮ್ಮ ಗುರು ಪರಂಪರೆಯಲ್ಲೇ ಅನೇಕ ಚೈಲ್ಡ್ ಪ್ರಾಡಿಜಿಗಳನ್ನು ನಾವು ನೋಡ್ಬೋದು. ಈ ಚೈಲ್ಡ್ ಪ್ರಾಡಿಜಿಗೆ ನಾವೆಲ್ಲೋ ಹೊರಗಡೆ ಹೋಗಬೇಕಾಗಿಲ್ಲ. ಆ ರೀತಿಯಲ್ಲಿ ಆ ಯಮುನೈ ತುರೈವನ್ ಅನ್ನುವಂತಹ ಯಾಮುನಾಚಾರ್ಯರು ತಮ್ಮ 10 ವರ್ಷದ ವಯಸ್ಸಿನಲ್ಲಿ ಒಂದು ಆಶ್ರಮದಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು. ಆ ಆಶ್ರಮದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ಒಂದು ಸಮಯದಲ್ಲಿ ಅವರ ಗುರುಗಳು ಕೆಲ ಕಾಲ ಆ ಆಶ್ರಮದಿಂದ ಹೊರಗೆ ಹೋಗಿದ್ದರು. ಅಂಥ ಸಮಯದಲ್ಲಿ ಅಲ್ಲಿ ಎತ್ತೆತ್ತರದ ಕುದುರೆಗಳ ಜೊತೆಗೆ ಸೈನಿಕರು ಬರ್ತಾರೆ. ಆ ರಾಜನ ಸೈನಿಕರು ಅಲ್ಲಿಗೆ ಬರ್ತಾರೆ. ಅದನ್ನು ನೋಡಿದ ಕೂಡಲೇ ಅಲ್ಲೆಲ್ಲ ಹುಡುಗರು ಆಟ ಆಡ್ತಾಯಿದ್ರು. ಆ ಆಶ್ರಮದ ಹೊರಗೆ ಎಲ್ಲರೂ ಒಳಗೆ ಓಡ್ಬಿಟ್ಟೋದ್ರು. ಯಾಕಂದರೆ ಆ ಅಶ್ವಗಳ ಗಾತ್ರ ಆ ರೀತಿಯಲ್ಲಿತ್ತು. ಈ ಸೈನಿಕರು ಸಹ ಆ ರೀತಿ ದಷ್ಟಪುಷ್ಟವಾಗಿ ಬೆಳೆದಿದ್ದರು. ಬೂಟ್ಸ್ ಕಾಲಲ್ಲಿ ಅದನ್ನು ಬೇರೆ ಇಟ್ಕೊಂಡು ಬೂಟ್ಸ್ ಜೊತೆಗೆ ಬಂದರು. ಇವರನ್ನು ನೋಡಿಯೇ ಆ ಹುಡುಗರಿಗೆಲ್ಲ ಹೆದರಿಕೆ ಆಗೋಯ್ತು. ಎಲ್ಲರೂ ಒಳಗೆ ಓಡ್ಬಿಟ್ರು. ಇದು ಹುಡುಗರಿಗೆ ಮಾತ್ರ ಹೆದರಿಕೆ ಆಗೋದಲ್ಲ, ಈ ಆಶ್ರಮದ ಬಳಿ ಈ ರಾಜ ಸೈನಿಕರು ಬರೋದು ಅನ್ನುವಂಥದ್ದು ತುಂಬ ವಿಶೇಷವಾದ ಸಂಗತಿ. ಯಾಕೆಂದರೆ ಯಾವಾಗಲೂ ಬರೋದೇ ಇಲ್ಲ, ತುಂಬ ಅಪರೂಪದ ಸಂಗತಿ. ಇಂಥವ್ರವ್ರು ನೋಡೇ ಇಲ್ಲ. ಆ ರೀತಿಯಲ್ಲಿ ಇಂಥವ್ರನ್ನ ಆ ಹುಡುಗರು ನೋಡಿಲ್ಲ, ಅದಲ್ಲದೆ ದೊಡ್ಡವ್ರು ನೋಡಿದ್ರೂ ಸಹ ಹೆದರ್ಕೊಂಡು ಒಳಗೆ ಹೋಗುವಂಥ ಒಂದು ದೃಶ್ಯ ಅದು. ಆ ರೀತಿ ಆ ಕುದುರೆಗಳೆಲ್ಲ ಬಂತು, ಸೈನಿಕರೆಲ್ಲ ಇಳಿದ್ರು, ಎಲ್ಲ ಹುಡುಗರು ಹೆದರ್ಕೊಂಡು ಓಡೋದ್ರು. ಒಬ್ಬ ಹುಡುಗ ಮಾತ್ರ ಆ ಸೈನಿಕರ ಮುಂದೆ ಬಂದು ಹೀಗೆ 2 ಕೈಗಳನ್ನು ಇಟ್ಕೊಂಡು ಕಾನ್ಫಿಡೆಂಟಾಗಿ ನಿಲ್ತಾನೆ. ಅವನು ಯಾರು ಅಂತ ಅಂದರೆ ಅವರೇ ನಮ್ಮ ಯಮುನೈ ತುರೈವನ್ ಅಥವಾ ಯಾಮುನಾಚಾರ್ಯರು. ಆ ರೀತಿಯಲ್ಲಿ ಆ ಯಮುನೈ ತುರೈವನ್ ಅನ್ನುವಂಥ ನಮ್ಮ ಯಾಮುನಾಚಾರ್ಯರು ಕಾನ್ಫಿಡೆಂಟಾಗಿ ನಿಂತು ಅವನನ್ನು ಕೇಳ್ತಾರೆ, ನೀನು ಯಾವುದಕ್ಕಾಗಿ ಬಂದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅವನು ಈ ಚಿಕ್ಕ ಹುಡುಗನನ್ನು ನೋಡಿ, ನಿನ್ನ ಬಳಿ ಏನು ಹೇಳೋದು ನಾನು, ನೀನು ಇಷ್ಟು ಚಿಕ್ಕ ಹುಡುಗ, ಹೋಗಿ ನಿಮ್ಮ ಗುರುಗಳನ್ನ ಕರಿ ಅಂತ ಹೇಳಿ ಆ ಸೈನಿಕ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಗುರುಗಳು ಈಗ ಸದ್ಯಕ್ಕೆ ಆಶ್ರಮದಲ್ಲಿ ಇಲ್ಲ, ಅವರೆಲ್ಲೋ ಹೊರಗೆ ಹೋಗಿದ್ದಾರೆ, ನನ್ನ ಹತ್ರನೇ ವಿಷಯಗಳನ್ನೆಲ್ಲ ತಿಳಿಸ್ಬೋದು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಅದಕ್ಕೆ ಆ ಸೈನಿಕರು ಮತ್ತೆ ಅವನನ್ನು ಹೀಗೆ ನೋಡಿ, ಇವನ ಹತ್ರ ಹೇಳಿದ್ರೆ ಹೇಗೆ ಅಂತ ಎಲ್ಲ ಯೋಚನೆ ಮಾಡಿ ಕೊನೆಗೆ ಇವನ ಹತ್ರನೇ ಆ ಒಂದು ಮೆಸೇಜ್ ತಂದಿರ್ತಾರವರು,
ಅದರ ಆ ಒಂದು ಪತ್ರದಲ್ಲಿ ಆ ಮೆಸೇಜ್ನ ಇವನ ಹತ್ರ ಓದಿ ಅವನು ಕೇಳೋ ಹಾಗೆ ಮಾಡ್ತಾರೆ. ಅದು ಏನು ಮೆಸೇಜು ಅಂತ ಅಂದರೆ, ರಾಷ್ಟ್ರದಲ್ಲೆಲ್ಲ ಓಡಾಡಿ ತುಂಬ ವಿದ್ವಾಂಸನಾಗಿರುವಂತಹ ಒಬ್ಬ ಆಕ್ಕಿ ಆಳ್ವಾನ್ ಅನ್ನೋವಂಥವನು ಇಡೀ ರಾಷ್ಟ್ರದಲ್ಲೆಲ್ಲ ಓಡಾಡಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾನೆ. ಅವನನ್ನು ಸೋಲಿಸುವಂತಹ ಪಂಡಿತರು ಇಲ್ಲಿವರೆಗೂ ಯಾರೂ ನಮ್ಮ ರಾಜ್ಯದಲ್ಲೂ ಸಿಕ್ಕಿಲ್ಲ, ನಮ್ಮ ದೇಶದಲ್ಲೇ ಸಿಕ್ಕಿಲ್ಲ. ಆದ್ದರಿಂದ ನೀವೆಲ್ಲರೂ ಇಷ್ಟಿಷ್ಟು ಡಬಲ್ ಟ್ಯಾಕ್ಸಸನ್ನು ಕಟ್ಟಬೇಕು ಅಂತ ಹೇಳಿ ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಇದನ್ನು ಅವನು ಕೇಳಿಸ್ಕೊಳ್ತಾನೆ. ಆ ಹುಡುಗ ಕೇಳಿಸ್ಕೊಂಡು ಹೇಳ್ತಾನೆ, ನಾವು ಈ ರೀತಿಯಾಗಿ ಈ ಕಪ್ಪವನ್ನೆಲ್ಲ ಕಟ್ಟೋದಕ್ಕಾಗಲ್ಲ, ಅದು ಅಲ್ಲದೆ ಎರಡೆರಡು ಬಾರಿ ಎಲ್ಲ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಎರಡರಷ್ಟೆಲ್ಲ ಕಟ್ಟೋಷ್ಟು ನಮ್ಮ ಗುರುಗಳ ಹತ್ರ ಅಷ್ಟು ದ್ರವ್ಯವೂ ಇಲ್ಲ, ನಾವು ಕಟ್ಟೋಕ್ಕೂ ಆಗಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಅದಲ್ಲದೆ ಹಾಗಿದ್ದರೆ ಅವರನ್ನು ವಾದದಲ್ಲಿ ಸೋಲಿಸಬೇಕು ಅಂತ ಸೈನಿಕ ಹೇಳ್ತಾನೆ. ಅದೇನು ಮಹಾ ನಾನೇ ಇದ್ದೀನಿ ಅಂತ ಆ ಹುಡುಗ ಹೇಳ್ತಾನೆ. ಇದು ಅಹಂಕಾರ ಅಲ್ಲ ನೋಡಿ. ಯಾಕೆ ಅಂತ ಅಂದರೆ ಇಲ್ಲಿ ಮುಂದೆಯೂ ಸಹ ನಾವು ನೋಡ್ಬೋದು, ಈ ಹುಡುಗ ಗುರುಗಳ ಅನುಮತಿ ಇಲ್ಲದೆ ಆ ಆಸ್ಥಾನಕ್ಕೆ ಹೋಗಲ್ಲ. ಗುರುಗಳ ಅನುಮತಿಯನ್ನು ತಗೊಂಡೇ ಆಸ್ಥಾನಕ್ಕೆ ಹೋಗೋದು. ಯಾವಾಗಲೂ ಸಹ ಇಂಥ ಗುರುಗಳು ನನಗಿದ್ದಾರೆ ಅಂತ ಅಂದರೆ ಅಂಥವನನ್ನು ನಾನು ವಾದದಲ್ಲಿ ಸೋಲಿಸೋದು ನನಗೇನು ಕಷ್ಟನೇ ಅಲ್ಲ ಅಂತ ಹೇಳ್ತಾನೇ ಹೋದ ಈ ಹುಡುಗ. ಆ ರೀತಿಯಲ್ಲಿ ಆ ಗುರುಗಳ ಸಂಬಂಧವನ್ನು ನೆನಪಿಸಿಕೊಂಡು ಯಾವಾಗಲೂ ಆ ಗುರುಗಳ ಬಗ್ಗೆ ಹೇಳ್ತಾನೇ ಇದ್ದಿದ್ದರಿಂದ ಇದು ಅಹಂಕಾರವಲ್ಲ, ಅವನ ಒಂದು ಕಾನ್ಫಿಡೆನ್ಸ್. ಆ ರೀತಿಯಲ್ಲಿ ಆ ಗುರುಗಳು ಬಂದರು, ಗುರುಗಳಿಗೆ ವಿಷಯ ಎಲ್ಲ ತಿಳಿತು. ಆದರೆ ಈ ಹುಡುಗಂಗಿದ್ದಂಥ ಕಾನ್ಫಿಡೆನ್ಸ್ ಆ ಗುರುಗಳಿಗಿಲ್ಲ. ಅವರು ಹೆದರಿ ಅಯ್ಯೋ ಆಕ್ಕಿ ಆಳ್ವಾನ ದೇಶದಲ್ಲೇ ಎಲ್ಲರನ್ನೂ ಸೋಲಿಸ್ಕೊಂಡ್ಬಂದಿಯಾನೆ ವಾದದಲ್ಲಿ, ಅಂಥವನ ವಿರುದ್ಧ ಹೋಗಿ ವಾದ ಮಾಡೋದಾ ಅಂತ ಹೇಳಿ ಅವರಿಗೆ ಭಯವೋ ಭಯ. ಅವರು ನಡಕದಲ್ಲಿದ್ದಾರೆ. ನೀನು ಯಾಕೋ ಹೋಗಿ ನಾನು ಇಲ್ಲದೇ ಇರೋವಂಥ ಸಮಯದಲ್ಲಿ ಹೀಗೆಲ್ಲ ಮಾತು ಕೊಟ್ಟಿದ್ಯಾ ಅಂತ ಹೇಳಿ ಆ ಹುಡುಗನನ್ನು ಆ ಗುರುಗಳು ಹಾಗೆ ಹೇಳ್ತಾರೆ. ಆದರೆ ಆ ಹುಡುಗ ಹೇಳ್ತಾನೆ, ನಾನು ಅದು ವಿನಯವಾಗಿ, ಸ್ವಾಮಿ ನಿಮ್ಮ ಒಂದು ಅನುಗ್ರಹ ಇದ್ದರೆ ಸಾಕು, ನೀವು ಈಗಾಗಲೇ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ನನಗೆ ಹೇಳಿಕೊಟ್ಟಿದ್ದೀರ, ಇದೇ ನನಗೆ ಬೇಕಾದಷ್ಟು, ಇದರಿಂದ ಹೋಗಿ ನಾನು ಅವನನ್ನು ಸೋಲಿಸ್ತೇನೆ ವಾದದಲ್ಲಿ ಅಂತ ಹೇಳಿ ಆ ಚಿಕ್ಕ ಹುಡುಗ ಹೇಳ್ತಾನೆ. ಆ ರೀತಿಯಲ್ಲಿ ಆ ಯಮುನೈ ತುರೈವರ್ ಆಸ್ಥಾನಕ್ಕೆ ಹೊರಡ್ತಾರೆ. ಅದರಲ್ಲೂ ನೋಡಿ ಕಂಡೀಷನ್, ಅವರು ಹೇಳ್ತಾರೆ, ಆ ಯಮುನೈ ತುರೈವರ್ ಹೇಳ್ತಾರೆ, ನನ್ನನ್ನು ನೀವು ಕರ್ಕೊಂಡು ಹೋಗೋದಾದರೆ ಆ ಆಕ್ಕಿ ಆಳ್ವಾನನಿಗೆ ಯಾವ ರೀತಿ ಮರ್ಯಾದೆಗಳನ್ನೆಲ್ಲ ನೀವು ಮಾಡ್ತಿರೋ ನಿಮ್ಮ ಆಸ್ಥಾನದಲ್ಲಿ, ಅವನ ವಿರುದ್ಧ ತಾನೇ ನಾನು ವಾದ ಮಾಡೋಕ್ಕೆ ಹೋಗ್ತಾ ಇರೋದು, ಅದೇ ಮರ್ಯಾದೆಗಳು ನನಗೂ ಸಲ್ಲಬೇಕು, ಆವಾಗಲೇ ನಾ ಬರೋದು ಅರಮನೆಗೆ ಅಂತ ಅಂದ ಆ ಹುಡುಗ. ಆ ರೀತಿಯಲ್ಲಿ ಆ ಹುಡುಗನಿಗೆ ಪಲ್ಲಕ್ಕೆಲ್ಲ ಬಂತು. ಆ ಹುಡುಗನನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡ್ರು. ಅಕ್ಕಪಕ್ಕದಲ್ಲಿ ಎಲ್ಲ ಹುಡುಗರು ಇವನಿಗೆ ಜಯಘೋಷವನ್ನು ಹಾಡಿದ್ರು. ಆ ರೀತಿ ಮೆರವಣಿಗೆ ಸಾಕ್ತು. ಇವನು ಆಸ್ಥಾನಕ್ಕೆ ಹೋದ. ಆಸ್ಥಾನಕ್ಕೆ ಹೋದ ಕೂಡಲೇ ಹೇಗೆ ಶ್ರೀಮನ್ನಾರಾಯಣನ ಅವತಾರವಾದ ವಾಮನನನ್ನು ನೋಡಿ ತಕ್ಷಣವೇ ಆ ಮಹಾಬಲಿ ಮತ್ತು ವಿಂಧ್ಯಾವಳಿ ಇಬ್ಬರೂ ಸಹ ಹಾಗೆ ಮೋಹಗೊಂಡ್ರಲ್ಲ ಅವನ ತೇಜಸ್ಸನ್ನು ನೋಡಿ, ಅದೇ ರೀತಿಯಲ್ಲಿ ಇಲ್ಲೂ ಸಹ ಈ ಹುಡುಗನ ತೇಜಸ್ಸನ್ನು ನೋಡಿ ಅಲ್ಲಿರುವಂತಹ ರಾಜ ರಾಣಿ ಇಬ್ಬರಿಗೂ ಒಂದು ಆಕರ್ಷಣೆ ಉಂಟಾಯಿತು. ಅದಾದಮೇಲೆ ರಾಣಿ ಹೇಳ್ತಾಳೆ, ನಾನು ಈ ಹುಡುಗನೇ ಈ ವಾದದಲ್ಲಿ ಗೆಲ್ಲೋದು ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ನನಗೆ ಗೊತ್ತು ಅಂತ ಹೇಳಿ ರಾಣಿ ಹೇಳ್ತಾಳೆ. ಅದಕ್ಕೆ ರಾಜ ಹೇಳ್ತಾನೆ, ಈ ಹುಡುಗನ ಇವನು 10 ವರ್ಷದ ಹುಡುಗ, ಇವನು ಯಾವ ರೀತಿ ಈ ಆಕ್ಕಿ ಆಳ್ವಾನ್ ದೇಶಾದ್ಯಂತ ಗೆದ್ದಿರುವಂಥ ಆಕ್ಕಿ ಆಳ್ವಾನ್ ಸೋಲ್ಸೋಕ್ಕೆ ಸಾಧ್ಯ ಅಂತ ಹೇಳಿ ರಾಜನಿಗೆ ನಂಬಿಕೆನೇ ಇಲ್ಲ. ಆ ರೀತಿಯಲ್ಲಿ ಆ ರಾಜ ನೀನು ಹಾಗೆ ಹೇಳ್ತೀಯಾ ಅಂತ ಹೇಳಿ ಆ ರಾಣಿ ಹೇಳಿದ್ಲಲ್ಲ, ಅವಳ ಮೇಲೆ ಅವಳ ಮಾತಿಗೆ ಒಂದು ಪಂದ್ಯವನ್ನು ಕಟ್ಟಿದ ಅವನು. ಸರಿ, ನೀನು ಗೆಲ್ತಾನೆ ಅಂತ ಇಟ್ಕೋ, ನಾನು ಈ ಹುಡುಗ ಗೆಲ್ಲಲ್ಲ, ಆಕ್ಕಿ ಆಳ್ವಾನ್ ಗೆಲ್ತಾನೆ ಅಂತಲೇ ಇಟ್ಕೊಳ್ತೀನಿ, ಇಬ್ರಿಗೂ ಏನು ಪಂದ್ಯ ಅಂತ ಕೇಳ್ತಾನೆ. ಆಗ ಅವನೇ ಕೇಳಿಬಿಟ್ಟು ನೀವೇ ಹೇಳಿ ಅಂತ ಆ ರಾಣಿ ಅಂದಿದ್ದಕ್ಕೆ ರಾಜ ಹೇಳ್ತಾನೆ, ನಾನು ಅರ್ಧ ರಾಜ್ಯವನ್ನು ಕೊಟ್ಟುಬಿಡ್ತೀನಿ ಒಂದು ವೇಳೆ ಅವನು ಗೆದ್ದರೆ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಆ ಹುಡುಗ ಆ ವಾದದಲ್ಲಿ ಇಳಿತಾನೆ. ಆ ವಾದದಲ್ಲಿ ಇಳಿದಾಗ ಏನಾಗತ್ತೆ ಅಂತ ಅಂದರೆ 3 ಬೇರೆ ಬೇರೆ ಪ್ರಶ್ನೆಗಳನ್ನು ಆ ಹುಡುಗ ಕೇಳ್ತಾನೆ. ಆ 3 ಪ್ರಶ್ನೆಗಳು ಏನು ಅಂತ ಅಂದರೆ, ಆ 3 ಪ್ರಶ್ನೆಗಳನ್ನು ಕೇಳಿ
ಅದನ್ನು ವಿರುದ್ಧವಾಗಿ ರೆಫ್ಯೂಟ್ ಮಾಡಿ ಇದು ಹೀಗಿಲ್ಲ ಅಂತ ಹೇಳಿ ಎದುರುಗಡೆ ಇರುವಂಥ ಆಕ್ಕಿ ಆಳ್ವಾನನು ಹೇಳಬೇಕು. ಆದರೆ ಆ ಆಕ್ಕಿ ಆಳ್ವಾನನಿಗೆ ಅದು ಆಗಲಿಲ್ಲ. ಯಾಕೆ ಅಂತ ಅಂದರೆ ಇವನು ಕೇಳಿದಂತಹ ಪ್ರಶ್ನೆ ಆ ರೀತಿಯಾದದ್ದು. ನಮ್ಮ ರಾಜರಿದ್ದಾರಲ್ಲ, ಇಲ್ಲಿ ನಮ್ಮ ರಾಜರಿದ್ದಾರಲ್ಲ, ಅವರು ಈ ಲೋಕಕ್ಕೆಲ್ಲ ಚಕ್ರವರ್ತಿಗಳು ಸಾರ್ವಭೌಮರು ಅಂತ ಹೇಳಿ ಮೊದಲನೇ ಸ್ಟೇಟ್ಮೆಂಟ್ ಹೇಳಿಕೆ ಅವನು ಕೊಡೋದು. ಇದನ್ನು ರೆಫ್ಯೂಟ್ ಮಾಡಿ ಅವನು ಹೇಳಬೇಕು, ಯಾರು ಎದುರುಗಡೆ ಇರೋಂಥ ಆಕ್ಕಿ ಆಳ್ವಾನನು ಹೇಳಬೇಕು, ಇದು ಇವರು ಹೀಗಿಲ್ಲ ಅಂತ ಹೇಳಬೇಕು. ಆ ರೀತಿಯಲ್ಲಿ ಆಕ್ಕಿ ಆಳ್ವಾನನು ಇದನ್ನು ಉತ್ತರಿಸೋದಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಆ ರಾಜ ಚಕ್ರವರ್ತಿ, ಹೌದು ಆ ರಾಜನ ವಿರುದ್ಧ ಹೇಗಪ್ಪ ಮಾತಾಡೋದು ಅಲ್ವಾ? ಆ ರೀತಿಯಲ್ಲಿ ಅವನು ಆಕ್ಕಿ ಆಳ್ವಾನ್ ಇದನ್ನು ಉತ್ತರಿಸಲಿಲ್ಲ. ನಂತರ ಎರಡನೇದು ಇಲ್ಲಿ ಏನು ಹೇಳ್ತಾನೆ ಈ ಹುಡುಗ ಅಂತ ಅಂದರೆ, ನಿಮ್ಮ ತಾಯಿ, ಆ ಆಕ್ಕಿ ಆಳ್ವಾನ್ ಇದ್ದಾನಲ್ಲ, ನಿಮ್ಮ ತಾಯಿ ಮಕ್ಕಳಿಲ್ಲದೆ ಇರೋಳು ಅಂತ ಹೇಳಿ ನಿಮ್ಮ ತಾಯಿಗೆ ನಿಮ್ಮ ತಾಯಿ ಮಕ್ಕಳು ಇರೋಳು ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಅದಕ್ಕೆ ಆಕ್ಕಿ ಆಳ್ವಾನು ಹೇಳಬೇಕು, ನನ್ನ ತಾಯಿ ಮಕ್ಕಳು ಇಲ್ಲದೆ ಇರೋಳು ಅಂತ ಹೇಳಬೇಕು. ಅವನೇ ಮಗ ಅಲ್ವಾ, ನನ್ನ ತಾಯಿ ಮಕ್ಕಳು ಇಲ್ಲದೆ ಇರೋಳು ಅಂತ ಆಕ್ಕಿ ಆಳ್ವಾನು ಹೇಗೆ ಹೇಳೋಕ್ಕೆ ಸಾಧ್ಯ? ಆ ರೀತಿಯಲ್ಲಿ ಅವನಿಗೆ ಅದು ಹೇಳೋಕ್ಕಾಗಲಿಲ್ಲ. ಮೂರನೇದಾಗಿ ಇಲ್ಲಿ ಈ ಯಮುನೈ ತುರವೇನ್ ಹೇಳಿದ್ದು ಏನು ಅಂತ ಅಂದರೆ, ಈ ರಾಣಿ ಇದ್ದಾಳಲ್ಲ, ನಮ್ಮ ರಾಜ್ಯದ ರಾಣಿ, ಅವಳು ಯಾರು ಅಂತ ಅಂದರೆ ಅವಳು ಒಬ್ಬ ಪತಿವ್ರತೆ ಸ್ತ್ರೀ. ಇದನ್ನು ಹೇಗೆ ರೆಫ್ಯೂಟ್ ಮಾಡೋದು? ಇದನ್ನು ಹೇಗೆ ವಿರುದ್ಧವಾಗಿ ಹೇಳೋದು? ನಮ್ಮ ರಾಣಿ ಪತಿವ್ರತೆ ಅಲ್ಲ ಅಂತ ಹೇಳಿ ನಿರೂಪಣೆ ಮಾಡಬೇಕು ಆಕ್ಕಿ ಆಳ್ವಾನನು. ಇದನ್ನು ಹೇಗೆ ಮಾಡೋದು? ಸಾಧ್ಯನೇ ಇಲ್ಲ. ಇದನ್ನು ಹೇಗಾದರೂ ಮಾಡೋಕ್ಕೆ ಹೋದರೂ ಸಹ ಇವನಿಗೆ ಆಮೇಲೆ ಈ ರಾಜ್ಯದಿಂದನೇ ಓಡಿಸ್ಬಿಡ್ತಾರೆ ಈ ಆಕ್ಕಿ ಆಳ್ವಾನನ್ನು. ಆ ರೀತಿಯಲ್ಲಿ ಆ ಆಕ್ಕಿ ಆಳ್ವಾನನು ಈ ಮೂರೂ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕಾಗಲಿಲ್ಲ. ಈ ಮೂರೂ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಯಮುನೈ ತುರೈವನ್ ಅನ್ನುವಂತಹ 10 ವರ್ಷದ ಹುಡುಗ ನಮ್ಮ ಯಾಮುನಾಚಾರ್ಯರು ಕೊಡ್ತಾರೆ. ಹೀಗೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ ನಂತರ ಅವರಿಗೆ ಆ ಅರ್ಧ ರಾಜ್ಯ ಸಿಗುತ್ತೆ. ಚೋಳ ರಾಜ್ಯದ ಅರ್ಧ ರಾಜ್ಯವನ್ನು ಅವರು ಆಳ್ತಾ ಇರ್ತಾರೆ. ಈ ವಿಷಯವನ್ನು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಅದರಲ್ಲಿ ಮೊದಲನೆಯ ಹೇಳಿಕೆ ಏನು ಹೇಳ್ತಾನೆ ಯಮುನೈ ತುರೈವನ್ ಅಂತ ನೋಡಿದ್ರೆ ಹೇಳುವಂಥದ್ದು, ನಮ್ಮ ರಾಜ ಚಕ್ರವರ್ತಿ ಸಾರ್ವಭೌಮ ಅಂತ ಹೇಳ್ತಾನಲ್ಲ, ಅದಕ್ಕೆ ಯಮುನೈ ತುರೈವನ್ ಹೇಳುವಂತಹ ಉತ್ತರ, ನಮ್ಮ ರಾಜ ಚಕ್ರವರ್ತಿ ಸಾರ್ವಭೌಮನಲ್ಲ. ಯಾಕೆ ಅಂತ ಅಂದರೆ ಇವನು ಚೋಳ ರಾಜ್ಯವನ್ನು ಮಾತ್ರ ನೋಡ್ಕೊಳ್ತಾ ಇದ್ದಾನೆ. ಇದಲ್ಲದೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ರಾಜ್ಯಗಳಿವೆ, ಇನ್ನೂ ಎಲ್ಲೆಲ್ಲೋ ರಾಜ್ಯಗಳಿವೆ, ನಮಗೆ ಗೊತ್ತಿಲ್ಲದೆ ಇರೋ ಕಡೆ ಎಲ್ಲ. ಆ ರೀತಿಯಲ್ಲೆಲ್ಲ ರಾಜ್ಯಗಳಿವೆ. ಅದು ಮಾತ್ರ ಅಲ್ಲ, ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿರೋ ಹಾಗೆ ಆ ಶ್ರೀಮನ್ನಾರಾಯಣ ಲೋಕಕ್ಕೆಲ್ಲ ಸಾರ್ವಭೌಮ. ಆ ರೀತಿಯಲ್ಲಿ ನಮ್ಮ ರಾಜ ಚಕ್ರವರ್ತಿ ಸಾರ್ವಭೌಮ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಉತ್ತರವನ್ನು ಕೊಡ್ತಾನಲ್ಲ, ಅದಕ್ಕಾಗಿಯೇ ಈ ಒಂದು ಕಥೆಯನ್ನು ಹೇಳಿದ್ದು. ಶೆಪ್ಪಮುಡಯ ಎಂದರೆ ಏನು? ಸಾರ್ವಭೌಮ. ಶೆಪ್ಪಮುಡಯ ಅಂದರೆ ಇಡೀ ಲೋಕಕ್ಕೆಲ್ಲ ಸಾರ್ವಭೌಮ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ ಶೆಪ್ಪಮುಡಯಾಯ್ ತಿರಲುಡಯಾಯ್ ಅಂದರೆ ಮಹಾಪರಾಕ್ರಮಿ. ಎಂತಹ ವಿಷಯಗಳು ಬಂದರು, ಎಂಥ ದ್ವೇಷಿಗಳು ಬಂದರು, ಎಂಥ ವೈರಿಗಳು ಬಂದರು, ಅವರ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನು ಉಳ್ಳವನು. ಆ ರೀತಿಯಲ್ಲಿ ಶೆಪ್ಪಮುಡಯಾಯ್ ತಿರಲುಡಯಾಯ್ ಶೆಟ್ರಾರ್ಕ್ ವೆಪ್ಪಂ ಕುಡುಕ್ಕುಂ ವಿಮಲಾ ತುಯಿಲಳಾಯ್. ಶೆಟ್ರಾರ್ಕ್ ವೆಪ್ಪಂ ಕುಡುಕ್ಕುಂ ವಿಮಲಾ ತುಯಿಲಳಾಯ್ ಅಂತ ಅಂದರೆ ಇಲ್ಲಿ ಅಸಹಾಯ ಕೃತ್ಯನೇ ಅಂತ ಹೇಳಿ ಅವನನ್ನು ಅಡ್ರೆಸ್ ಮಾಡ್ತಾ ಇರೋದು. ಯಾಕೆ ಅಂದರೆ ಅವನು ಭಕ್ತರ ವಿರೋಧಿಗಳನ್ನು ನಾಶ ಮಾಡುವಂತಹ ಒಂದು ಶಕ್ತಿಯನ್ನು ಉಳ್ಳವನು. ಅದೇ ಅರ್ಥ ಇಲ್ಲಿ. ಶೆಟ್ರಾರ್ಕ್ ವೆಪ್ಪಂ ಕುಡುಕ್ಕುಂ ವಿಮಲಾ ತುಯಿಲಳಾಯ್ ಅಂದರೆ ಆ ರೀತಿಯಾಗಿ ಭಕ್ತರ ವಿರೋಧಿಗಳನ್ನು ನಾಶ ಮಾಡ್ತಾನೆ. ಭಕ್ತರಿಗೆ ಯಾವುದೇ ರೀತಿಯಾದ ಹಾನಿಯನ್ನು ಉಂಟು ಮಾಡೋದಿಲ್ಲ. ಯಾಕೆ? ವಿಮಲ ಅಂದರೆ ನಿರ್ಮಲ ಹೃದಯದವನು. ಮಲರ್ ಮಾರ್ಬ ನೆನ್ನೆಯ ಪಾಶುರದಲ್ಲಿ ನೋಡಿದ್ವಿ ಅಲ್ವಾ? ಮಲರ್ ಮಾರ್ಬ ಅಂದರೆ ಏನು? ನಿರ್ಮಲ ಹೃದಯದವನು, ಪುಷ್ಪದಂತಹ ಹೃದಯವನ್ನು ಉಳ್ಳವನು. ಆ ರೀತಿಯಲ್ಲಿ ಇವತ್ತೂ ಸಹ ನಿರ್ಮಲ ಹೃದಯದವನು ವಿಮಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಿರೋಧಿಗಳನ್ನು ಮಾತ್ರ ಅಳಿಸುವವನು, ಆ ಭಕ್ತರಿಗೆ ಯಾವ ರೀತಿಯೂ ತೊಂದರೆಯನ್ನು ಕೊಡೋಲ್ಲ. ಆ ರೀತಿಯಲ್ಲಿ ನಾವು ಮೊದಲೇ ಕೂಡ ನೋಡಿದಂತಹ ರೀತಿಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ,
ಅವನ ಅವತಾರ ಯಾವುದಕ್ಕೆ ಅಂತ ಅಂದರೆ ಆ ಭಕ್ತರ ಪರಿತ್ರಾಣಾಯ ಸಾಧೂನಾಂ, ಭಕ್ತರ ಒಂದು ಭಕ್ತರನ್ನು ಕಾಪಾಡೋಕ್ಕೋಸ್ಕರವೇ. ವಿನಾಶಾಯ ಚ, ಆ ಚಕಾರ ಬರೋದ್ರಿಂದನೇ ಅದಕ್ಕೆ ಅರ್ಥವನ್ನು ಸ್ವಾಮಿ ರಾಮಾನುಜರು ಈ ಥರ ತೋರಿಸ್ತಾರೆ. ಅದು ಸೆಕೆಂಡ್ರಿ. ಅಂದರೆ ಏನು, ಆ ವೈರಿಗಳನ್ನೆಲ್ಲ ಅಳಿಸೋವಂಥ ಒಂದು ಕೆಲಸ ಇದೆಯಲ್ಲ ಅದು ಸೆಕೆಂಡ್ರಿ. ಪರಿತ್ರಾಣಾಯ ಸಾಧೂನಾಂ, ಆ ಒಂದು ಭಕ್ತರ ರಕ್ಷಣೆ ಇದೆಯಲ್ಲ ಅದು ಪ್ರೈಮರಿ. ಅಂದರೆ ಏನರ್ಥ, ಅವನು ಶ್ರೀರಾಮನಾಗಿ, ಶ್ರೀಕೃಷ್ಣನಾಗಿ, ನೃಸಿಂಹನಾಗಿ, ವರಾಹನಾಗಿ ಅವತಾರ ಮಾಡ್ತಾನೆ. ಆದರೆ ಅವನು ಮಾಡುವಂಥ ಅವತಾರ ಯಾವುದಕ್ಕಾಗಿ ಅಂತ ಅಂದರೆ ಆ ಒಂದು ಭಕ್ತರ ಪರಿತ್ರಾಣ, ಅವರನ್ನು ಕಾಪಾಡೋದಕ್ಕೋಸ್ಕರ ಅವನು ಅವತಾರ ಮಾಡ್ತಾನೆ. ಅವನು ಕಾಪಾಡುವಂತಹ ಒಂದು ಸಮಯದಲ್ಲಿ ದಾರಿಯಲ್ಲಿ ಇವರೆಲ್ಲ ಸಿಗ್ತಾರೆ. ಯಾರು ಇವರೆಲ್ಲ ಅಂದರೆ ರಾವಣಾದಿಗಳು, ಕಂಸಾದಿಗಳು ಇವರೆಲ್ಲ ಸಿಗ್ತಾರೆ. ಅವ್ರನ್ನೆಲ್ಲ ಇವನು ಕಳೆಯನ್ನು ಕೀಳೋ ಹಾಗೆ, ಈಗ ಒಳ್ಳೆ ಗಿಡ ಬೆಳೀತಾ ಇದೆ, ಒಳ್ಳೆ ಗಿಡಗಳು ಯಾವುದು ಅಂತ ಅಂದರೆ ಭಕ್ತರ ಸಂರಕ್ಷಣೆ, ಅದನ್ನು ಬೆಳೆಸಬೇಕು, ಅದೇ ನಮ್ಮ ಒಂದು ಗುರಿ. ಹಾಗಿರಬೇಕಾದ್ರೆ ಅದರ ಜೊತೆಗೆ ಬೆಳ್ಕೊಳ್ಳುವಂಥದ್ದು ಬಹಳಷ್ಟು ಕಳೆಗಳು. ಈ ಕಳೆಗಳನ್ನೆಲ್ಲ, ಈ ವೀಡ್ಸ್ನೆಲ್ಲ ಕಿತ್ತು ಎಸಿಬೇಕು. ಇಲ್ಲದೆ ಹೋದರೆ ಆ ಒಳ್ಳೆ ಗಿಡ ಬೆಳೆಯೋದಿಲ್ಲ. ಆ ರೀತಿಯಲ್ಲಿ ಆ ಭಕ್ತರನ್ನು ಕಾಪಾಡೋದಕ್ಕೆ ಮಧ್ಯದಲ್ಲಿ ಇವರೆಲ್ಲ ಬರ್ತಾರಂತೆ, ರಾವಣ ಕಂಸಾದಿಗಳು. ಅವ್ರನ್ನೆಲ್ಲ ಕಳೆ ಕೀಳೋ ಹಾಗೆ ಸೆಕೆಂಡ್ರಿ ಕೆಲಸ ಇದು. ಆ ರೀತಿ ಕಿತ್ತು ಎಸಿತಾನಂತೆ. ಆ ರೀತಿಯಲ್ಲಿ ಶಟ್ರಾರ್ಕ್ ವೆಪ್ಪಂ ಕುಡುಕ್ಕುಂ ವಿಮಲಾ ತುಯಿಲಳ ಅಂತ ಅಂದರೆ ನಿನ್ನ ಭಕ್ತರ ವಿರೋಧಿಗಳನ್ನು ನಾಶ ಮಾಡುವಂತಹ ಶಕ್ತಿ ಉಳ್ಳವನು. ಆದರೆ ಅದೇ ಸಮಯದಲ್ಲಿ ವಿಮಲ ಅಂದರೆ ಒಂದು ಪುಷ್ಪದಂತಹ ಹೃದಯವುಳ್ಳವನು, ನಿರ್ಮಲವಾದ ಹೃದಯವುಳ್ಳವನು ಅಂತ ಹೇಳಿ ಇಲ್ಲಿ ಭಕ್ತರ ಒಂದು ಪರಿತ್ರಾಣವನ್ನು ಕೂಡ ಗೋದಾದೇವಿ ತೋರಿಸ್ತಾಳೆ. ಶೆಪ್ಪೆನ್ನ ಮೆನ್ಮುಲೈ ಶೆವ್ವಾಯ್ ಶಿರುಮರಂಗುಲ್ ನಪ್ಪಿನ್ನೈ ನಂಗಾಯ್ ತಿರುವೇ ತುಯಿಲಳಾಯ್. ಇಲ್ಲಿ ನಾವು ನೋಡೋದಾದರೆ ಸ್ವಾಮಿ ದೇಶಿಕರು ಹೇಳ್ತಾರೆ ದಯಾಶತಕದಲ್ಲಿ ಚೈತನ್ಯ ಸ್ತನ್ಯದಾಯಿನೀಮ್ ಅಂತ ಹೇಳ್ತಾರೆ. ಅದು ಯಾರನ್ನ? ಆ ಶ್ರೀದೇವಿಯನ್ನು, ಆ ತಾಯಾರನ್ನು ಚೈತನ್ಯ ಸ್ತನ್ಯದಾಯಿನೀಮ್ ಅಂತ ಅಂದರೆ ನೀವು ನಮಗೆಲ್ಲ ಹಾಲು ಉಣಿಸ್ತೀಯ. ಎಂಥ ಹಾಲು ಅಂತ ಅಂದರೆ ನಮಗೆಲ್ಲ ಜ್ಞಾನದ ಒಂದು ಹಾಲನ್ನು ಉಣಿಸ್ತೀಯ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ಅದರ ಪ್ರಕಾರ ನಮ್ಮ ಈ ಶ್ರೀವೈಷ್ಣವ ಪರಂಪರೆಯಲ್ಲೂ ನೋಡಿದ್ರೂ ಸಹ ಮೊದಲಿಗೆ ಶ್ರೀಮನ್ನಾರಾಯಣ, ಅಲ್ಲಿಂದ ಶ್ರೀದೇವಿ, ಅಲ್ಲಿಂದ ವಿಶ್ವತ್ಸೇನರು, ಈ ರೀತಿಯಲ್ಲಿ ಪರಂಪರೆ ಬಂದಿದೆ ಅಲ್ವಾ. ಆ ಶ್ರೀದೇವಿಯ ಮೂಲಕವೇ ಈ ಜ್ಞಾನ ಅನ್ನುವಂತಹ ಹಾಲನ್ನೆಲ್ಲ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಚೈತನ್ಯ ಸ್ತನ್ಯದಾಯಿನೀಮ್ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಮೃದುವಾದಂತಹ ದೃಢವಾದಂತಹ ಸ್ತನಗಳುಳ್ಳ ಕೆಂದುಟಿಯನ್ನುಳ್ಳ ನೀನು ಅಂದರೆ ಇಲ್ಲಿ ನಪ್ಪಿನ್ನೈ ಶೆಪ್ಪೆನ್ನ ಮೆನ್ಮುಲೈ ಶೆವ್ವಾಯ್ ಶಿರುಮರಂಗಲ್ ನಪ್ಪಿನ್ನೈ ನಂಗಾಯ್ ತಿರುವೇ ತುಯಿಲ, ನೀನು ಹೇಳ್ಬೇಕಮ್ಮ ಅಂತ ಹೇಳಿ ಅವಳ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿ, ಹಿಂದಿನ ಪಾಶುರದಲ್ಲೂ ನೋಡಿದ್ವಿ ಅಲ್ವಾ, ಅವಳ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿದ್ಲು ಗೋದಾದೇವಿ. ಅದೇ ರೀತಿಯಲ್ಲಿ ಈ ಪಾಶುರದಲ್ಲೂ ನಪ್ಪಿನ್ನೈನಂಗಾಯ್ ತಿರುವೇ ತುಯಿಲಳ ಅಂತ ಹೇಳಿ ಅವಳ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿ ಅವಳನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ರೀತಿಯಲ್ಲಿ ನೀನು ಹೇಳ್ಬೇಕಮ್ಮ ಅಂತ ಹೇಳಿ ಆ ನಪ್ಪಿನ್ನೈ ಮೂಲಕ ಶ್ರೀಕೃಷ್ಣನನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ನೇರವಾಗಿ ಶ್ರೀಕೃಷ್ಣನನ್ನು ಎಬ್ಸೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ ಇಲ್ಲಿ ಗೋದಾದೇವಿ. ಮೊದಲು ನಪ್ಪಿನ್ನೈನ ಎಬ್ಬಿಸಿ ಅದರ ಮೂಲಕ ಶ್ರೀಕೃಷ್ಣನನ್ನು ಎಬ್ಬಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಳೆ. ಹೇಗೆ ಈಗ 1-2 ಉಪನ್ಯಾಸಗಳ ಹಿಂದೆ ಆ ತಾಯಿಯೇ ಪುರುಷಾಕಾರ ಭೂತೈ ಅಂತ ನೋಡಿದ್ವೋ, ಅಂದರೆ ಏನು, ಶಿಫಾರಶು ಮಾಡೋಳು. ಪಂದಾರ್ ವಿರಲಿವನ್ ಮೈತ್ತುನನ್ ಪೇರ್ಪಾಡ ಅಲ್ವಾ, ಅವಳ ಬೆರಳುಗಳಲ್ಲಿ ಅವಳು ಒಂದು ಪಂದ್ ಅಂದರೆ ಚೆಂಡನ್ನು ಇಟ್ಕೊಂಡಿದ್ದಾಳಂತೆ. ಈ ಚೆಂಡು ಯಾವುದು ಅಂದರೆ ಜೀವರಾದ ನಾವು, ಆಚಾರ್ಯ ಸಂಬಂಧವನ್ನು ಪಡೆದಂತಹ ಜೀವರಾದ ನಮ್ಮನ್ನು ಈ ಚೆಂಡನ್ನು ಪಾಸಿಂಗ್ ದ ಬಾಲ್ ಅನ್ನೋ ರೀತಿಯಲ್ಲಿ ಒಂದು ಚೆಂಡನ್ನು ಇಟ್ಕೊಂಡಿದ್ದಾಳಂತೆ. ಅದನ್ನು ಪಾಸ್ ಮಾಡ್ತಾಳಂತೆ ಶ್ರೀಮನ್ನಾರಾಯಣನಿಗೆ. ಹಾಗೆ ಪಾಸ್ ಮಾಡಬೇಕಾದ್ರೆ ಶ್ರೀಮನ್ನಾರಾಯಣ ಅದನ್ನು ತಗೊಳ್ಳಲ್ಲ. ಯಾಕೆ ಅಂತ ಅಂದರೆ ಶ್ರೀಮನ್ನಾರಾಯಣ ಕೇವಲ ನಮ್ಮ ಪಾಪಗಳನ್ನೇ ನೋಡ್ತಾನೆ. ಭಕ್ತದೋಷೇಶು ಅದರ್ಶನಂ ಅಲ್ವಾ, ಆ ರೀತಿ ಪಾಪಗಳನ್ನೇ ಯಾವಾಗಲೂ ಶ್ರೀಮನ್ನಾರಾಯಣ ನೋಡೋದ್ರಿಂದ ನೀನು ಆ ರೀತಿ ಪಾಪಗಳನ್ನೆಲ್ಲ ನೋಡಬೇಡ. ಇವನು ಒಳ್ಳೆ ರೀತಿಯಲ್ಲಿ ಇಂಥ ಆಚಾರ್ಯರ ಸಂಬಂಧವನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ, ನೀನು ಅವನನ್ನು ಸ್ವೀಕರಿಸಲೇಬೇಕು ಅಂತ ಹೇಳಿ ಈ ರೀತಿ ಶಿಫಾರಸು ಮಾಡೋರು ಯಾರು ಅಂತ ಅಂದರೆ ಈ ನಮ್ಮ ತಾಯಿ. ಆ ರೀತಿಯಲ್ಲಿ ಅವಳು ಪುರುಷಾಕಾರ ಭೂತೈ. ಅದರಿಂದಲೇ ಇಲ್ಲಿ ನಪ್ಪಿನ್ನೈಯನ್ನು ಮೊದಲು ಎಬ್ಬಿಸಿ ನಂತರ ಶ್ರೀಕೃಷ್ಣನನ್ನು ಎಬ್ಸೋದಕ್ಕೆ ಗೋದಾದೇವಿ ಪ್ರಯತ್ನ ಪಡ್ತಾಳೆ. ಉಕ್ಕവും ತಟ್ಟೊಳಿயும் ತಂದುಣ್ಮಣಾಳನೈ
ಅಂತ ಹೇಳಿ ಇಲ್ಲಿ ಉಕ್ಕಮುಂ ತಟ್ಟೊಳಿಯುಂ ಅಂತ ಹೇಳಿ ಯಾವುದನ್ನು ಇದು ತೋರಿಸುತ್ತೆ ಅಂತ ನೋಡಿದ್ರೆ ಇದು 16 ಪದಾರ್ಥಗಳು. ಯಾವುದರ 16 ಪದಾರ್ಥಗಳು ಅಂತ ನೋಡಿದ್ರೆ ಸಾಮಾನ್ಯವಾಗಿ ನಾವು ಈಗ ನಮ್ಮ ಮನೆಯಲ್ಲಿ ಬೆಳಗ್ಗೆ ಭಗವಂತನ ಪೂಜೆಯನ್ನು ಮಾಡ್ತೀವಿ ಅಲ್ವಾ, ಅವನಿಗೆ ಪ್ರಸಾದಗಳನ್ನು ಸಮರ್ಪಣೆ ಮಾಡ್ತೀವಿ, ಆಮೇಲೆ ತಗೋಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ಆ ಭಗವಂತನ ಪೂಜೆಯನ್ನು ಮಾಡಬೇಕಾದ್ರೆ ಆ ಆರಾಧನೆ ಅಂತ ಏನು ಕರಿತೀವಿ ಅದನ್ನು ಮಾಡಬೇಕಾದ್ರೆ ಅದಕ್ಕೆ 16 ಬೇರೆ ಬೇರೆ ಆರಾಧನಾ ಉಪಚಾರಗಳನ್ನು ಮಾಡಬೇಕಂತೆ. ಆ 16 ಉಪಚಾರಗಳನ್ನು ಮಾಡಬೇಕಂತೆ. ಅದರಲ್ಲಿ ಹಾಡೋದು ಉಂಟು, ಅದರಲ್ಲಿ ಆ ಹೂಗಳಿಂದ ಅರ್ಚನೆ ಮಾಡೋದು ಉಂಟು, ತಾಂಬೂಲವೂ ಉಂಟು. ಈ ರೀತಿಯಲ್ಲಿ 16 ಉಪಚಾರಗಳನ್ನು ಹೇಳಲಾಗಿದೆ. ಈ 16 ಉಪಚಾರಗಳನ್ನು ಎಲ್ಲ ಇಟ್ಟುಕೊಂಡು ನಾವು ಆರಾಧನೆಗಳನ್ನು ಮಾಡಬೇಕು ಅಂತ ಹೇಳಿ ತೋರಿಸ್ತಾರೆ. ಇದು ಸಾಮಾನ್ಯವಾಗಿ ಇವತ್ತು ನಮಗೆ ಎಲ್ಲ ಕಡೆಯೂ ಈ 16 ಉಪಚಾರಗಳು ಪ್ರಾಪ್ತವಾಗದೇ ಇರೋದರಿಂದ ನಾವು ಆರಾಧನೆ ಮಾಡೋದೇ ಬಿಟ್ಟುಬಿಡೋದು ಸರಿಯಲ್ಲ. ಅದಕ್ಕೆ ಅಂತ ನಮ್ಮ ಕೈಯಲ್ಲಿ ಎಷ್ಟು ಉಪಚಾರಗಳನ್ನು ಆ 16ರಲ್ಲಿ ಮಾಡ್ಬೋದೋ ಅದನ್ನು ಇಟ್ಕೊಂಡು ನಾವು ಆರಾಧನೆಯನ್ನು ಮಾಡಬೇಕೇ ಹೊತ್ತು 16 ಈಗ ನನ್ನ ಹತ್ರ ಇಲ್ಲ ಉಪಚಾರಗಳು, ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟು ಪದಾರ್ಥಗಳೆಲ್ಲ ಇಲ್ಲ ಅಂತ ಹೇಳಿ ಆ ಆರಾಧನೆಯನ್ನು ಬಿಡೋದು ಸರಿಯಲ್ಲ ಅಂತ ಹೇಳಿ ಗೋದಾದೇವಿ ಇದರ ಮೂಲಕ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಉಕ್ಕಮುಂ ತಟ್ಟೊಳಿಯುಂ ತಂದುಣ್ಮಣಾಳನೈ ಅಂತ ಅಂದರೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರೋದು ಏನು ಅಂತ ಅಂದರೆ ಆ ಒಂದು ಕನ್ನಡಿ. ಇವತ್ತಿಗೂ ಕೂಡ ನೀವು ಕೇರಳ ದೇಶದಲ್ಲಿ ನೋಡಿದ್ರೆ ಅಲ್ಲಿ ಒಂದು ಸಂಪ್ರದಾಯ ಇದೆ. ಅದು ಏನು ಅಂತ ಅಂದರೆ ಕೇರಳ ದೇಶದಲ್ಲಿ ಅವನಿಗೆ, ಇಲ್ಲೂ ಸಹ ಶಾತುಮುರೈ ಸಮಯದಲ್ಲಿ ನಾವು ನೋಡ್ತೀವಿ, ಆದರೆ ಕೇರಳ ದೇಶದಲ್ಲಿ ವಿಶೇಷವಾದ ಸಂಪ್ರದಾಯ ಏನು ಅಂತ ಅಂದರೆ ಅವನಿಗೆ ಕನ್ನಡಿಯನ್ನು ತೋರಿಸಿ ಆ ಒಂದು ಇದನ್ನು ನೋಡ್ತೀವಿ ನಾವು. ಕನ್ನಡಿಯನ್ನು ತೋರಿಸಿ ಅವನ ದರ್ಶನವನ್ನು ಅವನಿಗೆ ಮಾಡಿಸುವಂಥದ್ದು ಇದು ವಿಶೇಷವಾದ ಒಂದು ಸಂಪ್ರದಾಯ ಕೇರಳದಲ್ಲಿ ನೋಡ್ತೀವಿ. ಆ ರೀತಿಯಲ್ಲಿ ಇಲ್ಲೂ ಸಹ ನಾವು ಅದನ್ನು ನೋಡ್ತೀವಿ, ಆದರೆ ವಿಶೇಷವಾಗಿ ಅಲ್ಲಿ ನೋಡ್ಬೋದು ಕೇರಳದಲ್ಲಿ. ಆ ರೀತಿಯಲ್ಲಿ ಉಕ್ಕಮುಂ ಅಂತ ಅಂದರೆ ಆ ಕನ್ನಡಿ, ತಟ್ಟೊಳಿಯುಂ ಬೀಸಣಿಗೆ, ಬೀಸಣಿಗೆ, ಕನ್ನಡಿ, ಇಂತಹ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ 16 ಷೋಡಶ ಉಪಚಾರಗಳು ಅಂತ ನಾನು ಈಗ ತಾನೇ ಏನು ಹೇಳಿದೆ, ಆ 16 ಉಪಚಾರಗಳನ್ನು ನಾವು ಆ ಶ್ರೀಮನ್ನಾರಾಯಣನಿಗೆ ಮಾಡಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಈ ತಂದುನ್ ಮಣಾಳನೈ ಇಂಥ ಉಪಚಾರಗಳನ್ನೆಲ್ಲ ಮಾಡಿ ನಂತರ ಅವನನ್ನು ನೀನು ಎಬ್ಬಿಸು ಸೋ ದಟ್ ಎಪ್ಪೋದೇ ಎಮ್ಮೈ ನೀರಾಟೇಲೋ ರೆಂಪಾವಾಯ್. ಅವನು ಎದ್ದರೆ ನಾವು ಈಗಲೇ ಅವನ ಒಂದು ನಾಮ ಸಂಕೀರ್ತನೆಯಲ್ಲಿ ಅವನ ವೈಭವಗಳನ್ನು ಹಾಡೋದರಲ್ಲಿ ನಾವು ನೀರಾಡ್ತೀವಿ, ಮುಳುಗಿ ಹೇಳ್ತೀವಿ. ಅದಕ್ಕಾಗಿ ಅವನ್ನ ಎಬ್ಬಿಸು ಅಂತ ಹೇಳಿ ಗೋದಾದೇವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ಈ ಪಾಶುರದಲ್ಲಿ ನಾವು ನೋಡಿದಂತಹ ವಿಷಯಗಳು 33 ಅಮರರ್ಕು ಮುಂಚೆಂಡ್ರು. ಆ 33 ಅಂಶ ದೇವತೆಗಳ ಅಂಶಗಳು, ಅದು 33 ಕೋಟಿ ಒಂದು ಪಕ್ಷ, ಇನ್ನೊಂದು ಪಕ್ಷ 33 ದೇವತೆಗಳು. ಇವರೆಲ್ಲರಿಗೂ ಮುಂದೆ ಹೋಗಿ ಭಯ, ತಾಪ, ಕಷ್ಟ ಇದು ಯಾವುದೇ ಆಗಿರಲಿ ಇದು ಎಲ್ಲವನ್ನು ಹೋಗಿಸುವಂಥವನು, ನಿವಾರಿಸುವಂಥವನು ಅಂತ ಹೇಳಿ ಮುಂದೆ ಬಂದು ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಳ ಅಂತ ಹೇಳಿ, ಕಪ್ಪಂ ಅಂತ ಅಂದರೆ ಭಯ ಅನ್ನುವಂತಹ ಹೇಳುವಂತಹ ಅರ್ಥ ಉಂಟು. ಆದರೆ ಭಯ, ತಾಪ, ಕಷ್ಟ ಯಾವುದೇ ಆಗಲಿ ಇವೆಲ್ಲವನ್ನೂ ಹೋಗಿಸುವಂಥವನು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು 20ನೇ ಪಾಶುರವನ್ನು ಗೋದಾದೇವಿ ಮುಗಿಸ್ತಾ ಇದ್ದಾಳೆ. ஏற்ற கலங்கள் எதிர் பொங்கி மீதளிப்ப மாற்றாதே பால் சொரியும் வள்ளல் பெரும் பசுக்கள் ஆற்ற படைத்தான் மகனே அறிவுராய் ஊற்றமுடையாய் பெரியாய் உலகினில் தோற்றமாய் நின்ற சுடரே துயிலெழாய் மாற்றார் உனக்கு வலிதலைந்துன் வாசற்கண் ஆற்றாது வந்து உன் அடிபணியுமா போலே போற்றியாம் வந்தோம் புகழ்ந்தேಲೋರೆಂಪಾವಾಯ್. ಈ ಪಾಶುರದಲ್ಲಿ ಗೋದಾದೇವಿ ಏಟ್ರ ಕಲಂಗಳ್ ಅಂತ ಹೇಳಿ ಇಲ್ಲಿ ಮಡಿಕೆಗಳ ಬಗ್ಗೆ ಹೇಳ್ತಾ ಇದ್ದಾಳೆ. ಈ ಮಡಿಕೆಗಳು ಯಾವುದಕ್ಕೆ ಬೇಕು ಅಂತ ಅಂದರೆ ಏಟ್ರ ಕಲಂಗಳ್ ಎದಿರ್ ಪೊಂಗಿ ಮೀದಳಿಪ್ಪ ಅಂದರೆ ನಾವೀಗ ಮೊದಲೇ ನೋಡಿದ್ವಿ ಕಂಬರಾಮಾಯಣದಲ್ಲೂ ಸಹ ಆ ಕಂಬರ್ ಯಾವ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಆ ಎಮ್ಮೆಗಳು ಇದ್ವು ಅಂತ ತೋರಿಸಿದ್ರು.
ಅದೇ ರೀತಿಯಲ್ಲಿ ಇಲ್ಲೂ ಸಹ ಗೋಕುಲದಲ್ಲೂ ಸಹ ಈ ಗೋವುಗಳು ದಷ್ಟಪುಷ್ಟವಾಗಿ ಬೆಳೆದಿವೆ, ಚೆನ್ನಾಗಿರುವಂತಹ ಹುಲ್ಲೆಲ್ಲ ಅವಕ್ಕೆ ಸಿಕ್ಕಿವೆ, ನ್ಯೂಟ್ರಿಷಿಯಸ್ ಫುಡ್ಡು ಸಿಕ್ಕಿದೆ. ಆದ್ದರಿಂದ ಈ ಗೋವುಗಳೆಲ್ಲ ಚೆನ್ನಾಗಿ ಬೆಳೆದಿರೋದು ಮಾತ್ರ ಅಲ್ಲ, ಅವುಗಳು ಹಾಲನ್ನು ಕೂಡ ಹಾಗೆಯೇ ಕೊಡುತ್ತವೆ. ವಳ್ಳಲ್ ಪೆರುಂ ಪಶುಕ್ಕಳ್, ಇದೇ ಒಂದು ಮಾತನ್ನು ಗೋದಾದೇವಿ 3ನೇ ಪಾಶುರದಲ್ಲೂ ತೋರಿಸ್ತಾಳೆ. ಕುಡಂ ನಿರೈಕ್ಕುಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಲ್ವಾ. ಇಲ್ಲೂ ಸಹ ಮಾಟ್ರಾದೆ ಪಾಲ್ಚೊರಿಯುಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಂತ ಹೇಳಿ ಆ ಹಸುಗಳ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ಹಸುಗಳು ದಷ್ಟಪುಷ್ಟವಾಗಿ ಬೆಳೆದಿರೋದು ಮಾತ್ರ ಅಲ್ಲ, ಯಾವಾಗಂದರೆ ಆವಾಗ ಹಾಲು ಕೊಡೋದಕ್ಕೂ ಸಿದ್ಧವಾಗಿರುತ್ತವೆ. ಆ ರೀತಿಯಲ್ಲಿ ಇದೆಲ್ಲ ಸಮೃದ್ಧಿಯ ಸಂಕೇತವನ್ನು ತೋರಿಸುತ್ತೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಏಟ್ರ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಅಂದರೆ ಆ ಹಸುಗಳು ಹಾಲನ್ನು ಕೊಡೋದಕ್ಕೆ ಯಾವಾಗಲೂ ಸಿದ್ಧವಾಗಿರುತ್ತವೆ. ಯಾವಾಗಂದರೆ ಆವಾಗ ಆ ಎಮ್ಮೆಗಳಿಂದ ಹಾಲು ಬಂದ್ಬಿಡುತ್ತವೆ ಅಂತ ಹೇಳಿ ಹಿಂದಿನ ಪಾಶುರದಲ್ಲಿ ನೋಡಿದ್ವಿ ಅಲ್ವಾ. ಮರಿಗಳನ್ನು ನೆನೆಸ್ಕೊಂಡು ಹಾಗೇ ಹಾಲು ಕೆಳಗೆ ಸೋರುತ್ತಂತೆ, ನಾವು ಹೋಗಿ ಕರೆಯುವಂಥ ಅವಶ್ಯಕತೆಯೂ ಇಲ್ವಂತೆ. ಆ ರೀತಿಯಲ್ಲಿ ಅಷ್ಟು ಸಮೃದ್ಧವಾಗಿದೆ ಆ ಒಂದು ಕ್ಷೀರ ಸಮೃದ್ಧಿಯನ್ನು ತೋರಿಸ್ತಾಳೆ ಗೋದಾದೇವಿ. ಇಲ್ಲೂ ಸಹ ಅದೇ ರೀತಿ ಆ ಗೋವುಗಳು ಆ ಮರಿಗಳನ್ನು ನೆನೆಸ್ಕೊಂಡು, ಕರುಗಳನ್ನು ನೆನೆಸ್ಕೊಂಡು ಅವುಗಳು ಹಾಗೇ ಸೋರಕ್ಕೆ ಬಿಡೋತ್ವಂತೆ ಹಾಲನ್ನು. ಹೀಗಿರಬೇಕಾದ್ರೆ ಅಲ್ಲಿ ಅದು ಸೋರಿ ಶೇರಾಕ್ಕುಂ ನರ್ಚಲ್ವನ್ ತಂಗಾಯ್ ಅಂತ ನೋಡಿದ್ವಿ ಅಲ್ವಾ 12ನೇ ಪಾಶುರದಲ್ಲಿ. ಅದರ ಪ್ರಕಾರ ಅದು ಸೋರಿ ಕೆಳಗೆಲ್ಲ ಮಣ್ಣಿನ ಜೊತೆ ಸೇರಿ ಅದು ಕೆಸರಾಗ್ತಾ ಇದೆ. ಇದು ಹೀಗೆ ಮಣ್ಣಿನ ಜೊತೆ ಸೇರಿ ಕೆಸರಾಗಬಾರ್ದು ಹಾಲು ಅಂದರೆ ನಾವೇನು ಮಾಡಬೇಕು? ಏಟ್ರ ಕಲಂಗಳ್, ಅದಕ್ಕೆ ಸರಿಯಾಗಿರುವಂತಹ, ಅದನ್ನು ಹಿಡ್ಕೊಳ್ಳೋಕ್ಕೆ ಆಗುವಂತಹ ಒಂದು ಕೊಡ, ಒಂದು ಮಡಿಕೆಯನ್ನು ತಗೊಂಡು ಹೋದರೆ ಅದರಲ್ಲಿ ಈ ಹಾಲನ್ನು ನಾವು ಹಿಡ್ಕೋಬೋದು. ಇಲ್ಲಿ ಏಟ್ರ ಕಲಂಗಳ್ ಅಂದರೆ ಏನರ್ಥ ಅಂತ ನೋಡಿದ್ರೆ ಇದಕ್ಕೆ ಬಹಳಷ್ಟು ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಪ್ರಕಾರ ಏಟ್ರ ಕಲಂಗಳ್ ಅಂದರೆ ಸಾಮಾನ್ಯವಾದ ಅರ್ಥವನ್ನೇ ನಾವು ನೋಡೋದಾದರೆ, ಒಂದು ಕೊಡವನ್ನು ನಾವು ಹಿಡ್ಕೊಂಡು ಹೋಗದೆ ಹೋದರೆ ಅದು ಆ ಹಾಲು ಹಾಗೇ ಸೋರಿ ವೇಸ್ಟ್ ಆಗೋಗುತ್ತೆ ಅಲ್ವಾ. ಈಗ ಏಟ್ರ ಕಲಂಗಳ್ ಅಂದ್ರೇನು? ಕಲಂಗಳ್ ಅಂದರೆ ಆ ಮಡಿಕೆಗಳು ಸರಿ. ಏಟ್ರ ಕಲಂಗಳ್ ಅಂದರೆ ಸರಿಯಾಗಿರುವಂತಹ, ಅದು ಅರ್ಹವಾದಂತಹ ಕೊಡಗಳು. ಅರ್ಹವಾದಂತಹ ಕೊಡಗಳು ಅಂದರೆ ಏನು ಅಂದರೆ ಅದಕ್ಕೆ ಅರ್ಥವನ್ನು ನಾವು ನೋಡೋದಾದರೆ, ಈಗ ಅದರಲ್ಲಿ ಬೇರೆ ಏನೋ ಪದಾರ್ಥ ಇದೆ, ನಾವೊಂದು ಮಡಿಕೆನ ತೊಗೊಂಡು ಹೋಗ್ತೀವಿ, ಆ ಮಡಿಕೆಯಲ್ಲಿ ಈಗಾಗಲೇ ಬೇರೆ ಏನೋ ಪದಾರ್ಥ ಇದೆ ಅಂತ ಅಂದ್ಕೋಣ. ಯಾವುದೋ ಸ್ವೀಟ್ ಇದೆ ಅಥವಾ ತುಪ್ಪ ಇದೆ, ಬೇರೆ ಏನೋ ಒಂದಿದೆ. ಆ ಒಂದು ಕೊಡವನ್ನು ನಾವು ತೊಗೊಂಡು ಹೋದರೆ, ಆ ಹಾಲನ್ನು ನಾವು ಹಿಡ್ಕೊಂಡ್ರೆ ಅದು ನಮಗೆ ಉಪಯುಕ್ತವಾಗಿರುತ್ತಾ? ಆ ರೀತಿಯಲ್ಲಿ ಆ ಕೊಡದಲ್ಲಿ ಬೇರೆ ಯಾವ ಪದಾರ್ಥವೂ ಇರಬಾರ್ದು ಒಂದು. ಎರಡನೇದು, ಆ ಪದಾರ್ಥ ಬೇರೆ ಯಾವುದೋ ಪದಾರ್ಥ ಇದೆ, ಈಗ ಅಂದ್ಕೋಣ ಈ ಹಾಲೇ ಇದೆ ಅದರಲ್ಲಿ ಅಂತ ಅಂದ್ಕೋಣ. ಈ ಹಾಲನ್ನು ಆ ಗೋವುಗಳು ತುಂಬ ಕೊಡ್ತಾ ಇವೆ ಅಲ್ವಾ. ಹೀಗೆ ಆ ಹಾಲನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿದ್ವಿ, ಆ ಕೊಡ ತುಂಬ ಹೋಗಿದೆ, ಆ ಕೊಡವನ್ನು ನಾವು ತೊಗೊಂಡು ಹೋಗಿ ಹಿಡಿಬೋದಾ? ಆಗಲ್ಲ. ಹಾಗೆ ಅದೇ ಕೊಡವನ್ನು ನಾವು ತೊಗೊಂಡು ಹೋಗಿ ಹಿಡಿದ್ರೆ ಅದು ಓವರ್ಫ್ಲೋ ಆಗುತ್ತೆ, ಅದು ಮತ್ತೆ ದಂಡ ಆಗುತ್ತೆ. ಆ ರೀತಿಯಲ್ಲಿ ಅದರಲ್ಲಿ ಬೇರೆ ಪದಾರ್ಥ ಇರಬಾರ್ದು, ಹಾಲು ಆದರೂ ಅದು ತುಂಬಿರಬಾರ್ದು. ಅದಲ್ಲದೆ ಬೇರೆ ಏನು ಅಂತ ಅಂದರೆ, ಆ ಒಂದು ಮಡಿಕೆಯಲ್ಲಿ ಎಲ್ಲೂ ತೂತಿರಬಾರ್ದು. ತೂತಿದ್ರೆ ಏನಾಗುತ್ತೆ? ಆ ಹೋಗಿ ಹಿಡ್ಕೊಂಡ್ರೆ ಯಾವ ಹಾಲು ನಮಗೆ ಸಿಗಲ್ಲ, ಎಲ್ಲ ದಂಡ ಅಲ್ವಾ. ಆ ರೀತಿಯಲ್ಲಿ ಎಲ್ಲೂ ತೂತಿರಬಾರ್ದು. ಸರಿ, ಬೇರೆ ಯಾವ ಪದಾರ್ಥ ಇರಬಾರ್ದು ಅಂತ ಹೇಳಿದೆ. ಬೇರೆ ಯಾವುದೋ ಒಂದು ಪದಾರ್ಥ ಅವಾಗಿತ್ತು ಇವಾಗಿಲ್ಲ ಅಂತ ಹೇಳಿ ಆ ಕೊಡವನ್ನು ಹಾಗೇ ತೊಗೊಂಡು ಹೊಟ್ಟೋದ್ರೆ, ತೊಳಿದೆ, ಅದು ನಮಗೆ ಆ ಹಾಲು ಉಪಯೋಗವಾಗತ್ತಾ? ಇಲ್ಲ. ಆ ರೀತಿಯಲ್ಲಿ ಆ ಕೊಡವನ್ನು ನಾವು ತೊಳೆದಿರಬೇಕು. ಆ ಕೊಡವನ್ನು ತೊಳೆದಿರಬೇಕು, ತೂತಿರಬಾರ್ದು, ಆ ಕೊಡ ಫುಲ್ಲಾಗಿರಬಾರ್ದು, ಬೇರೆ ಪದಾರ್ಥ ಅದರಲ್ಲಿರಬಾರ್ದು. ಹೀಗಿದ್ರೇ ಅದು ಅರ್ಹವಾದಂತಹ ಕೊಡ, ಹಾಲನ್ನು ಹಿಡ್ಕೊಳ್ಳೋಕ್ಕೆ ಅರ್ಹವಾದಂತಹ ಕೊಡ. ಆ ರೀತಿಯಲ್ಲಿ ವಿಶೇಷ ಅರ್ಥದಲ್ಲಿ ಇದನ್ನು ನಾವು ನೋಡೋದಾದರೆ, ಏಟ್ರ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾಟ್ರಾದೆ ಪಾಲ್ಸೊರಿಯಂ ವಳ್ಳಲ್ ಪೆರುಂ ಪಶುಕ್ಕಳ್. ಈ ಹಸುಗಳೆಲ್ಲ ಯಾರು ಅಂತ ನಾವು ನೋಡಿದ್ವಿ, 3ನೇ ಪಾಶುರದಲ್ಲೇ ನೋಡಿದ್ವಿ ಅಲ್ವಾ. ವಳ್ಳಲ್ ಪೆರುಂ ಪಶುಕ್ಕಳ್, ಹಸುಗಳು ಅಂದರೆ ಯಾರು? ನಮ್ಮ ಆಚಾರ್ಯರು. ಅವರೇ ಹಸುಗಳ ರೀತಿಯಲ್ಲಿ ಇಲ್ಲಿದ್ದಾರೆ ಶ್ರೀಕೃಷ್ಣನ ಜೊತೆ.
ಅದರಲ್ಲೂ ಈ ಹಸುಗಳು ಎಂಥ ಭಾಗ್ಯ ಮಾಡಿದ್ವು ಅಂತ ಅಂದರೆ ಆ ಶ್ರೀಕೃಷ್ಣನ ಜೊತೆ ಯಾವಾಗಲೂ ಇದ್ದು ಆ ಶ್ರೀಕೃಷ್ಣನ ಸ್ಪರ್ಶವನ್ನು ಯಾವಾಗಲೂ ಎಂಜಾಯ್ ಮಾಡಿದವರು ಆ ಹಸುಗಳು. ಆ ರೀತಿಯಲ್ಲಿ ಶ್ರೀಕೃಷ್ಣನ ಸ್ಪರ್ಶವನ್ನು ಎಂಜಾಯ್ ಮಾಡಿರೋದ್ರಿಂದ, ಅದು ಅಲ್ಲದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂತ ಅಂದರೆ, ನಾವು ಹೋಗಿ ಅವನ ಬಳಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಫಲವನ್ನು ಅವನು ಕೊಟ್ಟುಬಿಡ್ತಾನೆ ಅಲ್ವಾ. ನಾವು ಲೋಕದಲ್ಲಿ ನೋಡೋದು ಏನು ಅಂತ ಅಂದರೆ, ಅವನನ್ನು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ಅವನು ಆ ಫಲವನ್ನು ಕೊಟ್ಬಿಡ್ತಾನೆ. ಯಾರೇ ಏನೇ ಕೊಟ್ಟರೂ ಸಹ ಅವರನ್ನು ನಾವು ಈ ಲೋಕದಲ್ಲಿ ಉದಾರರು, ಜನರಸ್ ಪೀಪಲ್ ಅಂತ ಹೇಳ್ತೀವಿ ಅಲ್ವಾ. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂತ ಅಂದರೆ, ಈ ರೀತಿ ನನ್ನ ಹತ್ರ ಒಬ್ಬ ಬಂದು ಏನೋ ಪ್ರಾರ್ಥನೆ ಮಾಡಿ ಆ ಫಲವನ್ನು ಅವನು ಪಡ್ಕೊಂಡು, ಅವನು ಪ್ರಾರ್ಥನೆ ಮಾಡಿರೋದಕ್ಕಿಂತ ಹೆಚ್ಚಾಗೂ ಕೂಡ ನಾನು ಕೆಲವು ಸಮಯದಲ್ಲಿ ಕೊಡ್ತೀನಿ, ಆ ರೀತಿಯಲ್ಲಿ ಆ ಫಲವನ್ನೆಲ್ಲ ಅವನು ಪಡ್ಕೊಂಡು ನನ್ನನ್ನು ಅವನು ಉದಾರ ಅಂತ ಅಂತಾನೆ. ನಾನು ಅವನಿಗೆ ಈ ಫಲವನ್ನು ಕೊಡ್ತಾ ಇರೋದ್ರಿಂದ, ಆದರೆ ನಿಜವಾಗ್ಲೂ ನಾನಲ್ಲ ಉದಾರ, ಅವನೇ ಉದಾರ. ಹೀ ಈಸ್ ಜನರಸ್, ಇಟ್ಸ್ ನಾಟ್ ಮೀ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಇಲ್ಲಿ ಈ ಒಂದು ಜನರಾಸಿಟಿ ಬಗ್ಗೆ ನಮ್ಮ ಆಚಾರ್ಯರು ಎಷ್ಟು ಉದಾರರಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇಲ್ಲಿ ಯಾಕೆ ಶ್ರೀಕೃಷ್ಣ ಈಸ್ಕೊಂಡವನು, ಫಲವನ್ನು ತಗೊಂಡವನ್ನ ಉದಾರ ಅಂತ ಕರೀತಾ ಇದ್ದಾನೆ ಅಂತ ನೋಡಿದ್ರೆ, ಅವನು ಫಲವನ್ನು ತಗೊಂಡ, ಅದಾದಮೇಲೆ ಅವನು ಏನು ಮಾಡ್ತಾನೆ, ಈ ಫಲವನ್ನು ಆ ಶ್ರೀಕೃಷ್ಣನೇ ಕೊಟ್ಟಿದ್ದು ನನಗೆ ಅಂತ ಹೇಳಿ ಎಲ್ರಿಗೂ ಹೇಳ್ಕೊಂಬರ್ತಾನಲ್ಲ. ಅದರಿಂದ ಆ ಶ್ರೀಕೃಷ್ಣನ ಬಳಿ ಬಂದು ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರಲ್ಲ, ಆದ್ದರಿಂದ ಅವನೇ ಉದಾರ, ಕೊಡೋನು ನಾನಲ್ಲ ಉದಾರ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಆ ಭಕ್ತನಿಗೆ ಉದಾರ ಅಂತ ಹೇಳ್ತಾ ಇದ್ದಾನೆ, ನಾನಲ್ಲ ಉದಾರ ಅಂತ ಹೇಳ್ಕೊಳ್ತಾ ಇದ್ದಾನೆ. ಆ ರೀತಿಯಲ್ಲಿ ತನ್ನನ್ನೂ ತಾನು ಜನರಸ್ ಅಲ್ಲ ಅಂತ ಹೇಳ್ಕೊಳ್ಳುವಂತಹ ಆ ಶ್ರೀಕೃಷ್ಣ, ಇಷ್ಟು ಉದಾರವಾದ ಮನಸ್ಸಿರುವಂತಹ ಶ್ರೀಕೃಷ್ಣನ ಜೊತೆಯಲ್ಲಿರುವಂತಹ ಈ ಹಸುಗಳೆಲ್ಲಕ್ಕೂ ಯಾವಾಗಲೂ ಸಿಕ್ಕಿದ್ದು ಏನು ಅಂದರೆ ಆ ಶ್ರೀಕೃಷ್ಣನ ಸ್ಪರ್ಶ. ಆ ರೀತಿಯಲ್ಲಿ ಆ ಶ್ರೀಕೃಷ್ಣನ ಸ್ಪರ್ಶವನ್ನು ಯಾವಾಗಲೂ ಅನುಭವಿಸ್ತಾ ಇದ್ದಂತಹ ಈ ಹಸುಗಳಿಗೆ ಆ ಉದಾರ ಗುಣ ಆ ಶ್ರೀಕೃಷ್ಣನಿಗೆ ಹೇಗಿದೆಯೋ ಅದೇ ರೀತಿಯಲ್ಲಿ ಆ ಶ್ರೀಕೃಷ್ಣನ ಸ್ಪರ್ಶದಿಂದ ಇವರೆಲ್ಲರಿಗೂ ಬಂದಿದೆ. ಆದ್ದರಿಂದಲೇ ನಮ್ಮ ಆಚಾರ್ಯರು ಸಹ, ಈ ಹಸುಗಳು ಅನ್ನುವಂತಹ ನಮ್ಮ ಆಚಾರ್ಯರು ಸಹ ಅಂಥ ಉದಾರ ಗುಣವನ್ನು ಉಳ್ಳವರು. ಆ ರೀತಿಯಲ್ಲಿ ಏಟ್ರ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾಟ್ರಾದೆ ಪಾಲ್ಶೊರಿಯುಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಂತ ಅಂದರೆ, ವಳ್ಳಲ್ ಅಂತ ಅಂದ್ರೇ ಇಂಥ ಜನರಸ್ಸಾಗಿರುವಂಥ, ಇಂಥ ಉದಾರ ಗುಣವನ್ನು ಹೊಂದಿರುವಂಥ ಆಚಾರ್ಯರು ಅಂತ ಅರ್ಥ. ಅವರೇನು ಮಾಡ್ತಾರಂತೆ ಅಂದರೆ, ಅವರು ಪೆರುಂ ಪಶುಕ್ಕಳ್, ಅವ್ರು ದೊಡ್ಡ ದೊಡ್ಡದಾಗಿ ಇದ್ದಾರೆ ಅಂತ, ದೊಡ್ಡ ದೊಡ್ಡದಾಗಿ ಹಸುಗಳಿವೆ ಅಂದರೆ ಏನರ್ಥ, ಇಲ್ಲಿ ಆಚಾರ್ಯರು ತಮ್ಮ ಜ್ಞಾನದಲ್ಲಿ ದೊಡ್ಡದಾಗಿದ್ದಾರೆ ಅಂತ ಅರ್ಥ. ಆ ರೀತಿಯಲ್ಲಿ ಜ್ಞಾನದಲ್ಲಿ ದೊಡ್ಡದಾಗಿರೋದು ಮಾತ್ರ ಅಲ್ಲ, ಆ ಹಾಲನ್ನು ಹೇಗೆ ಸುರಿಸತ್ವೋ ಆ ಹಸುಗಳು, ಅದೇ ರೀತಿ ವಿಷಯಗಳನ್ನು ನಮಗೆ ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಅವರು ವಿಷಯಗಳನ್ನು ಕೊಡ್ತಾನೆ ಹೋಗ್ತಾರೆ ಬೇಕು ಅಂದರೆ, ಆದರೆ ಆ ವಿಷಯಗಳನ್ನು ಅಲ್ಲಿ ತಗೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಅದು ವೇಸ್ಟ್ ಆಗೋಗುತ್ತೆ. ಅದು ಅಲ್ಲದೆ ಆ ವಿಷಯಗಳನ್ನು ತಿಳಿಯೋವಂಥವ್ರು ಇಲ್ಲ, ಅದಕ್ಕೆ ಅರ್ಹರಾದವ್ರು ಇಲ್ಲ ಅಂತ ಅಂದರೆ, ಇದಕ್ಕೆ ಉದಾಹರಣೆ ನಾವು ನೋಡೋದಾದರೆ ವೇದೇಶು ಪರಿನಿಷ್ಠಿತವು ಅಂತ ಹೇಳಿ ವಾಲ್ಮೀಕಿಗಳು ಆ ಲವಕುಶರಿಗೆ ರಾಮಾಯಣವನ್ನು ಇಡೀ ಲೋಕದಲ್ಲಿ ಹರಡೋದಕ್ಕೆ ಕೊಟ್ರಲ್ವಾ. ಅವರ ವಾಲ್ಮೀಕಿಗಳ ಆಶ್ರಮದಲ್ಲಿ ಎಷ್ಟೋ ಜನ ಶಿಷ್ಯಂದರಿದ್ದರು. ಹಾಗಿದ್ದರೂ ಸಹ ಈ ಲವಕುಶರಿಗೆ ಈ ರಾಮಾಯಣವನ್ನು ಹರಡಬೇಕು ಅಂತ ಏನಕ್ಕೆ ಕೊಟ್ಟರು ಅಂದರೆ, ಅವರಿಗಿದ್ದಂತಹ ಒಂದು ಕಮ್ಯುನಿಕೇಷನ್ ಸ್ಕಿಲ್, ಅವರಿಗಿದ್ದಂತಹ ಒಂದು ಎಲ್ಲರ ಮಧ್ಯೆ ಹೋಗಿ ಒಂದು ನರೇಟ್ ಮಾಡುವಂತಹ ಒಂದು ಸ್ಕಿಲ್, ಇದನ್ನೆಲ್ಲ ನೋಡಿಕೊಂಡು ಇದರ ಜೊತೆಗೆ ವೇದೇಶು ಪರಿನಿಷ್ಠಿತವು, ಈ ವೇದಗಳಲ್ಲಿ ಹೇಳಿರುವಂತಹ ಸಾರವಾದ ವಿಷಯವನ್ನೇ ಈ ರಾಮಾಯಣವೂ ಸಹ ಹೇಳುತ್ತೆ. ಆ ರೀತಿಯಲ್ಲಿ ಈ ವೇದಗಳಲ್ಲಿ ಇರುವಂತಹ ಸಾರವಾದ ವಿಷಯಗಳನ್ನು ಅರಿತಿರೋರು ಇವರು. ಆದ್ದರಿಂದ ಇವರಿಗೆ ರಾಮಾಯಣ ಹೇಳೋದು ಏನು ಕಷ್ಟ ಆಗಲ್ಲ ಅಂತ ಹೇಳಿ ಆ ಲವಕುಶರನ್ನು ಸೆಲೆಕ್ಟ್ ಮಾಡಿ ವಾಲ್ಮೀಕಿಗಳು ಕಳಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಆ ಆಚಾರ್ಯರು ವಿಷಯಗಳನ್ನು ಹೇಳಬೇಕಾದ್ರೆ ಆ ವಿಷಯಗಳನ್ನು ತೆಗೆದುಕೊಳ್ಳೋದಕ್ಕೆ, ಸ್ವೀಕರಿಸೋದಕ್ಕೆ ಒಂದು ಕೊಡ ಇರಬೇಕು, ಅಂದರೆ ಒಬ್ಬ ಶಿಷ್ಯ ಇರಬೇಕು, ತಕ್ಕ ಶಿಷ್ಯ ಇರಬೇಕು. ಏಟ್ರ ಕಲಂಗಳ್, ತಕ್ಕ ಶಿಷ್ಯ.
ಲವಾಕುಶರಂತೆ ಶಿಷ್ಯರಿಲ್ಲ ಅಂತ ಅಂದರೆ, ಬೇರೆ ಯಾರೋ ಒಬ್ರು ಇದ್ದಾರೆ ಅಂತ ಅಂದರೆ ಅವರು ಆ ವಿಷಯಗಳನ್ನು ಕೊಡ್ತಾ ಹೋಗ್ತಾರೆ. ಒಂದು ಅದು ದುರುಪಯೋಗವಾಗತ್ತೆ ಆ ವಿಷಯಗಳು. ಯಾಕೆ ಅಂತ ಅಂದರೆ ಅದನ್ನು ಅವರು ಗ್ರಹಿಸ್ಕೊಂಡು ಅವರು ಬೇರೆ ಯಾವ ರೀತಿಯಲ್ಲಿ ಬೇಕಾದರೂ ಆ ವಿಷಯಗಳನ್ನು ಹೋಗಿ ಹರಡ್ಬೋದು. ಗುರುಗಳು ಹೇಳಿದ ರೀತಿಯಲ್ಲೇ ಅವರು ಹರಡಬೇಕು ಅಂತ ಇಲ್ಲ. ಆ ರೀತಿಯಲ್ಲಿ ಅವರು ತಕ್ಕ ಶಿಷ್ಯರಲ್ಲ. ಆ ರೀತಿಯಲ್ಲಿ ಗುರುಗಳು ಹೇಳಿದ ರೀತಿಯಲ್ಲೇ ಇಲ್ಲಿ ಮಾಟ್ರಾದೆ ಪಾಲ್ಶೌರ್ಯಂ ಅಂತ ಅಂದರೆ ಏನು ಅಂತ ಅಂದರೆ, ನಮ್ಮ ಆಚಾರ್ಯರು ಈ ತಾವು ಕೊಡುವಂತಹ ಜ್ಞಾನವನ್ನು ಹೇಗೆ ಕೊಡ್ತಾರೆ ಅಂತ ಅಂದರೆ, ಮಾಟ್ರಾದೆ ದೊಡ್ಡವರು ಅವರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಅವರ ಗುರುಗಳು ಅವರಿಗೆ ಜ್ಞಾನವನ್ನು ಕೊಟ್ಟಿದ್ದಾರಲ್ಲ, ಆ ಜ್ಞಾನವನ್ನೇ ಅವರು ಅದೇ ದಾರಿಯಲ್ಲಿ ನಡೆದು ನಮಗೆ ಜ್ಞಾನವನ್ನು ಕೊಡ್ತಾರಂತೆ, ಬೇರೆ ರೀತಿಯಾದ ಜ್ಞಾನವನ್ನು ಕೊಡಲ್ವಂತೆ. ಆ ರೀತಿಯೇ ಆ ಆಚಾರ್ಯರು ಒಬ್ಬ ಶಿಷ್ಯನಿಗೆ ಜ್ಞಾನ ಕೊಡಬೇಕಾದ್ರೆ ಅವನು ಬೇರೆ ರೀತಿಯಲ್ಲಿ ಹೋಗಿ ಇದನ್ನು ಹರಡೋದಿಲ್ವಾ ಅಂತ ನೋಡಿ, ಅವನು ತಕ್ಕ ಶಿಷ್ಯನ ಅಂತ ನೋಡಿ ಅವನಿಗೆ ಈ ಜ್ಞಾನವನ್ನು ಕೊಡ್ತಾರೆ. ಅದಲ್ಲದೆ ಈಗಾಗಲೇ ಅವನು ತಕ್ಕ ಶಿಷ್ಯನ ಅಲ್ವಾ ಅನ್ನೋದಕ್ಕೆ, ತಕ್ಕ ಮಡಿಕೆನ ಅದು ಅಲ್ವಾ ಅನ್ನೋದಕ್ಕೆ ಒಂದು 4 ಅಂಶಗಳನ್ನು ನೋಡಿದ್ವಿ ಅಲ್ವಾ. ಅದರಲ್ಲಿ ಹಾಲು ಈಗಾಗಲೇ ತುಂಬಿದರೆ ಅದರಲ್ಲಿ ಹಾಲು ಹಿಡಿಯೋಕ್ಕಾಗಲ್ಲ. ಆ ಮಡಿಕೆಯಲ್ಲಿ ತೂತಿದ್ರೆ ಹಾಲು ಹಿಡಿದ್ರೆ ನಮಗೇನು ಪ್ರಯೋಜನ ಇಲ್ಲ. ಅದಾದಮೇಲೆ ಇದಲ್ಲದೆ ಬೇರೆ ಯಾವುದೋ ಪದಾರ್ಥ ಅದರಲ್ಲಿತ್ತು ಆ ಮಡಿಕೆಯಲ್ಲಿ ಅಂತ ಅಂದರೆ, ಹಾಗೆ ಯಾವುದೋ ಪದಾರ್ಥ ಇದ್ದಿದ್ದನ್ನು ತೊಳೆದೇ ಹಾಗೆ ಆ ಮಡಿಕೆನ ತೊಗೊಂಡು ಹೋದರೆ ಆಗಲೂ ಸಹ ಹಾಲು ನಮಗೆ ಪ್ರಯೋಜನವಿಲ್ಲ. ಅದೇ ಸಮಯ ಆ ಯಾವುದೋ ಒಂದು ಪದಾರ್ಥವನ್ನು ನಾವು ಇಟ್ಕೊಂಡೇ ತೊಗೊಂಡು ಹೋದರೆ ಆಗಲೂ ನಮಗೆ ಅಲ್ಲಿ ಬರುವಂತಹ ಹಾಲು ಪ್ರಯೋಜನವಿಲ್ಲ. ಇದೇ ರೀತಿ ಇಲ್ಲಿ ಶಿಷ್ಯನಲ್ಲೂ ಸಹ ಈ 4 ಅಂಶಗಳನ್ನು ನಾವು ನೋಡ್ಬೋದು. ಅದೇನು ಅಂತ ಅಂದರೆ, ತೂತಿರುವಂತಹ ಒಂದು ಕೊಡ ಅಂದರೆ ಇದು ಏನನ್ನು ತೋರಿಸುತ್ತೆ ಅಂತ ಅಂದರೆ, ಆ ಶಿಷ್ಯನು ಇಲ್ಲಿ ಯಾವಾಗಲೂ ಬೇರೆಯವರಲ್ಲಿ ದೋಷಗಳನ್ನೇ ನೋಡ್ತಾರಂತೆ ಆ ಶಿಷ್ಯನು. ಇದನ್ನು ಯಾಕೆ ಇಲ್ಲಿ ತೂತು ಅಂತ ಹೇಳ್ತಾರೆ ಅಂದರೆ, ದಿಸ್ ಈಸ್ ಎ ಲೂಪ್ ಹೋಲ್. ಅವನಿಗೆ ಒಂದು ಮೈನಸ್ ಪಾಯಿಂಟ್. ಯಾಕೆ ಅಂತ ಅಂದರೆ ಇಲ್ಲಿ ನಾವು ನೋಡೋದಾದರೆ ಬೇರೆಯವರ ಒಂದು ದೋಷಗಳನ್ನು ನಾವು ನೋಡಬೇಕಾದ್ರೆ, ಕಣ್ಣಿಂದ ನೋಡೋದಾಗಲಿ ಅಥವಾ ಈವನ್ ಬಾಯಲ್ಲಿ ಹೋಗಿ ಬೇರೆಯವರು ಮಾತಾಡಬೇಕಾದ್ರೆ ಅವ್ರ ಜೊತೆ ಹೋಗಿ ಸೇರ್ಕೊಂಡು ಮಾತಾಡೋದಾಗಲಿ ಅಥವಾ ಕಿವಿಯಿಂದ ಮಾತಾಡೋದಾಗಲಿ, ಇವೆಲ್ಲ ನಮಗೆ ಈ ಲಕ್ಷಣಗಳಲ್ಲ ಅಂತ ಹೇಳಿ ಈಗಾಗಲೇ ಊಮಯೋ ಅಂಡ್ರಿ ಚವಿಡೋ ಅಂತ ಹೇಳಿ 9ನೇ ಪಾಶುರದಲ್ಲಿ ಗೋದಾದೇವಿ ತೋರಿಸ್ಬಿಟ್ಲು. ಆ ರೀತಿಯಲ್ಲಿ ಆ ಶಿಷ್ಯನಿಗೆ ಇಂಥ ಒಂದು ತೂತು ಇರುವಂತಹ ಒಂದು ಗುಣ ಇರಬಾರ್ದು. ಅಂದರೆ ಬೇರೆಯವರ ದೋಷಗಳನ್ನು ನೋಡುವಂತಹ ಒಂದು ಗುಣ ಇರಬಾರ್ದು. ಆ ರೀತಿಯಲ್ಲಿ ಆ ಮಡಿಕೆ ತೂತಾಗಿರಬಾರ್ದು. ಮತ್ತೆ ಏನು ನೋಡಿದ್ವಿ, ಆ ಮಡಿಕೆಯಲ್ಲಿ ಬೇರೆ ಯಾವುದೋ ಒಂದು ಪದಾರ್ಥ ಈಗಾಗಲೇ ಇದೆ ಅಂದರೆ ಏನರ್ಥ, ಈಗ ಹೋಗಿ ವಿಷಯಗಳನ್ನು ಅವನು ಗ್ರಹಿಸ್ಕೋಬೇಕು ಆಚಾರ್ಯರ ಬಳಿ. ಅದಕ್ಕೆ ಮುಂಚೆನೇ ಅವನು ಏನೇನೋ ತಿಳ್ಕೊಂಡು ಬಂದಿದ್ದಾನೆ, ನನಗಿವೆಲ್ಲ ಗೊತ್ತು ಅಂತ ಹೋಗಿ ಆಚಾರ್ಯರ ಮುಂದೆ ಅವನು ಈ ರೀತಿ ಒಂದು ಆ್ಯಟಿಟ್ಯೂಡಲ್ಲಿ ನಿಂತ್ಕೊಂಡ ಅಂತ ಅಂದರೆ, ಅಂಥ ಆ್ಯಟಿಟ್ಯೂಡ್ ಇರೋರಿಗೆ ನಮ್ಮ ಆಚಾರ್ಯರು ಹೇಳೋದಿಲ್ಲ. ಹೇಳಿದ್ರೂ ಆ ವಿಷಯ ನಿಲ್ಲೋದಿಲ್ಲ, ಅವನಿಗೆ ಅದು ಪ್ರಯೋಜನವಿಲ್ಲ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ತೂತಿರಬಾರ್ದು, ಮತ್ತು ಯಾವುದೋ ಒಂದು ಬೇರೆ ಪದಾರ್ಥ ಅದರಲ್ಲಿರಬಾರ್ದು, ಮತ್ತು ಆ ಬೇರೆ ಪದಾರ್ಥ ಮೊದಲಿತ್ತು ಈಗಿಲ್ಲ, ಅದನ್ನು ಹಾಗೆ ತೊಳೆದೇ ತೊಗೊಂಬಂದಿದ್ದೀವಿ ಆ ಮಡಿಕೆನ ಅಂತ ಅಂದರೆ, ಅವನು ಬೇರೆ ಎಲ್ಲೆಲ್ಲೋ ಏನೇನೋ ಕಲ್ತಿದ್ದಾನೆ, ನನಗೆ ಗೊತ್ತು ಅಂತ ಅವನು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಆದರೆ ಆಚಾರ್ಯರು ಹೇಳ್ತಾ ಇರೋವಂಥ ವಿಷಯಗಳು ಅಲ್ಲಿ ಅವನ ಮನಸ್ಸೊಳಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಹಿ ಹ್ಯಾಸ್ ಟು ಅನ್ಲರ್ನ್ ದ ಓಲ್ಡ್ ಥಿಂಗ್ಸ್ ಅಲ್ವಾ. ಅವನು ಹಳೆಯ ಒಂದು ವಿಷಯಗಳನ್ನು ಅಂದರೆ ಆಚಾರ್ಯರು ಹೇಳುವಂತಹ ವಿಷಯಗಳನ್ನು, ಹೊಸ ವಿಷಯಗಳನ್ನು ಅವನು ಗ್ರಹಿಸ್ಕೋಬೇಕು ಅಂತ ಅಂದರೆ ಹಳೆಯ ವಿಷಯಗಳು, ಈಗ ಏನೇನೋ ಹಳೆ ವಿಷಯಗಳೆಲ್ಲ ಇತ್ತು ಅವನ ಮನಸ್ಸಲ್ಲಿ, ಅದನ್ನೆಲ್ಲ ತೆಗೆದುಹಾಕಿ ಹೇಗೆ ಆ ಮಡಕೆಯನ್ನು ಆಮೇಲೆ ನಾವು ತೊಳಿತೀವೋ ಆ ರೀತಿ ಮೊದಲು ಅನ್ಲರ್ನಿಂಗ್ ಪ್ರೋಸೆಸ್ ನಡೆದ್ರೇ, ಹಳೆಯ ವಿಷಯಗಳನ್ನೆಲ್ಲ ತೆಗೆದು ಹಾಕಿದ್ರೇ ಹೊಸ ವಿಷಯಗಳನ್ನು ಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯ. ಇದು ನಮ್ಮ ಆಚಾರ್ಯರು ಆದಂತಹ APN ಸ್ವಾಮಿಯವರು ಕಾಲಕ್ಷೇಪದಲ್ಲಿ ಯಾವಾಗಲೂ ಹೇಳುವಂಥ ವಿಷಯ. ಯಾಕೆ ಅಂತ ಅಂದರೆ ಅವರೇನೋ ಒಂದು ವಿಷಯ ನಮಗೆ ಹೇಳ್ತಾ ಇರ್ತಾರೆ ಕಾಲಕ್ಷೇಪದಲ್ಲಿ. ಆ ಸಮಯದಲ್ಲಿ ಈಗ ನಮಗೆಲ್ಲ ನಡೆಯುವಂಥದ್ದು ಕಾಲಕ್ಷೇಪ ವಿಡಿಯೋ ಕಾಲಕ್ಷೇಪನೇ, ಅಂದರೆ ನಮ್ಮ ಮುಖಗಳನ್ನೆಲ್ಲ ನೋಡ್ತಾರೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ಅವರು ಹೇಳುವಂಥ ವಿಷಯ ನಮಗೆ ಅರ್ಥ ಆಯ್ತಾ ಇಲ್ವಾ ಅನ್ನೋವಂಥದ್ದು ನಮ್ಮ ಮುಖಭಾವ ನೋಡೇ ಅವ್ರು ತಿಳ್ಕೊಂಬಿಡ್ತಾರೆ.
ತಕ್ಷಣ ನನ್ನನ್ನೇ ಎಷ್ಟೋ ಸರಿ ಕೇಳಿದ್ದಾರೆ, ನನ್ನ ಮುಖಭಾವ ನೋಡಿ ನನಗೆ ಎಷ್ಟೋ ಸರಿ ಅರ್ಥ ಆಗಿಲ್ಲ, ಅದನ್ನು ನೋಡಿ ನಮ್ಮ ಸ್ವಾಮಿಗಳು ಕೇಳಿದ್ದಾರೆ, ನಿನಗೆ ಅರ್ಥ ಆಗಿಲ್ಲ ತಾನೇ ಅಂತ ಹೇಳಿ ಕೇಳಿಬಿಡ್ತಾರೆ ಮುಖಭಾವ ನೋಡಿನೇ. ಆ ರೀತಿಯಲ್ಲಿ ಈ ವಿಡಿಯೋ ಕಾಲಕ್ಷೇಪ ಅನ್ನೋಂಥದ್ದು ಆ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗ್ತಾ ಇದೆ. ಆ ರೀತಿಯಲ್ಲಿ ನಮ್ಮ ಸ್ವಾಮಿಗಳು ಹೇಳುವ ಹಾಗೆ ಅವರು ಅನ್ಲರ್ನ್ ಮಾಡಬೇಕು ಫಸ್ಟು. ಇದನ್ನು ಯಾವಾಗಲೂ ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಅವರು ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ, ಆ ವಿಷಯದ ಬಗ್ಗೆನೇ ನಾವೆಲ್ಲೋ ಗೂಗಲಲ್ಲೋ ಅಥವಾ ಯೂಟ್ಯೂಬಲ್ಲೋ ಯಾರೋ ಮಾತಾಡಿರೋದನ್ನೋ ಅದನ್ನು ನಾವು ನೆನಪಿಸ್ಕೊಳ್ತಾ ಕೂತಿರ್ತೀವಿ. ಅವಾಗೇನಾಯಿತು, ನಮ್ಮ ಸ್ವಾಮಿ ಹೇಳೋವಂಥ ವಿಷಯನೂ ನಮ್ಮ ತಲೆ ಒಳಗೆ ಹೋಗಲ್ಲ. ನಾವು ಯಾವತ್ತೋ ನೋಡಿದಂಥ ವಿಷಯವನ್ನು ನಾನು ನೆನಪಿಸ್ಕೊಳ್ತಾ ಕೂತಿದ್ದೆ ಅಂತ ಅಂದರೆ ಅದೇ ನನ್ನ ಮನಸ್ಸಲ್ಲಿ ಉಳಿಯುತ್ತೆ ಹೊತ್ತು ನಮ್ಮ ಸ್ವಾಮಿ ಹೇಳುವಂಥ ಹೊಸ ವಿಷಯ ನನ್ನೊಳಗೆ ಹೋಗಲ್ಲ. ಅದೇ ರೀತಿಯೇ ಇಲ್ಲೂ ನಾವು ಅನ್ಲರ್ನ್ ಮಾಡಲಿಲ್ಲ ಅಂತ ಅಂದರೆ, ಆ ಮಡಿಕೆಯಲ್ಲಿ ಒಂದು ಕೊಳೆ ಇತ್ತು ಅಥವಾ ಯಾವುದೋ ಒಂದು ಪದಾರ್ಥ ಇತ್ತು, ಆ ಪದಾರ್ಥದ ಒಂದು ಕೊಳೆ ಹಾಗೆ ಇದೆ ಅಂತ ಅಂದರೆ ಹೊಸ ವಸ್ತುವನ್ನು ತುಂಬಿದ್ರೆ ಅದು ಪ್ರಯೋಜನ ಇಲ್ಲ. ಅದೇ ರೀತಿ ಈ ಶಿಷ್ಯನೂ ಕೂಡ ಹಳೆಯದನ್ನೆಲ್ಲ ಅನ್ಲರ್ನ್ ಮಾಡಿ ಅದನ್ನೆಲ್ಲ ತೆಗೆದುಹಾಕಿ ಆಮೇಲೆ ಬರಬೇಕು ಹೊಸ ವಿಷಯಗಳನ್ನು ಗ್ರಹಿಸ್ಕೊಳ್ಳೋದಕ್ಕೆ. ಆ ರೀತಿಯಲ್ಲಿ ಇಲ್ಲಿ ತಕ್ಕ ಶಿಷ್ಯ ಅಂತ ಅಂದರೆ ಇದೇ ಅರ್ಥ. ಈ ರೀತಿಯಲ್ಲಿ ತೂತಿರಬಾರ್ದು ಮತ್ತು ಫುಲ್ಲಾಗಿರಬಾರ್ದು ಅಂತ ಅಂದರೆ ಏನು, ಅದು ಹಾಲು ಈಗಾಗಲೇ ಫುಲ್ಲಾಗಿದೆ, ಅದರಲ್ಲಿ ಹೋಗಿ ನಾವು ಇನ್ನೂ ಹಾಲನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಅಂದರೆ, ಒಬ್ಬ ಸ್ವಾಮಿ ನನಗಿವೆಲ್ಲ ಇಂಥ ಗ್ರಂಥಗಳೆಲ್ಲ ಕಾಲಕ್ಷೇಪಗಳಾಗೋಗಿದೆ, ಇದೊಂದು ಮಾತ್ರ ನೀವು ಮಾಡಿಬಿಡಿ ಅಂತ ಹೇಳಿದ್ರೆ ಅದು ಎಲ್ಲ ಈಗಾಗಲೇ ಫುಲ್ಲಾಗಿರೋ ಹಾಗಿದೆ ಅಂತ ಅರ್ಥ. ಅಂದರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ನಾವು ಹೇಗೆ ಹೇಳ್ತೀವೋ ಆ ರೀತಿಯಲ್ಲಿ ನಿಜವಾಗ್ಲೂ ತುಂಬಿದರೆ ಅದು ತುಳ್ಕೋದಿಲ್ಲ. ಆದರೆ ಅವನು ಹೇಳ್ತಾನೆ, ನನಗೆ ಈ ಗ್ರಂಥಗಳೆಲ್ಲ ಕಾಲಕ್ಷೇಪ ಆಗೋಗಿದೆ, ಇದೊಂದು ಮಾಡಿಬಿಡಿ ಸ್ವಾಮಿ ನನಗೆ ಅಂತಾನೆ. ಈ ರೀತಿ ಆ್ಯಟಿಟ್ಯೂಡ್ ಇರೋರಿಗೆ ಅಲ್ಲಿ ಹಾಲನ್ನು ನಾವು ಸುರಿದ್ರೂ ಏನೂ ಪ್ರಯೋಜನ ಇಲ್ಲ. ಆ ರೀತಿಯಲ್ಲಿ ಏಟ್ರಕ್ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾಟ್ರಾದೆ ಪಾಲ್ ಸೊರಿಯುಂ ವಳ್ಳಲ್ ಪೆರುಂ ಪಶುಕ್ಗಳ್ ಅಂತ ಅಂದರೆ, ಏಟ್ರಕ್ಕಲಂಗಳ್ ತಕ್ಕ ಒಂದು ಮಡಿಕೆ, ತಕ್ಕ ಶಿಷ್ಯ ಸಿಕ್ಕಿದ್ರೇ ಅವರಿಗೇನೆ ನಮ್ಮ ಆಚಾರ್ಯರು ವಳ್ಳಲ್ ಪೆರುಂ ಪಶುಕ್ಗಳ್ ಅಂತ ಅಂದರೆ ಜನರಸ್ ಆಚಾರ್ಯರು, ಉದಾರ ಗುಣವುಳ್ಳಂತಹ ಆಚಾರ್ಯರು ವಿಷಯಗಳನ್ನು ಕೊಡ್ತಾರೆ. ಉದಾರ ಯಾವುದರಲ್ಲಿ ಜನರಸ್ ಅಂತ ನೋಡಿದ್ರೆ, ಅವರು ಯಾವುದೋ ಸುಮಾರು ಪ್ರಾಪರ್ಟಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಶಿಷ್ಯರು, ಅದನ್ನೆಲ್ಲ ಇಟ್ಕೊಂಡಿದ್ದಾರೆ, ಅದನ್ನು ಎಲ್ರಿಗೂ ಅವರು ಚಾರಿಟಿ ಮಾಡ್ತಾರೆ, ಅದರಲ್ಲಿ ಅವರು ಜನರಸ್ ಅಂತ ಅಲ್ಲ. ಅವರು ಯಾವುದನ್ನು ಇಟ್ಕೊಂಡಿದ್ದಾರೆ ಅಂತ ಅಂದರೆ ಅವರು ಜ್ಞಾನವನ್ನು ಇಟ್ಕೊಂಡಿದ್ದಾರೆ. ಆ ಜ್ಞಾನವನ್ನು ಎಲ್ಲ ಕಡೆ ವಿತರಣೆ ಮಾಡೋದರಲ್ಲಿ ಅವರು ಉದಾರರು. ಆ ರೀತಿಯಲ್ಲಿ ಈ ಜ್ಞಾನ ಅನ್ನೋದು ಏನು ಅಂತ ನೋಡಿದ್ರೆ ಅದು ನೀಂಗಾದ ಶೆಲ್ವಂ. 3ನೇ ಪಾಶುರದಲ್ಲಿ ಹೇಳಿದ್ಲಲ್ವಾ ಆಂಡಾಳ್ ದೇವಿ, ನೀಂಗಾದ ಶೆಲ್ವಂ ಅಂತ ಹೇಳಿ. ಈ ನೀಂಗಾದ ಶೆಲ್ವಂ ಯಾವುದು? ಈ ಜ್ಞಾನವೇ. ಇಂಥ ನೀಂಗಾದ ಶೆಲ್ವವನ್ನು ನಮ್ಮ ಆಚಾರ್ಯರು ಇಟ್ಕೊಂಡಿದ್ದಾರೆ. ಎಟರ್ನಲ್ ವೆಲ್ತ್ ಅಲ್ವಾ, ಅದನ್ನು ಇಟ್ಕೊಂಡು ನಮ್ಮ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮ ಆಚಾರ್ಯರು ಕೊಡುವಂಥದ್ದು ಇಂಥ ಒಂದು ಎಟರ್ನಲ್ ವೆಲ್ತ್, ಅಂಥ ಜ್ಞಾನವನ್ನು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆಟ್ರಪ್ಪಡೈತಾನ್ ಮಗನೇ ಅರಿವುರಾಯ್ ಅಂತ ಅಂದರೆ ಇದು ಏನನ್ನು ತೋರಿಸುತ್ತೆ ಅಂದರೆ, ಇಲ್ಲಿ ನಂದಗೋಪಾಲನ ಮಗನೇ ಅಂತ ಹೇಳಿ ಗೋದಾದೇವಿ ಹೆಬ್ಬಿಸ್ತಾಳೆ. ಯಾಕೆ ಅಂತ ಅಂದರೆ, ಹಸುಗಳನ್ನು ಹೊಂದಿರೋನು. ಎಂಥ ಹಸುಗಳು? ವಳ್ಳಲ್ ಪೆರುಂ ಪಶುಕ್ಗಳ್, ಉದಾರ ಗುಣವನ್ನು ಉಳ್ಳಂತಹ ಹಸುಗಳು, ಅದನ್ನು ಎಬ್ಬಿಸ್ತಾ ಇದ್ದಾಳೆ. ಅಂಥ ಹಸುಗಳನ್ನು ಉಳ್ಳ ನಂದಗೋಪನೇ, ಓ ನಂದಗೋಪನ ಮಗನೇ ಅಂತ ಹೇಳಿ, ಆಟ್ರಪಡೈತಾನ್ ಮಗನೇ ಅರಿವುರಾಯ್ ಅಂತ ಹೇಳಿ ಅವನನ್ನು ಇಲ್ಲಿ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಈಗಾಗಲೇ ನಪ್ಪಿನ್ನಯ್ಯನ್ನು ಎಬ್ಸೋದಕ್ಕೆ ಪ್ರಯತ್ನ ಪಟ್ಟಳು ಹಿಂದಿನ ಪಾಶುರದಲ್ಲಿ. ಈ ಪಾಶುರದಲ್ಲಿ ಆ ನಪ್ಪಿನ್ನಯ ಮೂಲಕ ಶ್ರೀಕೃಷ್ಣನನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಟ್ರಪಡೈತಾನ್ ಮಗನೇ ಅರಿವುರಾಯ್ ಅಂತ ಅಂದರೆ, ಇದಕ್ಕೆ ನಾವು ಒಂದು ಸಣ್ಣ ಕಥೆ ನೋಡೋದಾದರೆ, ಇಲ್ಲಿ ನಂದಗೋಪಾಲನಿಗೆ ಶ್ರೀಕೃಷ್ಣ ಮಗ ಅಲ್ವಾ, ಅದೇ ರೀತಿಯಲ್ಲಿ ನಮ್ಮ ಪೆರುಮಾಳ್ ಮಗ ಆದಂತಹ ಒಂದು ಸಮಯ ಯಾವುದು ಅಂತ ಅಂದರೆ, ಬಹಳಷ್ಟು ಕಥೆಗಳನ್ನು ನಮ್ಮ ಆಚಾರ್ಯರ ಜೊತೆ ಇದಕ್ಕೆ ನಾವು ನೋಡ್ಬೋದು. ಅದರಲ್ಲಿ ಒಂದು ಕಥೆಯನ್ನು ನಾವು ನೋಡೋದಾದರೆ, ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ, ನೋಡಿಲ್ಲದೆ ಹೋದರೆ ಈಗಲೂ ಸಹ ಹೋಗಿ ನೋಡ್ಬೋದು. ಯೂಟ್ಯೂಬ್ನಲ್ಲಿ ನೀವು ಹೋಗಿ ಘಂಟಾವತಾರಂ ಅಂತ ಟೈಪ್ ಮಾಡಿದ್ರೆ ಇವತ್ತಿಗೂ ಸಹ ಆ ಒಂದು ಚಿತ್ರ ನಮ್ಮ ಸ್ವಾಮಿಗಳು ಶ್ರೀ APN ಸ್ವಾಮಿಯವರು ಸ್ವಾಮಿ ದೇಶಿಕರ ಒಂದು ಚರಿತ್ರೆ, ಲೈಫ್ ಸ್ಟೋರಿಯನ್ನು ಚಿತ್ರವಾಗಿ ತೆಗೆದು ತೋರಿಸಿದ್ದಾರೆ.
ಅಲ್ವಾ. ಆ ಘಂಟಾವತಾರಂ ಚಿತ್ರದಲ್ಲಿ ನೀವು ನೋಡಿದ್ರೆ ಅದರ ಒಂದು ಓಪನಿಂಗ್ ಸೀನ್ ಯಾರ ಬಗ್ಗೆ ಇದೆ ಅಂದರೆ ನಡಾದೂರ್ ಅಮ್ಮಾಳರ ಬಗ್ಗೆ. ಅವರು ಯಾರು ಅಂತ ಅಂದರೆ ಸ್ವಾಮಿ ದೇಶಿಕರ ಪ್ರಾಚಾರ್ಯರು, ಆಚಾರ್ಯರಿಗೆ ಆಚಾರ್ಯರು. ಆ ಓಪನಿಂಗ್ ಸೀನಲ್ಲಿ ನೀವು ಏನು ನೋಡ್ಬೋದು ಅಂದರೆ ಮೊದಲಿಗೆ ಆ ಪುಣ್ಯಕೋಟಿ ವಿಮಾನವನ್ನು ತೋರಿಸ್ತಾರೆ ಕಾಂಚೀಪುರಂದು. ಅದಾದ ಮೇಲೆ ಅಲ್ಲಿ ಗರ್ಭಗುಡಿಯಲ್ಲಿ ಎಲ್ಲರೂ ನಿಂತಿದ್ದಾರೆ, ಎರಡೂ ಕಡೆ ಭಕ್ತರೆಲ್ಲ ನಿಂತಿದ್ದಾರೆ. ಆಗ ಅಲ್ಲಿ ಒಬ್ಬ ಆ ಅರ್ಚಕ ಇರ್ತಾನಲ್ಲ, ಆ ಅರ್ಚಕ ಹಾಲನ್ನು ತಗೊಂಡು ಹೋಗ್ತಾ ಇರ್ತಾನೆ. ಯಾರಿಗೆ? ವರದರಾಜ ಸ್ವಾಮಿಗೆ ಹಾಲನ್ನು ತಗೊಂಡು ಹೋಗ್ತಾ ಇರ್ತಾನೆ. ಯಾವ ರೀತಿಯಲ್ಲಿ ಅಂದರೆ ಅತ್ಯಂತ ಬಿಸಿಯಾದ ಹಾಲು, ಅವನ ಕೈಯಲ್ಲೇ ಅವ್ನಿಗೆ ಹಿಡ್ಕೊಳಕ್ಕಾಗ್ತಾ ಇಲ್ಲ. ಅಂಥ ಹಾಲನ್ನು ವರದರಾಜ ಸ್ವಾಮಿಗೆ ಅರ್ಪಣೆ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾನೆ ಆ ಅರ್ಚಕ. ಆಗ ಅಲ್ಲಿ ನಡಾದೂರ್ ಅಮ್ಮಾಳರು ಬರ್ತಾರೆ ಆ ದೇವಸ್ಥಾನಕ್ಕೆ, ಆ ವರದರಾಜ ಸ್ವಾಮಿಯನ್ನು ನಮಸ್ಕಾರ ಮಾಡೋದಕ್ಕೆ. ಆಗ ನಡಾದೂರ್ ಅಮ್ಮಾಳರು ಇದನ್ನು ನೋಡಿ ಹೇಳ್ತಾರೆ, ನೀನು ಹೀಗೆ ಇಂಥ ಒಂದು ಹಾಲನ್ನು ನೀನು ಕುಡಿಯೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಅವನೇನು ನಮಗೆ ಕುಡಿದ್ಬಿಟ್ಟ ಸ್ವಲ್ಪ ಉಳಿಸಿ ಕೊಡ್ತಾನೆ, ಏನಿಲ್ವಲ್ಲ ಅವ್ನು ನಮ್ಗೆ ಹಾಗೆ ಕೊಡ್ತಾನಲ್ಲ, ಇದನ್ನು ಹಾಗೆ ಕೊಟ್ಟು ಅವನಿಗೆ ಹಾಗೆ ಕೊಟ್ಟರೆ ಏನು ಅಂತ ಹೇಳಿ ಒಂದು ದಿಮಾಕಿನಿಂದ ಉತ್ತರ ಕೊಡ್ತಾನೆ ಆ ಅರ್ಚಕ. ಆ ರೀತಿಯಲ್ಲಿ ಆ ಅರ್ಚಕ ಈ ರೀತಿ ಉತ್ತರ ಕೊಟ್ಟಾದಮೇಲೆ ಅದಕ್ಕೆ ನಡಾದೂರ್ ಅಮ್ಮಾಳರು ಹೇಳ್ತಾರೆ, ನೀನು ಹೀಗೆಲ್ಲ ಮಾತನಾಡೋದು ಸರಿಯಲ್ಲ, ಅವನೂ ಕೂಡ ಇದನ್ನು ಸೇವಿಸೇ ನಮಗೆ ಕೊಡೋದು, ಇದು ನಾವು ಇದನ್ನು ಪ್ರಸಾದವಾಗಿ ಸ್ವೀಕರಿಸ್ತೇವೆ, ಹೀಗಿರಬೇಕಾದ್ರೆ ಅವನಿಗೆ ಇಂಥ ಬಿಸಿಯಾದ ಹಾಲನ್ನು ನೀವು ಕೊಡ್ಬೋದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅಮ್ಮಾಳರು. ಆಗ ಅಲ್ಲಿರುವಂತಹ ಅರ್ಚಕರು ಹೇಳ್ತಾರೆ, ಓ ಇಷ್ಟೆಲ್ಲ ನೀವು ಮಾತಾಡ್ತೀರಾ, ಇಷ್ಟೆಲ್ಲ ನಿಮ್ಗೆ ತಿಳಿದಿದೆಯಾ, ಹಾಗಾದರೆ ಈ ಹಾಲನ್ನು ನೀವೇ ತಗೊಳ್ಳಿ ಆರಿಸಿ ಅಂತ ಹೇಳಿ ಆಚಾರ್ಯರ ಕೈಗೆ ಹಾಲನ್ನು ಕೊಟ್ಟುಬಿಡ್ತಾನೆ. ಆ ರೀತಿಯಲ್ಲಿ ಆಚಾರ್ಯರ ಕೈಗೆ ಹಾಲನ್ನು ಕೊಟ್ಟಾಗ ಅವರ ಹೆಸರು ಒರಿಜಿನಲಿ ಏನು ಅಂತ ಅಂದರೆ ನಡಾದೂರ್ ಅಮ್ಮಾಳರಲ್ಲ, ವಾತ್ಸ್ಯ ವರದ ಗುರು, ವಾತ್ಸ್ಯ ವರದಾಚಾರ್ಯರು, ವಾತ್ಸ್ಯ ವರದಾರ್ಯರು ಅಂತ ಕರಿತೀವಿ. ಅವರ ಒರಿಜಿನಲ್ ಹೆಸರು ಇದು. ಇಂಥ ಅಮ್ಮಾಳರು ಆ ಹಾಲನ್ನು ಅವರು ಆರಿಸ್ತಾ ಇದ್ದಾರೆ. ಹೀಗೆ ಹಾಲನ್ನು ಚೆನ್ನಾಗಿ ಆರಿಸಿದ್ರು, ಅದು ಬಿಸಿಯಾಗಿರೋದೆಲ್ಲ ಚೆನ್ನಾಗಿ ತಂಪಾಯಿತು. ಅದಾದಮೇಲೆ ಆ ಅರ್ಚಕರ ಬಳಿ ಈ ಹಾಲನ್ನು ಕೊಟ್ಟು ಆ ವರದರಾಜನಿಗೆ ಅರ್ಪಣೆ ಮಾಡು ಅಂತ ಹೇಳಿ ಅರ್ಚಕರ ಬಳಿ ಈ ಹಾಲನ್ನು ಕೊಡ್ತಾರೆ. ಆ ರೀತಿ ಈ ಹಾಲನ್ನು ಕೊಟ್ಟಾಗ ಅರ್ಚಕರು ಆ ಹಾಲನ್ನು ತೆಗೆದುಕೊಂಡು ಹೋಗಿ ಆ ವರದರಾಜನಿಗೆ ಅರ್ಪಣೆ ಮಾಡ್ತಾರೆ. ಆ ಸಮಯದಲ್ಲಿ ಹೇಗೆ ಆ ವರದರಾಜನು ಈ ಶ್ರೀ ಸಂಪ್ರದಾಯಕ್ಕೆ ಬೇಕಾದಂತಹ ಮುಖ್ಯವಾದ 6 ಮಾತುಗಳನ್ನು ತಾನೇ ಬಾಯ್ಬಿಟ್ಟು ತಿರುಕ್ಕಚ್ಚಿ ನಂಬಿಗಳ ಮೂಲಕ ಸ್ವಾಮಿ ರಾಮಾನುಜರಿಗೆ ತಿಳಿಸಿದ್ನೋ, ಅದೇ ರೀತಿ ಇಲ್ಲೂ ಸಹ ತಾನೇ ಬಾಯ್ಬಿಟ್ಟು ಈ ಅಮ್ಮಾಳರನ್ನು, ವಾತ್ಸ್ಯವರದ ಗುರುವನ್ನು ಅವನು ಅಮ್ಮಾಳ್ ಅಂತ ಕರೆದ. ಅಲ್ಲಿವರೆಗೂ ಅವ್ರಿಗೆ ಅಮ್ಮಾಳ್ ಅನ್ನುವಂತಹ ಹೆಸರಿರಲಿಲ್ಲ. ವಾತ್ಸ್ಯವರದ ಗುರು ಅವರನ್ನು ಅಮ್ಮಾಳ್ ಅಂತ ಹೇಳಿ ಆ ವರದರಾಜ ಸ್ವಾಮಿಯೇ ಕರೆದಿದ್ದರಿಂದ ಅವರಿಗೆ ಅಮ್ಮಾಳ್ ಅನ್ನುವಂತಹ ಹೆಸರು. ಯಾವುದಕ್ಕಾಗಿ ವರದರಾಜ ಸ್ವಾಮಿ ಅಮ್ಮಾಳ್ ಅಂತ ಕರೆದ ಅಂತ ಹೇಳಿದ್ರೆ, ಆ ತಾಯಿಯಂತೆ ಪ್ರೀತಿ ತೋರಿ ಅಂಥ ಬಿಸಿಯಾದ ಹಾಲನ್ನು ಕೂಡ ತಣ್ಣಗೆ ಮಾಡಿ ಆರಿಸಿಕೊಟ್ಟು ನನಗೆ ಸಮರ್ಪಣೆ ಮಾಡಿದೆಯಲ್ಲ, ಅದಕ್ಕೆ ನೀನು ಅಮ್ಮಾಳ್, ನನಗೆ ಅಮ್ಮಾಳ್ ಅಂತ ಹೇಳಿ ಅವರನ್ನು ಅಲ್ಲಿ ನಡಾದೂರ್ ಅಮ್ಮಾಳರನ್ನು ವರದರಾಜ ಸ್ವಾಮಿ ಕರೆದ. ಆ ರೀತಿಯಲ್ಲಿ ಇಲ್ಲಿ ಆ ನಡಾದೂರ್ ಅಮ್ಮಾಳರು ಅವನಿಗೆ, ಆ ವರದರಾಜನಿಗೆ ತಾಯಿಯಂತೆ ಆದರು ಅಲ್ವಾ. ಆ ರೀತಿಯಲ್ಲಿ ಆಟ್ರ ಪಡೈತ್ತಾನ್ ಮಗನೇ, ನಂದಗೋಪನ ಮಗನೇ, ಅಮ್ಮಾಳರ ಮಗನೇ ಅಂತ ಹೇಳಿ ಆ ಶ್ರೀಕೃಷ್ಣನನ್ನು, ಆ ವರದರಾಜನನ್ನು ಎಬ್ಬಿಸ್ತಾ ಇರೋದನ್ನು ನೋಡ್ಬೋದು. ಊಟ್ರಮುಡೆಯಾಯ್ ಪೆರಿಯಾಯ್ ಉಲಗಿನಿಲ್. ಇಲ್ಲಿ ಊಟ್ರಮುಡೆಯಾಯ್ ಅಂತ ಅಂದರೆ ಇವರು ಈಗ ಪ್ರೀತಿ ತೋರಿಸಿದ್ರು ಅಲ್ವಾ, ತಾಯಿಯಂತೆ ಅಮ್ಮಾಳರು ಪ್ರೀತಿ ತೋರಿಸಿದ್ರು ಆ ವರದರಾಜನಿಗೆ. ಅದೇ ರೀತಿಯಲ್ಲಿ ಅಂಥ ಪ್ರೀತಿಯನ್ನೇ ತೋರಿಸುವವನು ಅವನೂ ಸಹ. ಆ ರೀತಿಯಲ್ಲಿ ಆ ನಮ್ಮ ಶ್ರೀಕೃಷ್ಣನೂ ಸಹ ಅಂಥ ಪ್ರೀತಿ ತೋರಿಸೋನೆ. ಊಟ್ರಮುಡೆಯ ಅಂದರೆ ಆಶ್ರಿತರ ವಿಷಯ ಬಂತು ಅಂತ ಅಂದರೆ ಅವರ ವಿಷಯದಲ್ಲಿ ಯಾವಾಗಲೂ ಪ್ರೇಮದಿಂದಾನೇ ಇರ್ತಾನೆ. ಆ ರೀತಿಯಲ್ಲಿ ಊಟ್ರಮುಡೆಯ ಅಂದರೆ ಆಶ್ರಿತರ ವಿಷಯದಲ್ಲಿ ಯಾವಾಗಲೂ ಪ್ರೇಮದಿಂದ ಇರುವವನು ಅಂತ ಅರ್ಥ. ಊಟ್ರಮುಡೆಯಾಯ್ ಪೆರಿಯಾಯ್, ಪೆರಿಯಾಯ್ ಅಂತ ಅಂದರೆ ಬ್ರಹ್ಮ ಶಬ್ದ.
ಈ ಬ್ರಹ್ಮ ಅನ್ನುವಂತಹ ಶಬ್ದವನ್ನು ನಾವು ಹಲವು ಕಡೆ ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಗೀತೆಯಲ್ಲಿ ನಾವು ಬಹಳಷ್ಟು ಕಡೆ ಈ ಒಂದು ಶಬ್ದವನ್ನು ನೋಡ್ತೀವಿ. ಗೀತೆಯಲ್ಲಿ ಈ ಶಬ್ದ ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ, ಅಂದರೆ ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ಅದನ್ನು ನಮ್ಮ ಆಚಾರ್ಯರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ರೀತಿಯಲ್ಲಿ ಗೀತೆಯಲ್ಲಿ ಮೊದಲು 6 ಅಧ್ಯಾಯಗಳಲ್ಲಿ ಬ್ರಹ್ಮ 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 ಅಂತ ಎಲ್ಲೇ ಬಂದರೂ ಅದು ನಮ್ಮ ಜೀವವನ್ನು, ಅಂದರೆ ಜೀವಾತ್ಮನನ್ನು ತೋರಿಸುತ್ತೆ. ಅದೇ ರೀತಿಯಲ್ಲಿ ನಂತರ 6 ಅಧ್ಯಾಯಗಳ ನಂತರ ಬರುವಂತಹ ಶ್ಲೋಕಗಳಲ್ಲಿ ಆ ಶ್ಲೋಕದ ಕಾಂಟೆಕ್ಸ್ಟ್ ಪ್ರಕಾರ ನಾವು ನೋಡೋದಾದರೆ ಆ ಬ್ರಹ್ಮ ಅನ್ನುವಂತಹ ಶಬ್ದ ಆ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನನ್ನು, ಅಥವಾ ದೊಡ್ಡದಾಗಿರುವುದರಿಂದ, ಬೃಹತ್ ದೊಡ್ಡದಾಗಿರೋದರಿಂದ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಆ ರೀತಿಯಲ್ಲಿ ಈ ಪ್ರಕೃತಿ ಮಂಡಲವನ್ನು ಬ್ರಹ್ಮ ಅನ್ನುವಂತಹ ಶಬ್ದ ತೋರಿಸುತ್ತೆ. ಅದರ ಜೊತೆಗೆ ಬ್ರಹ್ಮ ಅನ್ನುವಂಥದ್ದು ಆ ಪರಬ್ರಹ್ಮನನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಪೆರಿಯಾಯ್ ಅಂದರೆ ಏನು? ಆ ಬ್ರಹ್ಮ ಶಬ್ದದಿಂದ ತೋರಿಸುವಂತಹ ಆ ಪರಮಾತ್ಮನಾದ ಶ್ರೀಮನ್ನಾರಾಯಣ ಪರಬ್ರಹ್ಮನೇ ಇದಕ್ಕೆ ಈ ಬ್ರಹ್ಮ ಶಬ್ದ ವಾಚ್ಯ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಉಲಗಿನಿಲ್ ತೋಟ್ರಮಾಯ್ ನಿಂಡ್ರ ಶುಡರೇ ತುಯಿಲಳಾಯ್ ಅಂತ ಅಂದರೆ ಇವನು ಈ ಒಂದು ಏನಂತಾರೆ, ಈ ಒಂದು ಲೋಕಕ್ಕೇನೆ ಬಹಳಷ್ಟು ಒಂದು ದೀಪದಂತೆ ಇದ್ದು ನಮಗೆಲ್ಲರಿಗೂ ಬೆಳಕು ಕೊಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಸ್ವಾಮಿ ದೇಶಿಕರೂ ಸಹ ತಮ್ಮ ಪಿಳ್ಳೆಯಂದಾದಿಯಲ್ಲಿ ಹೇಳ್ತಾರೆ, ವಿಳಕ್ಕಾಗಿ ವೇಂಗಡವೆರ್ಪಿನಿಲ್ ವಾಳುಂ ವಿರೈಮಲರಾಳ್ ಒಳಕ್ಕಾದಲ್ ಕೊಂಡುರೈ ಮಾರ್ಬಂತಿರತ್ತುಂ ಮುನದಡಿಯಾರ್ ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ಅದರ ಪ್ರಕಾರ ವಿಳಕ್ಕಾಗಿ ಒಂದು ದೀಪದಂತೆ ಆ ವೆಂಕಡವೆರ್ಪು, ಆ ತಿರುಮಲೆಯಲ್ಲಿ ನಿಂತಿರೋನು ನೀನೇ, ಅದರ ಒಂದು ಅವತಾರವಾಗಿ. ಇದು ಸ್ವಾಮಿ ದೇಶಿಕರು ಹಾಡಿರೋದಲ್ಲ, ಪಿಳ್ಳೆಯಂದಾದಿನ ನಾಯನಾಚಾರ್ಯರು ಹಾಡಿರೋದು ಸ್ವಾಮಿ ದೇಶಿಕರ ಮೇಲೆ. ಆ ರೀತಿಯಲ್ಲಿ ಆ ವಿಳಕ್ಕಾಗಿ ಒಂದು ದೀಪವಾಗಿ ನಿಂತಿರುವಂತಹ ತಿರುಮಲೆಯ ಮೇಲೆ ಇರುವಂತಹ ತಿಮ್ಮಪ್ಪನ ಅವತಾರವೇ ನೀವು ಓ ವೆಂಕಟನಾಥರೇ ಅಂತ ಹೇಳಿ ಆ ಸ್ವಾಮಿ ದೇಶಿಕರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಕುಮಾರ ನಾಯನಾಚಾರ್ಯರು. ಆ ರೀತಿಯಲ್ಲಿ ಇಲ್ಲೂ ಸಹ ನಾವು ನೋಡ್ಬೋದು, ಇಲ್ಲಿ ಉಲಗಿನಿಲ್ ತೋಟ್ರಮಾಯ್ ನಿಂಡ್ರ ಶುಡರೇ ತುಯಿಲಳಾಯ್ ಅಂತ ಅಂದರೆ ಈ ಒಂದು ಲೋಕಕ್ಕೆಲ್ಲ ದೀಪವಾಗಿ ನಿಂತಿರೋನು ಅಂತ ಹೇಳಿ ಅದೇ ರೀತಿಯಲ್ಲಿ ಇಲ್ಲಿ ಗೋದಾದೇವಿಯು ಹಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಉಲಗಿನಿಲ್ ತೋಟ್ರಮಾಯ್ ನಿಂಡ್ರ ಶುಡರೇ ತುಯಿಲಳಾಯ್ ಮಾಟ್ರಾರ್ ಉನಕ್ಕೆ ವಲಿ ತೊಲೆಂದುನ್ ವಾಶರ್ಕಣ್ ಅಂದರೆ ಏನು? ಮಾಟ್ರಾರ್ ಉನಕ್ಕೆ ಅಂತ ನಾವು ಮೊದಲೇ ಕೂಡ ನೋಡಿದ್ವಿ ಅಲ್ವಾ. 2ನೇ ಲೈನಲ್ಲೂ ಕೂಡ ನಾವು ಈ ಮಾಟ್ರಾರ್ ಅನ್ನುವಂತಹ ಪದವನ್ನು ನೋಡಿದ್ವಿ ಅಲ್ವಾ. ಅದರ ಪ್ರಕಾರ ನಾವು ನೋಡೋದೇನು ಅಂತ ಅಂದರೆ ಮಾಟ್ರಾರ್ ಅಂದರೆ ಏನು ಅಂದರೆ ಈ ನಮ್ಮ ಗುರುಗಳು ಅವರ ಗುರುಗಳಿಂದ ಪಡೆದಂತಹ ಜ್ಞಾನದ ಒಂದು ದಾರಿಯಲ್ಲೇ ಅದನ್ನೇ ಅವರು ಶಿಷ್ಯರಿಗೂ ಉಪದೇಶ ಮಾಡೋದರಿಂದ ಬೇರೆ ದಾರಿಯಲ್ಲಿ ಅವರು ಹೋಗೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಮಾಟ್ರಾರುನಕ್ಕೆ ವಲಿತವೆಂದುನ್ ವಾಶರ್ಕಣ್ ಅಂತ ಅಂದರೆ ಇಲ್ಲಿ ಆ ನಿನಗೆ ದ್ವೇಷ ಮಾಡುವಂತಹ ಬಹಳಷ್ಟು ಜನ ಇರ್ತಾರೆ, ಅಂಥ ಜನರನ್ನು ಕೂಡ ವಲಿತೊಲೆಂದುನ್ ವಾಶರ್ಕಣ್, ನೀನು ಅಂಥ ಜನರನ್ನು ಕೂಡ ನಿನ್ನ ಬಳಿ ಬರೋ ಹಾಗೆ, ನಿನ್ನ ಬಾಗಿಲ ಮುಂದೆ ಬಂದು ನಿಲ್ಲೋ ಹಾಗೆ ನೀ ಮಾಡ್ತೀಯ, ಅಂಥ ಶಕ್ತಿಯನ್ನು ಉಳ್ಳವನು ನೀನು ಅಂತ ಹೇಳಿ ಇಲ್ಲಿ ಮಾಟ್ರಾರುನಕ್ಕೆ ವಲಿತೊಲೆಂದುನ್ ವಾಶರ್ಕಣ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆಟ್ರಾದು ಒಂದು ಅಡಿಪಣಿಯುಮಾ ಪೋಲೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ನಿನಗೆ ಕೈಂಕರ್ಯ ಮಾಡೋದಕ್ಕೇನೆ ನಾವು ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ನೀಂಗಾದ ಶೆಲ್ವಂ ನೋಡಿ ಗೋದಾದೇವಿಯ ರಚನೆ ಹೇಗಿದೆ ಅಂತ ಹೇಳಿ ನಾವು ಮೊದಲು ನೋಡಿದ್ವಿ. ನೀಂಗಾದ ಶೆಲ್ವಂ ಅಂತ ಹೇಳಿದ್ಲು ಆ ಜ್ಞಾನವನ್ನು ಅಲ್ವಾ. ಇಲ್ಲೂ ಕೂಡ ವಳ್ಳಲ್ ಪೆರುಂ ಪಶುಕ್ಕ ಪಾಲ್ ಶೌರ್ಯಂ ವಳ್ಳಲ್ ಪೆರುಂ ಪಶುಕ್ಕಳ್ ಅಂದರು. ಈ ಪಾಲ್ ಅಂದರೆ ಯಾವುದು? ಜ್ಞಾನ ಅಂತ ನೋಡಿದ್ವಿ ಅಲ್ವಾ. ಈ ಜ್ಞಾನ ಈ ಕೊನೆಗೆ ಹೋಗಿ ಎಲ್ಲಿ ಪರ್ಯವಸಿಸಬೇಕು ಅಂದರೆ ವೇರ್ ಶುಡ್ ಇಟ್ ಲೀಡ್ ಟು ಅಂತ ಅಂದರೆ ಇಟ್ ಶುಡ್ ಲೀಡ್ ಟು ಸರ್ವಿಸ್ ಟು ಶ್ರೀಮನ್ನಾರಾಯಣ ಅಂತ ಹೇಳಿ ಇದರಲ್ಲಿ ಆಟ್ರಾದ ಒಂದು ಅಡಿಪಣಿಯುಮಾ ಪೋಲೆ ಮೊದಲು ಜ್ಞಾನದ ಬಗ್ಗೆ ಹೇಳಿದ್ಲು ಇದೇ ಪಾಶುರದಲ್ಲಿ, ಕೊನೆಯಲ್ಲಿ ಇದೇ ಪಾಶುರದಲ್ಲಿ ಅದು ಎಲ್ಲಿಗೆ ಹೋಗಬೇಕು, ವೇರ್ ಶುಡ್ ಇಟ್ ಲೀಡ್ ಟು, ಇಟ್ ಶುಡ್ ಲೀಡ್ ಟು ಸರ್ವಿಸ್ ಟು ಲಾರ್ಡ್ ಕೃಷ್ಣ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆಟ್ರಾದ ಒಂದು ಅಡಿಪಣಿಯುಮಾ ಪೋಲೆ ಪೋಟ್ರಿಯಾಂ ಒಂದೋಂ ಪುಗಳ್ದೇಲೋ ರೆಂಪಾವಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ
ತನ್ನ ಪಾಶುರವನ್ನು ಮುಗಿಸ್ಕೊಳ್ತಾಳೆ. ನಿನ್ನನ್ನು ಹೊಗಳಬೇಕು ಅಂತಾನೇ ಬಂದಿದ್ದೀವಿ, ನಿನ್ನನ್ನು ಹೊಗಳ್ತಾ ನಿನ್ನ ನಾಮ ಸಂಕೀರ್ತನೆಗಳನ್ನೆಲ್ಲ ಮಾಡ್ತಾ ನಾವು ಈ ಸಖಿಯರು, ಗೋದಾದೇವಿ ಮತ್ತು ಸಖಿಯರೆಲ್ಲ ನಾವು ಬಂದಿದ್ದೀವಿ, ನಿನ್ನನ್ನು ನೋಡೋದಕ್ಕೆ ದರ್ಶಿಸಬೇಕು ಅಂತಾನೇ ಬಂದಿದ್ದೀವಿ, ಆ ಬಾಗಿಲನ್ನು ತೆಗಿಯಮ್ಮ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆ ರೀತಿಯಲ್ಲಿ ಈ ಹಿಂದಿನ ಪಾಶುರದಲ್ಲಿ ನಾವು ನಪ್ಪಿನ್ನೈನ ಎಬ್ಬಿಸೋದನ್ನು ನೋಡಿದ್ವಿ. ಈ 21ನೇ ಪಾಶುರದಲ್ಲಿ ಇಲ್ಲಿ ಗೋದಾದೇವಿ ಶ್ರೀಕೃಷ್ಣನನ್ನೇ ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಇಲ್ಲಿ ಮಾಟ್ರಾರು ಉನಕ್ಕೆ ಒಲಿ ತೊಲೆಂದುನ್ ವಾಶರ್ಕಂಡ್ ಅಂತ ಅಂದರೆ ಏನು ಹೇಳಿದೆ? ದ್ವೇಷದಿಂದ ನಿನ್ನ ಬಳಿ ಬರೋರನ್ನು ಕೂಡ ನೀನು ಅವರನ್ನು ಬದಲಾಯಿಸುವಂಥ ಶಕ್ತಿ ಉಳ್ಳವನು ಅಂತ. ಅಂದರೆ ಇಲ್ಲಿ ಏನು ಅರ್ಥ ಅಂದರೆ, ಇದು ನಮ್ಮ ಆಚಾರ್ಯರಿಗೇನೇ ಇದು ಸೂಕ್ತ. ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ, ಸ್ವಾಮಿ ರಾಮಾನುಜರು ಯಾರ ಬಳಿ ಪಾಠಕ್ಕೆ ಹೋಗ್ತಾ ಇದ್ರು ಅಂತಂದರೆ, ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಸ್ವಾಮಿ ರಾಮಾನುಜರು ಯಾದವ ಪ್ರಕಾಶರು ಅನ್ನುವಂತಹ ಆಚಾರ್ಯರ ಬಳಿ ಪಾಠಕ್ಕೆ ಹೋಗ್ತಾಯಿದ್ರು. ಆ ರೀತಿಯಲ್ಲಿ ಅವರೆಲ್ಲರೂ, ಆ ಯಾದವ ಪ್ರಕಾಶರು ಸಾಮಾನ್ಯವಾಗಿ ವೇದಗಳಿಗೆ ತಪ್ಪು ತಪ್ಪು ಅರ್ಥಗಳನ್ನು ಬಹಳಷ್ಟು ಬಾರಿ ಹೇಳಿದ್ದಾರೆ. ಇವರಿಗೂ ಅವರಿಗೂ ವಾದಗಳು ಎಷ್ಟೋ ಬಾರಿ ನಡೆದಿದೆ. ಆ ರೀತಿಯಲ್ಲಿ ಆ ಯಾದವ ಪ್ರಕಾಶರು ಸ್ವಾಮಿ ರಾಮಾನುಜರ ಮೇಲೆ ಯಾವಾಗಲೂ ದ್ವೇಷ ಇಟ್ಕೊಂಡಿದ್ರು. ನಿಮಗೆಲ್ರಿಗೂ ಗೊತ್ತು. ಅದೇ ರೀತಿ ನಾವು ಕೆಲವು ಉಪನ್ಯಾಸಗಳ ಹಿಂದೆ ಅವರು ಸ್ವಾಮಿ ರಾಮಾನುಜರನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ್ದನ್ನು ನೋಡಿದ್ವಿ. ಅದರಿಂದ ಸ್ವಾಮಿ ರಾಮಾನುಜರು ಹೇಗೆ ಹೊರಗೆ ಬರ್ತಾರೆ ಅನ್ನೋದನ್ನೆಲ್ಲ ನೋಡಿದ್ವಿ. ಆ ರೀತಿಯಲ್ಲಿ ಕೊನೆಯಲ್ಲಿ ಆ ಸ್ವಾಮಿ ರಾಮಾನುಜರ ಮೇಲೆ ಈ ರೀತಿ ದ್ವೇಷ ಇಟ್ಕೊಂಡಿದ್ರೂ ಸಹ ಆ ಯಾದವ ಪ್ರಕಾಶರು ಬದಲಾಗಿ ಅವರ ಶಿಷ್ಯರಾಗಿ, ಮೊದಲು ಗುರುವಾಗಿದ್ದಂಥವರು ನಂತರ ಸ್ವಾಮಿ ರಾಮಾನುಜರಿಗೆ ಶಿಷ್ಯರಾಗಿ ಬಂದವರು. ಆ ರೀತಿಯಲ್ಲಿ ಆ ಸ್ವಾಮಿ ರಾಮಾನುಜರು ಯಾರು ಅಂದರೆ, ಶ್ರೀಕೃಷ್ಣ ಯಾರು? ಅವನು ರಾಮಾನುಜ ಅಲ್ವಾ, ಬಲರಾಮನ ತಮ್ಮ. ಅದರಿಂದ ಆ ಶ್ರೀಕೃಷ್ಣನು ರಾಮಾನುಜ. ಆ ಶ್ರೀಕೃಷ್ಣನ ಅಂದರೆ ಆ ರಾಮಾನುಜನ ಅವತಾರವಾದವರೇ ನಮ್ಮ ಈ ಸ್ವಾಮಿ ರಾಮಾನುಜರು. ಅವರು ಈ ರೀತಿಯಲ್ಲಿ ಅವರ ಮೇಲೆ ದ್ವೇಷ ಇರೋರನ್ನ ಬದಲಾಯಿಸಿ ಅವರ ಬಳಿ ಬರೋ ಹಾಗೆ ಮಾಡಿದವರು. ಅದೇ ರೀತಿಯಲ್ಲಿ ಬಹಳಷ್ಟು ಆಚಾರ್ಯರ ಚರಿತ್ರೆಗಳನ್ನು ನಾವು ನೋಡ್ಬೋದು. ಮತ್ತೊಬ್ಬ ಆಚಾರ್ಯರ ಚರಿತ್ರೆಯನ್ನು ನಾವು ನೋಡೋದಾದರೆ, ಒಂದು ಬಾರಿ ಆಳ್ವಾರ್ ತಿರುನಗರಿ ಅಂತ ನಾವು ಏನು ಕರಿತೀವಿ ಇವತ್ತು ತಮಿಳ್ನಾಡಿನಲ್ಲಿ, ಆ ಊರಿನಲ್ಲಿ ಒಂದು ಸಣ್ಣ ಪ್ರಾಂತೀಯ ರಾಜ ಒಬ್ಬ ಇದ್ದ. ಆ ಪ್ರಾಂತೀಯ ರಾಜ ಏನು ಅಂತ ಅಂದರೆ, ಅವನು ಒಬ್ಬ ಶೈವನಾಗಿದ್ದ. ಅದರಲ್ಲೇನು ತೊಂದರೆ ಇಲ್ಲ, ಅವನು ಶಿವನನ್ನು ಪೂಜೆ ಮಾಡ್ಕೊಂಡು ಹೋಗಲಿ, ಅದರಲ್ಲೇನು ನಮಗೇನು ತೊಂದರೆ, ಏನೂ ಇಲ್ಲ. ಆದರೆ ಅವನೇನು ಮಾಡಿದ್ದ, ಅಲ್ಲಿ ಒರಿಜಿನಲಿ ಆದಿಪ್ಪಿರಾನ್ ಅನ್ನುವಂತಹ ಒಬ್ಬ ಪೆರುಮಾಳ್ನ ದೇವಸ್ಥಾನ ಇತ್ತು ಆ ಊರಿನಲ್ಲಿ. ಆ ಪೆರುಮಾಳ್ನ ದೇವಸ್ಥಾನದಲ್ಲಿ ಆದಿಪ್ಪಿರಾನರು ಮಾತ್ರ ಹಾಗೇ ಇದ್ದಾರೆ. ಮಿಕ್ಕಿದೆಲ್ಲ ವಿಗ್ರಹಗಳನ್ನು ಕಿತ್ತು ಎಸ್ದು ಚೆನ್ನಾಗಿ ನಾಶ ಮಾಡಿ ಹಾಕ್ಬಿಟ್ಟಿದ್ದಾನೆ ಆ ದೇವಸ್ಥಾನವೆಲ್ಲ. ಆ ರೀತಿಯಲ್ಲಿ ಅವನು ವಿಷ್ಣು ದ್ವೇಷಿ. ಅವನು ಆ ದೇವಸ್ಥಾನವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದ. ಈ ರೀತಿಯಾಗಿ ಹೀಗೆಲ್ಲ ಅವನು ಓಡಾಡ್ಕೊಂಡಿದ್ದ. ಆ ಊರಿಗೆ ಯಾರು ಬಂದರು ಅಂದರೆ, ನಮ್ಮ ಅಹೋಬಿಲ ಮಠದ ಸ್ಥಾಪಕರಾದಂತಹ ಆದಿವನ್ ಶಠೋಪ ಸ್ವಾಮಿ ಆ ಊರಿಗೆ ಹೋದರು. ಆ ಊರಿಗೆ ಹೋದಾಗ ಈ ರಾಜನು ಮಾಡಿರುವಂತಹ ಈ ಅಕ್ರಮಗಳೆಲ್ಲ ತಿಳಿಯುತ್ತೆ ಆ ಸ್ವಾಮಿಗಳಿಗೆ. ಅವರೇನು ಮಾಡ್ತಾರೆ ಅಂತ ಅಂದರೆ, ಅವರು ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ರಾಜ, ಅವನು ಚಿಕ್ಕ ರಾಜನೇ, ದೊಡ್ಡ ರಾಜ ಏನಲ್ಲ, ಚಿಕ್ಕ ಪ್ರಾಂತೀಯ ರಾಜ. ಅವನು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಮಿಕ್ಕ ಸೇವಕರೊಂದಿಗೆ. ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ಅವನು ಇವರನ್ನು ನೋಡ್ತಾನೆ, ಆದಿವನ್ ಷಡೋಪ ಸ್ವಾಮಿಯನ್ನು. ಮತ್ತೊಂದು ವಿಶೇಷ ಅಂಶವನ್ನು ನೀವಿಲ್ಲಿ ಗಮನಿಸಬೇಕು. ಇಲ್ಲಿ ಆದಿವನ್ ಷಡೋಪ ಸ್ವಾಮಿಗೆ ಅವರು ಸ್ವಾಮಿಗಳಾಗಿದ್ದರು ಅಂತ ಅಂದರೆ ತುಂಬ ವಯಸ್ಸಾದ ಸ್ವಾಮಿಗಳು ಅಂತ ಅಂದ್ಕೋಬೇಡಿ. ಅವರು ಸನ್ಯಾಸವನ್ನು ತಮ್ಮ 20ನೇ ವಯಸ್ಸಿಗೆ ತಗೊಂಡ್ರು. ಸುಮಾರು 20ನೇ ವಯಸ್ಸಿನಲ್ಲೇ ಇದೆಲ್ಲ, ಅವರಿಗೆ 20ನೇ ವಯಸ್ಸು ಆಗಿದ್ದಂತಹ ಸಮಯದಲ್ಲೇ ಈ ಘಟನೆಗಳೆಲ್ಲ ನಡೆದಿದ್ದು. ಆ ರೀತಿಯಲ್ಲಿ ಇಲ್ಲಿ ಯಾರೋ ಕೂತಿದಾರಲ್ಲ, ಅದು ಕೂಡ ವೈಷ್ಣವ ಸ್ವಾಮಿಗಳು, ಸನ್ಯಾಸಿಗಳು ಅಂತ ಹೇಳಿ ಅವರ ಬಳಿ ಇವನು ಹೋಗ್ತಾನೆ, ಈ ರಾಜ ಹೋಗ್ತಾನೆ. ಆ ದಾರಿಯಲ್ಲಿ ಹೋಗ್ತಾ ಇದ್ದು ಅವರ ಬಳಿ ಹೋಗಿದ್ದಕ್ಕೆ ಅವರು ಏನು ಮಾಡ್ತಾರೆ ಅಂತ ಅಂದರೆ, ಅವರು ಹೀಗೆ ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಕೂತಿರ್ತಾರಲ್ಲ, ತಮ್ಮ ಕಣ್ಣನ್ನು ತೆರೀತಾರೆ ಅಷ್ಟೆ. ಅಲ್ಲಿ ಬೇರೆ ಯಾವ ಮಾತನ್ನು ಕೂಡ ಅವರು ಆಡೋದಿಲ್ಲ. ಅವರು ಆ ಕಣ್ಣನ್ನು ತೆಗೆದು
ಕಟಾಕ್ಷ ಇಂದಲೇ ಅದರಿಂದಲೇ ಅವನ ಒಂದು ದ್ವೇಷ ಸಂಪೂರ್ಣವಾಗಿ ಹೊರಟೋಗುತ್ತೆ. ಆ ರೀತಿಯಲ್ಲಿ ಅವನು ಅಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ಏನು ಕೇಳ್ತಾನೆ ಅಂತ ಅಂದರೆ, ಅದು ವಿನಯವಾಗಿ, ಸ್ವಾಮಿ ತಾವು ಯಾರು ಅಂತ ಗೊತ್ತಾಗಲಿಲ್ಲ, ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗಲಿಲ್ಲ, ತಮಗೆ ನಾನು ಏನು ಸಹಾಯ ಮಾಡ್ಬೋದು, ಈ ಪ್ರಾಂತೀಯ ರಾಜ ನಾನು ಅಂತ ಹೇಳಿ ಇಷ್ಟು ವಿನಯವಾಗಿ ಇಷ್ಟು ಚೆನ್ನಾಗಿ ಅವರ ಬಳಿ ಮಾತಾಡ್ತಾನೆ ಆ ರಾಜ. ಈ ರೀತಿಯಾಗಿ ದ್ವೇಷವುಳ್ಳವರು ಕೂಡ ಈ ರೀತಿ ಪ್ರೇಮದಿಂದ ಬದಲಾಯಿಸುವಂಥವರು, ಅವರನ್ನು ಪ್ರೇಮವನ್ನು ಉಳ್ಳವರ ಹಾಗೆ ಬದಲಾಯಿಸುವವರು ನಮ್ಮ ಆಚಾರ್ಯರು. ಆ ರೀತಿಯಲ್ಲಿ ಆ ನಮ್ಮ ಆಚಾರ್ಯರೇ ಎಲ್ಲರೂ ಹೇಗೆ ಬಂದಿದ್ದಾರೆ ಅಂತ ಅಂದರೆ, ಆ ನಮ್ಮ ಶ್ರೀಮನ್ನಾರಾಯಣ ಎಲ್ಲ ಅವತಾರಗಳಲ್ಲೂ ಏನನ್ನು ಇಟ್ಕೊಂಡು ಅವತಾರ ಮಾಡ್ದ ಅಂದರೆ, ಶಸ್ತ್ರಗಳನ್ನು ಇಟ್ಕೊಂಡು ಅವನು ಅವತಾರ ಮಾಡ್ದ ಅಲ್ವಾ. ಅದೇ ನಮ್ಮ ಆಚಾರ್ಯರು ಏನನ್ನು ಇಟ್ಟುಕೊಂಡು ಅವತಾರ ಮಾಡಿದ್ದಾರೆ ಅಂದರೆ, ಶಸ್ತ್ರವನ್ನು ಬಿಸಾಕಿ ಶಸ್ತ್ರವನ್ನು ಬಿಟ್ಟು ಶಾಸ್ತ್ರವನ್ನು ಇಟ್ಕೊಂಡು ನಮ್ಮ ಆಚಾರ್ಯರು ಅವತಾರ ಮಾಡಿದ್ದಾರೆ. ಅದಲ್ಲದೆ ಮಾಟ್ರಾರ್ ಉನಕ್ಕೆ ಒಲಿತೊಲೈಂದುನ್ ವಾಶರ್ಕಣ್ ಅನ್ನೋ ರೀತಿಯಲ್ಲಿ ದ್ವೇಷದಿಂದ ಬಂದವ್ರನ್ನೂ ಕೂಡ ಪ್ರೇಮವನ್ನು ಉಳ್ಳೋ ಹಾಗೆ, ಪ್ರೇಮವನ್ನು ಅವರ ಮನಸ್ಸಿನಲ್ಲಿ ನಾಟಿ ಅವರು ಪ್ರೇಮದಿಂದ ಅವರ ಬಳಿ ಬರೋ ಹಾಗೆ ಮಾಡುವವರು ನಮ್ಮ ಆಚಾರ್ಯರು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿ ಪ್ರೇಮದಿಂದ ಬರೋದು ಮಾತ್ರ ಅಲ್ಲ, ನಾನು ನಿಮಗೆ ಏನು ಮಾಡಲಿ ಅಂತ ಇಲ್ಲಿ ಕೇಳಿದ್ನಲ್ಲ ಅವನು, ಕಿಂಕರೋತಿ ಅಂತ ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳಿ ಕೆಲಸವನ್ನು ಪಡೆಯೋದೇ ಕೈಂಕರ್ಯ, ಯಾರೋ ಹೇಳಿ ಮಾಡೋದು ಕೈಂಕರ್ಯ ಅಲ್ಲ. ಆ ರೀತಿಯಲ್ಲಿ ಆ ರಾಜನೂ ಕೂಡ ಇಲ್ಲಿ ಸ್ವಾಮಿಗಳನ್ನು ನಾನು ಏನು ಮಾಡಬೇಕು ಅಂತ ಕೇಳಿದ್ನಲ್ಲ, ಆಟ್ರಾದು ಅಡಿಪಣಿಯುಮಾ ಪೋಲೆ ಅಂತ ಹೇಳಿ ಇಲ್ಲಿ ಆ ಕೈಂಕರ್ಯಕ್ಕೆ ಸಿದ್ಧವಾಗಿದ್ದ ಆ ರಾಜ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ರಾಜ ನಂತರ ಅವನೇ ಅಲ್ಲಿದ್ದಂತಹ ಒಂದು ಕೆರೆ, ಒಂದು ಸಣ್ಣ ಕೆರೆ, ಆ ಸಣ್ಣ ಕೆರೆ ಅಲ್ಲ ದೊಡ್ಡ ಕೆರೆನೇ, ಆ ಕೆರೆಯಲ್ಲಿ ಆಳದಲ್ಲಿ ಮಧ್ಯದಲ್ಲಿ ಎಲ್ಲೋ ಹೋಗಿ ನಮ್ಮಾಳ್ವಾರರ ವಿಗ್ರಹವನ್ನು ಅವನು ಬಿಸಾಕ್ಬಿಡಿದ. ಆ ರಾಜ ಆ ನಮ್ಮಾಳ್ವಾರರ ವಿಗ್ರಹವನ್ನು ಆ ದೇವಸ್ಥಾನದಿಂದ ಕಿತ್ತೆಸೆದು ಅಲ್ಲಿ ಬಿಸಾಕ್ಬಿಡಿದ್ದ. ಆ ರೀತಿಯಲ್ಲಿ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಆ ಸ್ವಾಮಿಗಳು, ಈ ನಮ್ಮಾಳ್ವಾರರ ವಿಗ್ರಹ ಒಂದಿತ್ತು ಇಲ್ಲಿ, ಅದು ಇಲ್ಲ, ಅದು ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನು ಹುಡುಕೊಡ್ಬೇಕು ಅಂತ ಹೇಳಿ ಈ ರಾಜನಿಗೆ ಕೇಳಿದಾಗ ಆ ರಾಜನೇ ತನ್ನ ಎಲ್ಲ ಸೈನಿಕರನ್ನು ಕರ್ಕೊಂಡು ಹೋಗಿ ಆ ಕೆರೆಯಲ್ಲಿ ಆ ಸೈನಿಕರನ್ನೆಲ್ಲ ಡೈವ್ ಮಾಡೋದಕ್ಕೆ ಹೇಳಿ ಅವರೆಲ್ಲ ಹುಡುಕ್ತಾರೆ. ಅವ್ರಿಗೆಲ್ಲ ಸಿಗಲ್ಲ ಅಲ್ಲಿ, ಅವ್ರಿಗೆ ಯಾರಿಗೂ ಸಿಗಲ್ಲ ಅಲ್ಲಿ. ಆಗ ಇಲ್ಲಿ ಇವರು ಆದಿವನ್ ಷಡೋಪ ಸ್ವಾಮಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಇಷ್ಟೆಲ್ಲ ಟೈಮ್ ಆಗೋಯ್ತು, ಇವರೆಲ್ಲ ಇಷ್ಟೊತ್ತು ಹುಡುಕಿದ್ದಾರೆ, ಆದರೂ ಕೂಡ ನಮ್ಮಾಳ್ವಾರರು ಸಿಗಲಿಲ್ವಲ್ಲ ಅಂತ ಹೇಳಿ ನಮ್ಮಾಳ್ವಾರರನ್ನು ಹೇಗೆ ಅವತ್ತು ನಾಥ ಮುನಿಗಳು ಕಳೆದೋದಂತಹ ಒಂದು ದಿವ್ಯ ಪ್ರಬಂಧಕ್ಕೆ ಕಣ್ಣಿನಂಚಿರುತ್ತಾಂಬನ್ನು ಜಪ ಮಾಡಿದ್ರು, ಅದೇ ರೀತಿಯಲ್ಲಿ ಇಲ್ಲೂ ಸಹ ಇವರೂ ಸಹ ಆದಿವನ್ ಷಡೋಪ ಸ್ವಾಮಿಯು ಕಣ್ಣಿನಂಚಿರುತ್ತಾಂಬನ್ನು ಜಪ ಮಾಡಿದ್ರು. ಆ ಸಮಯದಲ್ಲಿ ಅವರಿಗೆ ಆ ಆಳ್ವಾರರು ಹೇಗೆ ತೋರಿಸ್ಕೊಂಡ್ರು ಅಂದರೆ ಗರುಡನ ಮೂಲಕ. ಅದು ಹೇಗೆ ಅಂದರೆ, ಆಳ್ವಾರರು ಇದ್ದಂತಹ ಒಂದು ಜಾಗದಲ್ಲಿ ಆ ಕೆರೆಯಲ್ಲಿ ಅದಕ್ಕೆ ನೇರವಾಗಿ ಮೇಲೆ ಆ ಗರುಡ ಬಂದು ಆ ಸುತ್ತೋದಕ್ಕೆ ಶುರು ಮಾಡಿದಂತೆ ಅವನ ಧ್ವನಿಯನ್ನು ಕೊಡ್ತಾ, ಈ ಸೂಚನೆಯನ್ನು ಅರಿತು ಆದಿವನ್ ಷಡೋಪ ಸ್ವಾಮಿಗಳು ಅಲ್ಲಿ ಹೋಗಿ ಕೆರೆಯಲ್ಲಿ ಆ ಜಾಗದಲ್ಲಿ ಹುಡುಕೋಕೆ ಹೇಳಿದ್ರು. ಆಗ ನಮ್ಮಾಳ್ವಾರರು ಕೈಗೆ ಸಿಕ್ಕಿದ್ರು. ಈ ರೀತಿಯಲ್ಲಿ ಆ ನಮ್ಮಾಳ್ವಾರರ ಪುನರ್ ಪ್ರತಿಷ್ಠಾಪನೆ ಮಾಡಿಸಿದಂಥವರು ಆ ಆಳ್ವಾರ ತಿರುನಗರಿಯಲ್ಲಿ ನಮ್ಮ ಆದಿವನ್ ಷಡಗೋಪ ಸ್ವಾಮಿಗಳು. ಇವತ್ತಿಗೂ ಸಹ ಆ ಆಳ್ವಾರ ತಿರುನಗರಿಯಲ್ಲಿ ನಡೆಯುವಂತಹ ಉತ್ಸವಗಳಲ್ಲಿ ಆಳ್ವಾರ ತಿರುನಕ್ಷತ್ರ ಸಮಯದಲ್ಲಿ ಅಹೋಬಿಲ ಮಠದ ಜೀಯರಿಗೆ ಒಂದು ಪ್ರಪ್ರಥಮ ಮರ್ಯಾದೆಗಳೆಲ್ಲ ನಡೆಯುತ್ತೆ ಆ ಆದಿವನ್ ಷಡಗೋಪ ಸ್ವಾಮಿ ಮಾಡಿರುವಂತಹ ಯೋಗದಾನದಿಂದ. ಆ ರೀತಿಯಲ್ಲಿ ಆದಿವನ್ ಷಡೋಪ ಸ್ವಾಮಿಗಳು ನಮ್ಮಾಳ್ವಾರರನ್ನು ಈ ರೀತಿ ಪುನರ್ ಪ್ರತಿಷ್ಠಾಪನೆ ಮಾಡೋದರಲ್ಲಿ ಇಷ್ಟು ದೊಡ್ಡ ಯೋಗದಾನವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಮಾಟ್ರಾರ್ ಉನಕ್ಕೆ ಒಲಿತೊಲೈಂದುನ್ ವಾಶರ್ಕಣ್ ಆಟ್ರಾದು ಅಡಿಪಣಿಯುಮಾ ಪೋಲೆ, ದ್ವೇಷದಿಂದ ಇರೋರನ್ನ ಪ್ರೀತಿ ಉಳ್ಳವರ ಹಾಗೆ ಬದಲಾಯಿಸಿ ಅವರು ಫೈನಲಿ ಹೋಗಿ ಕೈಂಕರ್ಯ ಮಾಡೋ ಹಾಗೆ ಮಾಡುವವರು ನಮ್ಮ ಆಚಾರ್ಯರು ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ 21ನೇ ಪಾಸುರದ ಮೂಲಕ ತೋರಿಸ್ತಾ ಹೇಳಿ.
ಆ ರೀತಿಯಲ್ಲಿ ಬಹಳಷ್ಟು ವಿಶೇಷ ಅರ್ಥಗಳನ್ನು 20ನೇ ಪಾಶುರಕ್ಕೂ ಜೊತೆಗೆ ಸಾಮಾನ್ಯ ಅರ್ಥಗಳನ್ನು 21ನೇ ಪಾಶುರಕ್ಕೂ ಇವತ್ತಿನ ಉಪನ್ಯಾಸದಲ್ಲಿ ನೋಡಿದ್ದೀವಿ. ನಾಳೆಯ ಪಾಶುರವನ್ನು ಹೇಳಿಕೊಂಡು ಈ ಉಪನ್ಯಾಸವನ್ನು ಮುಗಿಸ್ಕೋಣ. மாரி மலை முழஞ்சில் மன்னிக் கிடந்துறங்கும் சீரிய சிங்கம் அறிவுற்று தீவிழித்து வேரி மயிர் பொங்க எப்பாடும் போர்ந்துதறி மூறி நிமிர்ந்து முழங்கி புறப்பட்டு போதருமா போலே நீ பூவை பூவண்ணா நின் கோயில் நின்றங்கனே உன் கோயில் நின்றங்கனே போந்தருளி சீரிய சிங்க கோப்புடைய சீரிய சிங்காசனத்திருந்து யாம் வந்த காரியம் ಆರಾಯ್ದರುಳೇಲೋರೆಂಪಾವಾಯ್. ಆ ರೀತಿಯಲ್ಲಿ ಈ ಆರಾಯ್ದರುಳೇಲೋರೆಂಪಾವಾಯ್ ಅನ್ನುವಂತಹ ಪದವನ್ನು ಗೋದಾದೇವಿ ಈ ತಿರುಪ್ಪಾವೈನಲ್ಲಿ 3ನೇ ಬಾರಿ ಬಳಸ್ತಾ ಇದ್ದಾಳೆ. ಅಷ್ಟು ಮುಖ್ಯವಾದ ಒಂದು ಪದ. ಇದಕ್ಕೆ ಎಲ್ಲ ವಿವರವಾದ ಅರ್ಥಗಳನ್ನು ನಾಳೆ ಉಪನ್ಯಾಸದಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀಮನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.